नमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवते श्लोके भक्तिर्भवति नैष्टिकी। कृष्ण कृष्ण महावीरा हे राम मोघ विक्रम दावागिनादयमानान् प्रपन्नं स्यातुमर्हतः। कृष्ण कृष्ण महावीरा हे राम मोघ विक्रम दावागिनादयमानान् प्रपन्नं स्यातुमर्हतः। कृष्ण कृष्ण महायोगिन् विश्वात्मा विश्वसम्भव भवता लोकनाथेन सनाथा वयमच्युता। नमस्ते वासुदेवाय सर्वभूतक्षयाय च ऋषिकेश नमस्तुभ्यं प्रपन्नं पाहि मां प्रभो। नमो विष्णुपादाय कृष्णप्रेष्ठाय भूतले श्रीमते भक्तिवेदांತ ಸ್ವಾಮಿ ಇತಿ ನಾಮಿನಿ। ಹರೇ ಕೃಷ್ಣ. ಇವತ್ತಿಂದ ಶ್ರೀಮದ್ ಭಾಗವತಂ ದಶಮ ಸ್ಕಂದ ಭಗವಂತನ ದಿವ್ಯ ಲೀಲೆಗಳ ಸಂಪೂರ್ಣ ರಸ, ದಿವ್ಯ ರಸ, ಅಲೌಕಿಕ ರಸ. ಶ್ರೀಮದ್ ಭಾಗವತಮಲ್ಲಿ 9ನೇ ಸ್ಕಂದ ಲಾಸ್ಟ್ 2 ಶ್ಲೋಕದಲ್ಲಿ ಶುಕಮುನಿಗಳು 10ನೇ ಸ್ಕಂದ ಪೂರ್ತಿ ಭಗವಂತನ ಲೀಲೆಗಳನ್ನ ವರ್ಣನೆ ಮಾಡುವಂತ ಸೂಚನೆ ಕೊಟ್ಟಿದ್ದಾರೆ 9ನೇ ಸ್ಕಂದದಲ್ಲಿ. ಸೂರ್ಯವಂಶ, ಚಂದ್ರವಂಶ, ವಂಶಾವಳಿಯನ್ನ ನಿರೂಪಣೆ ಮಾಡುವಂತ ಸಮಯ ಕೊನೆ 9ನೇ ಸ್ಕಂದದ ಕೊನೆ ಹಂತದಲ್ಲಿ. ಹೇಗೆ ಶುರು ಆಗುತ್ತೆ ಭಗವಂತನ ಲೀಲೆ? ಯಾಕೆ ಭಗವಂತ ಭೂಮಿಗೆ ಬರಬೇಕು? ಯಾಕೆ ಮನುಷ್ಯನಾಗಿ ಬರಬೇಕು? ಯಾಕೆ ಮಾನುಷ ಲೀಲೆಗಳನ್ನ ಮಾಡ್ಬೇಕು? ಮನುಷ್ಯನ ತರಾನೇ ಲೀಲೆಗಳನ್ನ ಮಾಡ್ತಾನೆ ಯಾಕೆ? ಕಲಿಯುಗ ಪ್ರಾರಂಭ ಆಗ್ತಾ ಇದ್ದಂಗೆ ಜೀವಿಗಳ ಬುದ್ಧಿ, ಆಯುಷ್ಯ, ಮತಿ, ಭಾಗ್ಯ ಎಲ್ಲ ಹಾಳಾಗೋಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನಾಃ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಉಪದ್ರತಾ. ಬರೀ ಕಲಹ, ಉಪದ್ರತ, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರಿಂದ ತೊಂದರೆಗೆ ಒಳಗಾಗೋದು, ಅಲ್ಪಾಯುಷ, ಅಕಾಲ ಮೃತ್ಯು, ಬುದ್ಧಿ ಇಲ್ಲ, ಅಂಗೈ ನೆಲ್ಲಿಕಾಯಿ ಇದೆ ಆದ್ರೆ ಕನ್ನಡಿ ಹುಡುಕ್ತಾ ಇದ್ದಾನೆ. ಸೊ ಆತರ ಮಂದ ಬುದ್ಧಿಗಳಿಗೆ ಭಗವಂತನ ದಿವ್ಯ ಲೀಲೆಗಳು ಔಷಧಿ, ದಿವ್ಯ ಔಷಧಿ. ಅದನ್ನ ಶುಕಮುನಿ ಹೇಳ್ತಾರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿ ವಕ್ತಾರಂ ಪ್ರಚಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥ. ಯಾರು ಭಗವಂತನ ಕಥೆಯನ್ನ ವಕ್ತಾರಂ ಹೇಳ್ತಾರೋ, ಪ್ರಚಕಂ ಕೇಳ್ತಾರೋ ಭಗವಂತನ ಕಥೆಯನ್ನು ಹೇಳಿ ಅಂತ, ಮತ್ತೆ ಶ್ರೋತೃ ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ. ಪುನಾತಿ ಅಂದ್ರೆ ಪುಣ್ಯವಂತರಾಗ್ಬಿಡ್ತಾರೆ ಅಂತ. ಪುನಾತಿ ಅಂದ್ರೆ ಪವಿತ್ರಗೊಳಿಸ್ಬಿಡುತ್ತೆ. ಭಗವಂತನ ದಿವ್ಯ ಕಥೆಗಳು ಹೇಳುವವರು ವಕ್ತಾರ, ಪ್ರಚಕಂ ಮತ್ತೆ ಶ್ರೋತೃಂ, ಕೇಳುವವರು, ಹೇಳುವವರು ಮತ್ತೆ ಪ್ರಶ್ನೆಗಳನ್ನ ಕೇಳುವವರು, ಶ್ರವಣ ಮಾಡುವವರು ಮತ್ತೆ ಪ್ರಶ್ನೆಗಳನ್ನ ಕೇಳುವವರು. ಅದಕ್ಕೆ ಪ್ರಶ್ನೆ ಕೇಳೋದು ತುಂಬಾ ಮುಖ್ಯ ಭಗವಂತನ ಬಗ್ಗೆ. ಯಾಕಂದ್ರೆ ವರಿಯಾನ್ ಪ್ರಶ್ನತೆ ರಾಜನ್. ವರಿಯಾನ್ ಅಂದ್ರೆ ನೀವು ಕೇಳುವಂತ ಪ್ರಶ್ನೆ ತುಂಬಾ ಅಲೌಕಿಕವಾದದ್ದು. ಯಾಕಂದ್ರೆ ಭಗವಂತನ ಕುರಿತು ಪ್ರಶ್ನೆ ಅದು. ಅವರನ್ನು ಕೂಡ ಭಗವಂತನ ಕಥೆ ಪುನೀತರನ್ನಾಗಿ ಮಾಡ್ಬಿಡುತ್ತೆ. ಹೇಗೆ ಗಂಗೆ ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕಗಳನ್ನ ಪವಿತ್ರ ಮಾಡ್ತಾಳೋ, ಹಾಗೆ ಯಾರಾದ್ರೂ ಕೃಷ್ಣನ ಲೀಲೆಗಳನ್ನ, ಗುಣಗಳನ್ನ ಕುರಿತು ಪ್ರಶ್ನೆ ಕೇಳಿದ್ರೆ, ಏನಾದ್ರೂ ಸರಿ ಭಗವಂತನ ಬಗ್ಗೆ ಪ್ರಶ್ನೆ ಕೇಳಿ. ಯಾಕೆ ಭಗವಂತ ಕಪ್ಪಿದ್ದಾನೆ? ಯಾಕೆ ಭಗವಂತ ಮನುಷ್ಯನ ತರ ಬರ್ತಾನೆ? ಯಾಕೆ ಭಗವಂತ ಹೇಳ್ತಾನೆ? ಯಾಕೆ ಭಗವಂತ ಮಣ್ಣು ತಿಂತಾನೆ? ಏನಾದ್ರೂ ಪ್ರಶ್ನೆ ಭಗವಂತನ ಬಗ್ಗೆ, ಅದು ವರಿಯಾನ್ ಪ್ರಶ್ನತೆ ರಾಜನ್. ಲೋಕಹಿತಂ ನೃಪಃ, ಲೋಕಹಿತಂ.
ಅದು ಲೋಕ ಕಲ್ಯಾಣವಾಗುತ್ತೆ. ಹೀಗೆ ಶುಕಮುನಿಗಳು ಪರೀಕ್ಷಿತನಿಗೆ ಭಗವಂತನ ಅವತರಣದ ಬಗ್ಗೆ ನಿರೂಪಣೆ ಮಾಡಕ್ ಹೊರಟಿದ್ದಾರೆ. ಏನಾಗುತ್ತೆ, ಒಂದ್ಸಲ ಒಂದು ಕಾಲದಲ್ಲಿ ಭೂಮಿ ದೃಪ್ತ ನೃಪವ್ಯಾಜ ದೈತ್ಯಾನಿ ಕಶತಾಯುತೈ ಆಕ್ರಾಂತ ಭೂರಿ ಭಾರೇಣ ಬ್ರಹ್ಮಾಣಂ ಶರಣಂ ಯೋ. ಒಮ್ಮೆ ಆಗ ಆ, ದ್ವಾಪರದ ಆ, ಕೊನೆಯ ಭಾಗದಲ್ಲಿ ಆ ಧರ್ಮದ ಅವನತಿ, ಸಂಪೂರ್ಣ ಧರ್ಮದ ಅವನತಿ ಆಗುವಂತ ಸಮಯ. ಈಗ 2 ಕಾಲ ಆಗ್ಲೇ ನಾಶ ಆಗಿದೆ, ಧರ್ಮದ 2 ಪಾದಗಳು ನಾಶ ಆಗಿದೆ. ದ್ವಾಪರದಲ್ಲಿ 3ನೇ ಪಾದನು ನಾಶ ಆಗೋ ಸಮಯ. ಕಲಿಯುಗದಲ್ಲಿ ಇನ್ನೊಂದು ಉಳ್ಕೊಂಡಿದೆ ಸತ್ಯ, ಅದು ನಾಶ ಆಗ್ತಾ ಬರುತ್ತೆ. ಆಗ ಭೂಮಿಗೆ ಏನಾಗುತ್ತೆ, ಈ ರಾಕ್ಷಸ ದೊರೆಗಳು ಇರ್ತಾರಲ್ಲ, ರಾಜರುಗಳು, ಅವರ ಭಾರ ಜಾಸ್ತಿ ಆಗ್ಬಿಡುತ್ತೆ, ಅಧಮರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಸತ್ಯಯುಗದಲ್ಲಿ ದೈತ್ಯರು, ರಾಕ್ಷಸರು, ಆಸುರಿ ಗುಣ ಸ್ವಭಾವದವರು, ದಸ್ಯುಗಳು ರಾಜಕೀಯಕ್ಕೆ ಬರ್ತಾರೆ, ರಾಜರಾಗ್ತಾರೆ. ಅದರಿಂದ ಭೂಮಿಗೆ ಚಿಂತೆ ಆಗ್ಬಿಡುತ್ತೆ. ಏನಪ್ಪಾ, ಈಗ ರಾಜರೆಲ್ಲ ರಾಕ್ಷಸರಾಗಿದ್ದಾರೆ, ಹೇಗೆ ಬದುಕೋದು, ನಾನು ಹೇಗೆ ಸುಖವಾಗಿರೋಕ್ಕಾಗುತ್ತೆ, ನಾನು ಹೇಗೆ ಜನಗಳಿಗೆ ಧನ ಧಾನ್ಯವನ್ನು ಕೊಡಕ್ಕಾಗುತ್ತೆ ಅಂತ ಹೇಳಿ ಭೂಮಿಗೆ ಚಿಂತೆ ಆಗ್ಬಿಡುತ್ತೆ. ಅವಳೇನ್ ಮಾಡ್ತಾಳೆ, ಭೂದೇವಿ ಬ್ರಹ್ಮದೇವರ ಹತ್ರ ಹೋಗ್ತಾಳೆ. ಒಂದು ಹಸುವಿನ ರೂಪ ಧರಿಸಿ ಹತ್ಕೊಂಡು ಬ್ರಹ್ಮದೇವರ ಹತ್ರ ಹೋಗ್ತಾಳೆ. ತನ್ನ ಪ್ರಜೆಗಳೆಲ್ಲ ನಾಶ ಆಗ್ತಾ ಇದ್ರೆ, ಭೂಮಿ ಮಕ್ಕಳೆಲ್ಲ ರಾಜರ ಕಿರುಕುಳಕ್ಕೆ ಒಳಗಾಗಿ ದುಃಖ ತಪ್ಪದಾಗಿದ್ದಾರೆ. ಅದಕ್ಕೆ ಬ್ರಹ್ಮ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಸೊ ಬ್ರಹ್ಮದೇವರಿಗೆ ತುಂಬಾ ನೋವಾಯಿತು. ಇದಕ್ ಮುಂಚೆನೂ ಬ್ರಹ್ಮದೇವರು ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ ಅವ್ರಿಗೂ ಇದೇ ತರ ಚಿಂತೆ ಆಗಿತ್ತು. ಎಂತ ಸೃಷ್ಟಿ ಇದು, ಬರೀ ಅಧರ್ಮನೆ ತಾಂಡವ ಆಡ್ತಾ ಇದೆಯಲ್ಲ ಅಂತ ಹೇಳಿ ಬ್ರಹ್ಮದೇವರು ವ್ಯಾಕುಲ ಪಡ್ತಾರೆ. ಕ್ಷತ್ರಿಧಾತುರಿಮ ಮುಹುರರ್ಧ್ಯಮಾನ ಶೀತೋಷ್ಣವಾಥ ವರ್ಷ ಇತರ ಇಚ್ಛ. ಪ್ರತಿಯೊಂದು ಜೀವಿನೂ ಏನಾದ್ರೂ ಒಂದು ಸಂಕಟದಲ್ಲಿ ತೊಳಲಾಡ್ತಾ ಇರ್ತಾನೆ, ಬಳಲ್ತಿರ್ತಾನೆ, ಏನಾದ್ರೂ ಒಂದು ಸಂಕಟ ಇದ್ದೇ ಇರುತ್ತೆ. ತ್ರಿಧಾತುರಿಮ ಮುಹುರರ್ಧ್ಯಮಾನ ಶೀತೋಷ್ಣವಾತ ವರ್ಷ ಇತರ ಇಚ್ಛ. ಕಾಮಾಗ್ನಾಚುತ ವೃಷ ಸುದುರ್ಭರೇಣ ಸಂಪಶತೋ ಮನ ಸೀದತಿ ಉರುಕ್ರಮೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು. ಎಂತಹ ಜಗತ್ತು ಇದು, ಏನ್ ಸೃಷ್ಟಿ ಅಪ್ಪ, ಅಸಹ್ಯ ಅನ್ಸುತ್ತೆ, ಅಧರ್ಮ ಎಲ್ಲಾ ಕಡೆ ತಾಂಡವ ಆಡ್ತಾ ಇದೆ, ಇದರಿಂದ ಬಿಡುಗಡೆ ಆಗ್ಬೇಕು. ಹೀಗೆ ಭೂದೇವಿ ಗೋವಿನ ರೂಪದಲ್ಲಿ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಸರಿ, ಬ್ರಹ್ಮದೇವರು ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳ ಸಮೇತವಾಗಿ ಕ್ಷೀರಸಾಗರಕ್ಕೆ ಹೋಗ್ತಾರೆ. ಎಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿ ಮಲಗಿರ್ತಾನಲ್ಲ, ಕ್ಷೀರಸಾಗರದವರು ಹೋಗ್ತಾರೆ. ಬ್ರಹ್ಮ, ಶಿವ ಅವರ ಎಲ್ಲ ಇತರ ದೇವತಾ ಸಮೂಹ ಎಲ್ಲ ಹೋಗಿ ಭೂಮಿನ ಹೋಗ್ತಾಳೆ ಅವ್ರ ಜೊತೆ. ಇದಕ್ಕೆ ಹಿಂದೆ ಭೂಮಿಯನ್ನ ಭಗವಂತ ವರಾಹ ರೂಪದಲ್ಲಿ ರಕ್ಷಣೆ ಮಾಡಿದ್ದ, ಹಿರಣ್ಯಾಕ್ಷನ ಕಾಟದಿಂದ ರಕ್ಷಣೆ ಮಾಡಿದ್ದ. ಸರಿ, ಹೋದ್ರು ಇವರೆಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಭೂಮಿ ಎಲ್ಲ ಹೋದ್ರು. ಎಲ್ಲಿಗೆ? ಕ್ಷೀರ ಸಮುದ್ರದ ದಡಕ್ಕೆ ಹೋದ್ರು. ಅಲ್ಲಿ ಪುರುಷ ಸೂಕ್ತ ಪ್ರಾರ್ಥನೆ ಮಾಡ್ತಾರೆ. ದೇವತೆಗಳೆಲ್ಲ ಭಗವಂತನ ಸಂತೃಪ್ತಿಗೊಳಿಸಕ್ಕೆ ಪುರುಷ ಸೂಕ್ತ ಆಡ್ತಾರೆ. ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಶ್ವೇತದೀಪದಲ್ಲಿ ಕ್ಷೀರಸಾಗರ ಇದೆ. ಅಂದ್ರೆ ಭಗವಂತ, ಅದು ಅಲೌಕಿಕ ಲೋಕ ಶ್ವೇತದ್ವೀಪ ವೈಕುಂಠದ ಲೋಕದ ಹಾಗೆ ಶ್ವೇತದ್ವೀಪದಲ್ಲಿ ಕ್ಷೀರಸಾಗರ ಇದೆ. ಅಲ್ಲಿ ಹೋದ್ರು, ಪ್ರಾರ್ಥನೆ ಮಾಡಿದ್ರು. ಭಗವಂತನ ಪ್ರಾರ್ಥನೆ ಮಾಡೋದು ಹೇಗೆ ನಾವು ನೋಡಿದ್ವಿ ಭಾಗವತಮಲ್ಲಿ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಏನೇನೂ ಪ್ರಾರ್ಥನೆ ಮಾಡಬಾರ್ದು. ಭೂದೇವಿ ತನ್ನ ಹಿತಾಸಕ್ತಿಗೋಸ್ಕರ ಬಂದಿದ್ದಲ್ಲ, ತನ್ನ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಇದರಿಂದ ನಾವು ಈ ಸಂಕಟದಿಂದ ಪಾರಾಗಬೇಕು ಅಂತ ಹೇಳಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು. ಬ್ರಹ್ಮದೇವರು ಭಗವಂತನ ಹತ್ರ ಹೋಗ್ತಾರೆ. ಭಾಗವತ ಸ್ಟಾರ್ಟಿಂಗ್ ಅಲ್ಲಿ ಬ್ರಹ್ಮದೇವರಿಗೆ ಹೇಗೆ ಭಗವಂತ ಉಪದೇಶ ಮಾಡ್ತಾನೆ. ಇಲ್ಲಿ ಕ್ಷೀರ ಸಾಗರದಲ್ಲಿ ವಿಷ್ಣು ಪ್ರತ್ಯಕ್ಷ ಆಗ್ಲಿಲ್ಲ, ಅವ್ರ ಕಣ್ಮುಂದೆ ಬಂದು ನಿಂತ್ಕೊಳ್ಳಿಲ್ಲ. ಬ್ರಹ್ಮದೇವರಿಗೆ ಹೃದಯದಿಂದ ತನ್ನ ಹೃದಯದಿಂದ ಬ್ರಹ್ಮದೇವರ ಹೃದಯಕ್ಕೆ
ಜ್ಞಾನವನ್ನ ಪ್ರಹರಿಸ್ತಾನೆ. ಪ್ರಸಾರ ಅಂದ್ರೆ ತನ್ನ ಹೃದಯದಿಂದ ಬ್ರಹ್ಮದೇವರ ಹೃದಯಕ್ಕೆ ಜ್ಞಾನವನ್ನ ಕೊಡೋದು, ಬಾಯಿಂದ ಹೇಳೋದಲ್ಲ. ತೇನೇ ಬ್ರಹ್ಮ ಹೃದಯ ಆದಿ ಕವಯ ಮುಖ್ಯಂತ ಸೂರ್ಯ. ಬ್ರಹ್ಮದೇವರಿಗೆ ಆ ಜ್ಞಾನೋದಯ ಆಯ್ತು. ಬ್ರಹ್ಮದೇವರು ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳು ಕರೆದು, ನಿಮ್ಗೆ ಈ ಕರ್ತವ್ಯ ಇದೆ, ಭಗವಂತನ ಅವತಾರ ಆಗೋ ಸಮಯ ಬರ್ತಿದೆ, ನೀವೆಲ್ಲರೂ ಭೂಮಿಯಲ್ಲಿ ಅವತಾರ ತಾಳಬೇಕು. ತತ್ಪ್ರಿಯಾರ್ಥಂ. ತತ್ಪ್ರಿಯಾರ್ಥಂ ಅಂದ್ರೆ ಭಗವಂತನ ಪ್ರೀತಿಗೋಸ್ಕರ, ಮತ್ ಪ್ರಿಯಾರ್ಥಂ ಅಲ್ಲ. ನಾವು ಮಾಡೋದು ನಮ್ಮ ಪ್ರೀತಿಗೋಸ್ಕರ ನಾವು ಮಾಡ್ತೀವಿ. ಪೂಜೆ, ಹಬ್ಬಗಳು, ಸಂಭ್ರಮ, ಸಡಗರ, ಆಚರಣೆ ಇವೆಲ್ಲ ಮತ್ ಪ್ರಿಯಾರ್ಥಂ, ನಮ್ಮ ಖುಷಿಗೆ. ಆದ್ರೆ ಬ್ರಹ್ಮದೇವ ಹೇಳಿದ ತತ್ಪ್ರಿಯಾರ್ಥಂ, ಅವನ್ ಖುಷಿಗೋಸ್ಕರ ಮಾಡ್ಬೇಕು. ಇಷ್ಟೇ ವ್ಯತ್ಯಾಸ. ಭಕ್ತರು ಅಭಕ್ತರ ನಡುವೆ ಒಂದು ವ್ಯತ್ಯಾಸ ಏನಿದೆ ಅಂದ್ರೆ, ಅಭಕ್ತರು ಮತ್ ಪ್ರಿಯಾರ್ಥಂ, ಅವ್ರ ಖುಷಿಗೋಸ್ಕರ ಮಾಡ್ತಾರೆ. ಆದ್ರೆ ಯಾರು ಭಕ್ತರಲ್ಲದವರು, ಭಕ್ತರು ತತ್ಪ್ರಿಯಾರ್ಥಂ ಅಂದ್ರೆ ಪ್ರಭುವನ್ನ ಸಂತೋಷಗೊಳಿಸೋಕೋಸ್ಕರ ಮಾಡ್ಬೇಕು ನಾವು. ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಆಜ್ಞೆ ಮಾಡ್ತಾರೆ, ದೇವತೆಗಳೇ ನೀವು ಭೂಮಿಯಲ್ಲಿ ಮನುಷ್ಯರಾಗಿ, ಪ್ರಾಣಿಗಳಾಗಿ, ಮರಗಿಡಗಳಾಗಿ ಜನ್ಮ ತಾಳಬೇಕು. ದೇವತೆಗಳಿರೋದು ಕೂಡ ಭಗವಂತನ ಸಂತೃಪ್ತಿಗೋಸ್ಕರ, ಭಗವಂತನನ್ನ ಖುಷಿ ಪಡಿಸೋದಕ್ಕೋಸ್ಕರ. ತತ್ಪ್ರಿಯಾರ್ಥಂ ಬ್ರಹ್ಮದೇವರು ಆಜ್ಞೆ ಮಾಡಿದ್ರು. ಭಗವಂತ ಕೃಷ್ಣನಾಗಿ ತನ್ನ ಪೂರ್ಣಾಂಶದಲ್ಲಿ, ಪೂರ್ಣ ಸ್ವರೂಪ, ಶಾಶ್ವತ ರೂಪದಲ್ಲಿ ಪ್ರಕಟಗೊಳ್ತಾ ಇದ್ದಾನೆ. ಬ್ರಹ್ಮದೇವರಿಗೆ ಆಜ್ಞೆ ಬಂತು ಭಗವಂತನಿಂದ, ಬ್ರಹ್ಮದೇವರು ಅದನ್ನ ದೇವತೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದು ಭೂಮಿಗೆ ಸಾಂತ್ವನ ಹೇಳ್ತಾರೆ ಬ್ರಹ್ಮದೇವರು. ಆಯ್ತು ಭೂದೇವಿ ನೀನು ಹೊರಡು, ಗೋರೂಪದಲ್ಲಿ ಬಂದಿರ್ತಾಳೆ ಭೂದೇವಿ, ನೀನು ಹೊರಡು. ಆದಷ್ಟು ಬೇಗ ಭಗವಂತ ಅವತಾರ ಮಾಡ್ತಾನೆ, ಭೂಭಾರವನ್ನ ಹರಣ ಮಾಡ್ತಾನೆ. ಅಂದ್ರೆ ಚೈತನ್ಯ ಚರಿತಾಮೃತದಲ್ಲಿ, ಆದಿಲೀಲಾದಲ್ಲಿ ಕೃಷ್ಣನ ಅವತಾರಕ್ಕೆ ಎರಡು ಕಾರಣಗಳಿದೆ. ಒಂದು ಆಂತರಿಕ ಕಾರಣ, ಇನ್ನೊಂದು ಬಾಹ್ಯ ಕಾರಣಗಳು. ಬಾಹ್ಯ ಕಾರಣ ಅಂದ್ರೆ ಭೂಭಾರ ಹರಣ ಮಾಡೋದು, ಕೆಲವು ಭಕ್ತರನ್ನ ರಕ್ಷಣೆ ಮಾಡೋದು ಅಲ್ವಾ. ಇದು ಬಹಿರಂಗ ಅಂದ್ರೆ ಹೊರಗಿನ ಕಾರಣ, ಬಾಹ್ಯ ಕಾರಣ. ಆದ್ರೆ ಭಗವಂತ ಅವತಾರ ಮಾಡೋದು ಅಷ್ಟಕ್ಕೋಸ್ಕರ ಅಲ್ಲ, ಒಂದು ಆಂತರಿಕ ಕಾರಣ ಇದೆ, ರಹಸ್ಯ ಕಾರಣ ಇದೆ. ಏನು ಅದು ರಹಸ್ಯ ಕಾರಣ, ಅದು ಚರ್ಚೆ ಮಾಡೋಣ ಮುಂದೆ ಯಾವಾಗಾದ್ರೂ. ಸರಿ, ಬ್ರಹ್ಮದೇವರು ಆಜ್ಞೆ ಮಾಡಿದ್ರು, ಎಲ್ಲರನ್ನು ಸಾಂತ್ವನ ಮಾಡಿದ್ರು, ಹೊರಟ್ಬಿಟ್ರು. ತಾವು ಬ್ರಹ್ಮಲೋಕಕ್ಕೆ ಹೋದ್ರು, ಎಲ್ಲಾ ದೇವತೆಗಳು ಅವ್ರವ್ರ ಲೋಕಕ್ಕೆ ಹೊರಟ್ಬಿಟ್ರು. ಈ ಕಡೆ ಮಥುರಾದಲ್ಲಿ ಶೂರಸೇನ ರಾಜ್ಯಭಾರ ಮಾಡ್ತಿರ್ತಾನೆ. ಶೂರಸೇನ ವಸುದೇವನ ತಂದೆ, ಉಗ್ರಸೇನ ಕಂಸನ ತಂದೆ. ಶೂರಸೇನ ಮಥುರಾ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಅದು ಅದು ಯದುವಂಶದಲ್ಲಿ. ಶೂರಸೇನ ಯದುವಂಶದವನು. ಅವರೆಲ್ಲ ದೈವ ಭಕ್ತರು. ಯಾಕಂದ್ರೆ ಯದುವಂಶದಲ್ಲಿ ಅವತಾರ ಮಾಡಿದೆಲ್ಲ ದೇವತೆಗಳು ಕೂಡ ಭಗವಂತನ ನಿತ್ಯ ಪಾರ್ಷದರು, ಭಕ್ತರು, ಶುದ್ಧ ಭಕ್ತರು. ಸರಿ, ವಸುದೇವ, ಶೂರಸೇನ ಮಗ ವಸುದೇವ ದೇವಕಿಯನ್ನ ವಿವಾಹ ಆಗ್ತಾನೆ. ಸ್ಟೋರಿ ಇಲ್ಲಿಂದ ಶುರು ಆಗುತ್ತೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಭಗವಂತನ, ಭಗವಂತ ಆಜ್ಞೆ ಮಾಡ್ತಾನೆ. ನೇರವಾಗಿ ಇಲ್ಲಿ ಮಥುರಾಗೆ ಬರ್ತಾರೆ ಶುಕಮುನಿಗಳು. ಮಥುರದಲ್ಲಿ ಶೂರಸೇನ ರಾಜ್ಯಭಾರ, ಇದು ವಂಶದ ಅವತರಣ. ದೇವಕಿ ವಿವಾಹ ಮಾಡ್ಕೋಬೇಕು. ದೇವಕಿಯ ತಂದೆ ದೇವಕ. ದೇವಕಿ ಮತ್ತೆ ಕಂಸ ಸಾಕ್ಷಾತ್ ಅಣ್ಣ ತಂಗಿ ಅಲ್ಲ. ದೇವಕಿಯ ತಂದೆ ದೇವಕ, ದೇವಕ ಮತ್ತೆ ಉಗ್ರಸೇನ ಅಣ್ಣ ತಮ್ಮಂದ್ರು, ಕಸಿನ್ಸ್. ಆದ್ರೆ ದೇವಕಿ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಕಂಸನಿಗೆ. ಯಾರೇ ಇಲ್ಲ, ಅವನು ಎಷ್ಟೇ ಕ್ರೂರಿಯಾಗಿರ್ಲಿ, ತನ್ನೋರು ಅಂತ ಬಂದಾಗ ಆ ಪ್ರೀತಿ ಬಂದ್ಬಿಡುತ್ತೆ. ವ್ಯಾಮೋಹ, ವಾತ್ಸಲ್ಯ ಏನೋ ಒಂದು ಬರುತ್ತೆ. ಮದುವೆ ಆಯ್ತು, ವಸುದೇವ ಮತ್ತೆ ದೇವಕಿಯ ವಿವಾಹ ಆಯ್ತು. ಕಂಸ ಸಾಕ್ಷಾತ್ ತಾನೇ ಖುದ್ದಾಗಿ ನಿಂತು ವಿಜೃಂಭಣೆಯಿಂದ ಮದುವೆ ಮಾಡ್ತಾನೆ ತಂಗಿಗೆ. ಭಾಗವತಮಲ್ಲಿ ವರ್ಣನೆ ಮಾಡ್ತಾರೆ ಅವನು ಎಷ್ಟು ವರದಕ್ಷಿಣೆ ಕೊಟ್ಟಿದ್ದ ಅಂತ. 100 ರಥಗಳು, ಆನೆಗಳು, ಕುದುರೆಗಳು, ಅದು ಚಿನ್ನದ ಅಲಂಕಾರ ಮಾಡಿರೋಂಥ ಆನೆಗಳು. ಸಂಖ್ಯೆನೂ ಹೇಳ್ತಾರೆ, 400 ಆನೆಗಳು ಚಿನ್ನದ ಅಲಂಕಾರ ಮಾಡಿರ್ತಾರೆ, 15,000 ಕುದುರೆಗಳಿಗೆ ಅಲಂಕಾರ ಮಾಡಿರ್ತಾರೆ.
1800 ರಥಗಳು ಇರುತ್ತೆ. ತನ್ನ ಮಗಳು ಅಂದ್ರೆ ದೇವಕನ ಮಗಳು ಮಗಳಿಗೆ ದಾಸಿಯರನ್ನ ಕೊಟ್ಟು ಕಳಿಸಿರ್ತಾನೆ. ಅಂದ್ರೆ ಗಂಡನ ಮನೆಗೆ ಹೋದ್ರೆ ಅಲ್ಲಿ ಅವಳು ಕಷ್ಟಪಡಬಾರದು, ಪ್ರತಿ ಒಂದ್ ಕೆಲ್ಸಕ್ಕೂ ಆಳು ಕಾಳಲ್ಲಿ ಇಟ್ಕೋಬೇಕು, ನನ್ನ ಮಗಳು ಸುಖವಾಗಿರ್ಬೇಕು, ನನ್ನ ತಂಗಿ ಚೆನ್ನಾಗಿರ್ಬೇಕು. ಕಂಸನಿಗೆ ಇದೆ ಅಲ್ಲ ವರದಕ್ಷಿಣೆ ಪದ್ಧತಿ ಅವಾಗಿಂದನೂ ಇದೆ. ಆಗ ಪ್ರೀತಿಯಿಂದ ಬಳುವಳಿ ಅಂತ ಕೊಡ್ತಾ ಇದ್ರು, ಈಗ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಅದು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಕಂಸ ಅಷ್ಟು ವರದಕ್ಷಿಣೆ ಕೊಟ್ಟು ರಥನ ತಾನೇ ನಡ್ಸ್ಕೊಂಡ್ ಬರ್ತಾ ಇದ್ದಾನೆ. ಮುಂದೆ ನಗಾರಿ, ಸಂಗೀತ ವಾದ್ಯಗಳು, ಮದ್ದಲೆಗಳು, ಡಮರುಗಗಳು, ಮೃದಂಗಗಳು, ಕರತಾಲ, ಸಂಗೀತ ಮೇಳ ನಡೀತಾ ಇದೆ ಅಲ್ಲಿ. ಸರಿ, ಕಂಸ ರಥನ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಆಗ ಒಂದು ಆ ಆಕಾಶವಾಣಿ ಕೇಳಿಸುತ್ತೆ. ಕಂಸ, ಆಕಾಶವಾಣಿ ಇದು, ಏನ್ ಹೇಳುತ್ತೆ ಕಂಸನಿಗೆ, ಹೇ ಕಂಸ ಮೂರ್ಖ, ನೀನು ಯಾರ ರಥವನ್ನು ನಡೆಸ್ತಾ ಇದೆಯೋ, ನಿನ್ನ ತಂಗಿ, ನಿನ್ನ ಭಾವ, ಅವರಿಗೆ ಹುಟ್ಟೋ 8ನೇ ಮಗು ನಿನ್ನ ಕೊಲ್ಲುತ್ತೆ. ಎಷ್ಟು ಪ್ರೀತಿ ಇತ್ತು ತಂಗಿ ಮೇಲೆ, ಈಗ ಅಷ್ಟು ದ್ವೇಷ ಬಂದ್ಬಿಡ್ತು ಒಂದೇ ಕ್ಷಣಕ್ಕೆ. ಯಾಕೆ? ಮುಂದೆ ವಸುದೇವ ಕಂಸನಿಗೆ ಉಪದೇಶ ಮಾಡ್ಬೇಕಾದ್ರೆ ಅದನ್ನ ಚರ್ಚೆ ಮಾಡೋಣ. ಈಗ ಇಷ್ಟ ತಿಳ್ಕೊಳ್ಳೋಣ. ಕಂಸನಿಗೆ ಭಯ ಶುರು ಆಯ್ತು. ನನ್ನ ತಂಗಿ ಹುಟ್ಟೋ ಮಗುವಿಂದ ನಾನು ಸಾಯ್ತೀನಿ ಅಂದ್ರೆ ನನ್ನ ತಂಗಿನೇ ಸಾಯ್ಬೇಕು, ಸತ್ತೋಗ್ಬಿಡ್ಲಿ. ಯಾವ ತರ ಪ್ರೀತಿ ಇದು! ಪ್ರತಿಯೊಬ್ಬರಿಗೂ ದೇಹದ ಮೇಲೆ ಎಷ್ಟು ವ್ಯಾಮೋಹ ಇರುತ್ತೆ ಅಲ್ವಾ. ಸರಿ, ಕಂಸನಿಗೆ ಏನಾಯ್ತು, ಒಬ್ಬೇ ರಾಕ್ಷಸ ಭಾವ. ಸರಿ, ಕಂಸ ಆಕಾಶವಾಣಿ ಕೇಳ್ತಿದಂಗೆ ದೇವಕಿ ತಲೆಗೆ ಕೂದ್ ಹಿಡ್ಕೊಂಡು ಕತ್ತಿನ ತೆಗೆದ, ಕೊಂದು ನಿನ್ನ ಅಂತ. ವಸುದೇವ ಅಲ್ಲೇ ಇದ್ದಾನೆ ಪಕ್ಕದಲ್ಲಿ, ಇನ್ನು ಆಗ್ತಾನೆ, ಮದುವೆ ಆಗಿದೆ, ಮದುವೆ ಆಗಿ ದಿಬ್ಬಣದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ, ಆಗ್ಲೇ ಕೊಂದು ಬಿಡ್ತೀನಿ ಅಂತ ಕತ್ತಿ ಎತ್ ಬಿಡ್ತಾನೆ. ವಸುದೇವನಿಗೆ ಗಾಬರಿ, ಭಯ ಆಯ್ತು, ಆಶ್ಚರ್ಯ ಆಯ್ತು, ಏನಪ್ಪಾ ಇದ್ದಕ್ಕಿದ್ದಂಗೆ ಹೀಗೆ. ವಸುದೇವ ಕೇಳ್ತಾನೆ ಕಂಸನಿಗೆ, ಕಂಸ ಏನಾಯ್ತು ನಿನಗೆ, ಯಾಕೆ ಹೀಗೆ ಮಾಡ್ತಾ ಇದೀಯ? ಕಂಸನ್ನ ಹೇಗೆ ಸಮಾಧಾನ ಮಾಡ್ತಾನೆ ವಸುದೇವ, ಅದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ತತ್ವ ಸಾರ. ಊಹೆ ಮಾಡಿ, ಸುಮ್ಮನೆ ಕತ್ತಿ ಎತ್ತಿದ್ದಾನೆ, ಕೂದಲು ಹಿಡ್ಕೊಂಡಿದ್ದಾನೆ ದೇವಕಿಗೆ, ಇನ್ನೇನು ಹಾಕಬೇಕು ಕತ್ತಿಗೆ, ಯಾಕಂದ್ರೆ ಭಯ ಇದೆ, 8ನೇ ಮಗು, ಕೋಪ ಬಂತು ಅವನಿಗೆ. ಈಗ ವಸುದೇವ ಅವನನ್ನು ಸಮಾಧಾನ ಮಾಡ್ಬೇಕು. ವಸುದೇವ ಹೇಳೋ ಮಾತೇನಾದ್ರೂ ಕಂಸನಿಗೆ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ದೇವಕಿಯನ್ನು ಕೊಂದು ಬಿಡ್ತಾನೆ. ವಸುದೇವ ಕಂಸನ ಕನ್ವಿನ್ಸ್ ಮಾಡ್ಬೇಕು. ಇವಾಗ ಅವನಿಗೆ ಅರ್ಥ ಆಗೋ ತರ ಹೇಳ್ಬೇಕು. ಏನ್ ಹೇಳ್ತಾನೆ ನೋಡು, ಕಂಸ ನೀನು ಮಹಾವೀರ, ಮೊದಲು ಹೇಳ್ಬೇಕು, ಹೊಗಳ್ಬೇಕಂತೆ, ನೀನು ಮಹಾವೀರ. ಅದು ಇವನು ಕಂಸ ಬಂದು ಭೋಜ ವಂಶ, ಓಕೆ, ಶೂರಸೇನ ಯದು ವಂಶ. ಎಲ್ಲ ವಂಶದಲ್ಲೂ ಕೂಡ ಭಗವಂತನ ಪಾರ್ಶ್ವದರೇ ಇದ್ದಿದ್ದು. ಈ ಕಂಸ ಹಿಂದೆ ಕಾಲನೇಮಿ ಆಗಿರ್ತಾನೆ. ಓಕೆ, ಅದು ಮುಂದೆ ಹೇಳೋಣ. ಕಂಸ ಹಿಂದಿನ ಜನ್ಮದಲ್ಲಿ ಅವನು ಕಾಲನೇಮಿ ಅಂದ್ರೆ ರಾಕ್ಷಸ ಆಗಿರ್ತಾನೆ. ಅವನು ಹಿರಣ್ಯಕಶಿಪು ಮಗ. ಹಿರಣ್ಯಕಶಿಪುನ ಮಗ ಕಾಲನೇಮಿ. ಈ ಕಾಲನೇಮಿ ಹೀಗೆ 6 ಜನ ಮಕ್ಕಳು, ಷಡ್ಗರ್ಭರು. ಹಿರಣ್ಯಕಶಿಪು ಶಾಪದಿಂದ ಅವರು ದೇವಕಿ ಗರ್ಭದಲ್ಲಿ ಹುಟ್ಟುತ್ತಾರೆ. ಯಾಕೆ ಹುಟ್ಟುತ್ತಾರೆ? ಯಾಕೆ ಕಂಸ ದೇವಕಿ ಮಕ್ಕಳನ್ನು ಕೊಂದ? ದೇವಕಿ ಮಕ್ಕಳಲ್ಲ ಅವರು. ಅದು ಹೇಳ್ತೀವಿ, ಆಶ್ಚರ್ಯ ಏನದೆ ಅಂತ ರಹಸ್ಯ. ದೇವಕಿ ಮಕ್ಕಳಲ್ಲ ಅವರು, ದೇವಕಿ ಗರ್ಭದಲ್ಲಿ ಇದ್ರು ಅಷ್ಟೇ. ಸೊ ಹಾಗಾಗಿ ದೇವಕಿ ಮಕ್ಕಳೇ ಅವರು, ಆದ್ರೆ ಅವರು ಮೂಲ ಹಿಂದೆ ಕಾಲನೇಮಿ ಮಕ್ಕಳಾಗಿರ್ತಾರೆ. ಇದು ಶಾಪ. ಇದು ಕಂಸ ಮಹಾಪಾಪಿ, ತನ್ನ ಮಕ್ಕಳನ್ನೇ ಕೊಂದ ಅವನು. ಓಕೆ, ಈಗ ವಸುದೇವ ಕಂಸನಿಗೆ ಸಮಜಾಯಿಷಿ ಮಾಡ್ತಾ ಇದ್ದಾನೆ. ನೋಡು, ನೀನು ಮಹಾಪರಾಕ್ರಮಿಯಾದ ರಾಜ, ಇಡೀ ಭೂಲೋಕಕ್ಕೆ ಗೊತ್ತಿದೆ ನಿನ್ನ ಪರಾಕ್ರಮ. ಆದ್ರೆ ಎಂತ ಹೇಸಿಗೆ ಕೆಲಸ ಮಾಡ್ತಾ ಇದೀಯ ನೀನು. ಅದು ಒಂದು ಸ್ತ್ರೀ, ನಿನ್ನ ಪ್ರೀತಿಯ ತಂಗಿನ, ಅದು ಮದುವೆ ಸಮಾರಂಭದಲ್ಲಿ, ಶುಭ ಸಮಯದಲ್ಲಿ ಕೊಲ್ಲುವಂತ ಕೋಪ ನಿನಗೆ ಎಲ್ಲಿಂದ ಬಂತು? ಯಾಕೆ ಬಂತು? ಸಾವು ಅಂದ್ರೆ ಯಾಕೆ ಎಷ್ಟು ಭಯ ಪಡ್ತಾ ಇದೀಯ?
ಎಲ್ರಿಗೂ ಭಯ ಇರುತ್ತೆ. ಕಂಸನಿಗೆ ಮಾತ್ರ ಭಯನಾ? ಎಲ್ರಿಗೂ ಭಯ ಇರುತ್ತೆ. ಒಂದ್ ಇರುವೆಗೂ ಭಯ ಇರುತ್ತೆ ಸಾವು ಅಂದ್ರೆ. ಕಂಸ ಬಸುದೇವ ಹೇಳ್ತಾರೆ, ನೋಡು ಸಾವು ಅನ್ನೋದು ನಾವು ಹುಟ್ಟದಾಗ್ಲೇ ನಿರ್ಧಾರ ಆಗ್ಬಿಟ್ಟಿರುತ್ತೆ. ಸಾವು ನಾವು ಹುಟ್ಟಾಗ್ಲೇ ನಿರ್ಧಾರ ಆಗ್ಬಿಡುತ್ತೆ. ಉದಾಹರಣೆಗೆ ಒಬ್ಬ ಮನುಷ್ಯ ಒಂದ್ 60 ವರ್ಷ ಬದುಕ್ತಾನೆ ಅಂದ್ರೆ ಸಾವು ಹುಟ್ಟಿ 60 ವರ್ಷ ಆಗಿದೆ ಆಗ್ಲೇ. ನಾವು ಅಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಡೆಬಿಟ್ ಆಗ್ತಾ ಹೋಗ್ತಾ ಇರುತ್ತೆ. 60 ವರ್ಷ ಒಬ್ಬ ಮನುಷ್ಯ ಬದುಕ್ತಾನೆ ಅಂದ್ರೆ 1 ವರ್ಷ ಆಯ್ತು, 1 ವರ್ಷ ಸತ್ತಿದ್ದಾನೆ, 2 ವರ್ಷ, 3 ವರ್ಷ, 50 ಆಯ್ತು, 55 ವರ್ಷ ಆಯ್ತು, ಸಾವು ಬರ್ತಾನೆ ಇದೆ ಹತ್ರಕ್ಕೆ. ಸಾವನ್ನ ತಪ್ಸ್ಕೊಳಕ್ ಸಾಧ್ಯ ಇಲ್ಲ. ಸಾವು ಫಿಕ್ಸ್ ಆಗ್ಬಿಟ್ಟಿದೆ. ಅದನ್ನ ಪೋಸ್ಟ್ಪೋನ್ ಮಾಡಕ್ ಆಗೋದಿಲ್ಲ, ಮುಂದಕ್ಕೆ ಹಾಕಕ್ ಆಗೋದಿಲ್ಲ ಅದನ್ನ. ಕಂಸ ನೀನ್ ಹುಟ್ಟೋವಾಗ್ಲೇನೆ ಸಾವು ಕೂಡ ಹುಟ್ಟುಬಿಟ್ಟಿದೆ. ನಾವು ಪ್ರತಿ ಕ್ಷಣ ಸಾಯ್ತಾ ಇದೀವಿ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾಕೆ ಇಷ್ಟೊಂದು ಭಯ ಪಡಬೇಕು? ಆಕಾಶವಾಣಿ ಹೇಳಿದ್ದೇನು? ದೇವಕಿ ಗರ್ಭದಲ್ಲಿ ಹುಟ್ಟುವಂತ 8ನೇ ಮಗು ಅಂತ. ಇವಳೇನ್ ಮಾಡಿದಾಳೆ? ಯಾಕೆ ಇವಳನ್ನ ಕೊಲ್ಬೇಕು? ಸಾವು ಅನಿವಾರ್ಯ. ಇವತ್ತೇ ಸಾಯ್ಬೋದು, ನಾಳೆ ಇರ್ಬೋದು, ಇನ್ನು 50 ವರ್ಷಕ್ಕೆ ಸಾಯ್ಬೋದು, ಬಟ್ ಸಾವು ತಪ್ಪಿದ್ದಲ್ಲ ಅಲ್ವಾ? ನಿಜವಾಗ್ಲೂ ಸಾವು ಅಂದ್ರೆ ಏನು? ನಾವು ಮೊನ್ನೆ ಚರ್ಚೆ ಮಾಡ್ತಾ ಇದ್ವಿ. ನಿಜವಾಗ್ಲೂ ಸಾವು ಅಂದ್ರೆ ದೇಹದ ಬದಲಾವಣೆ ಅಷ್ಟೇ. ಈ ದೇಹ ನಾಶ ಆಗ್ಬಿಡುತ್ತೆ, ಇನ್ನೊಂದು ದೇಹವನ್ನು ಸ್ವೀಕಾರ ಮಾಡ್ತಾನೆ ಜೀವಾತ್ಮ. ಸಾವು ಅಂದ್ರೆ ಈಗೇನ್ ಶರೀರ ಇದೆಯೋ ಅದು ನಾಶ ಆಗ್ತದೆ. ಹಾಗಾದ್ರೆ ನಾವು ಎಷ್ಟು ದಿನ ನಾವು ಸತ್ತಿದೀವಿ, ಎಷ್ಟು ಸಲ ಸತ್ತಿದೀವಿ ನಾವು? ಪ್ರತಿ ಕ್ಷಣ ಕ್ಷಣ ನಾವು ಸಾಯ್ತಾನೆ ಇದೀವಿ. ಈ ದೇಹ ನಿಷ್ಕ್ರಿಯ ಆಗ್ಬಿಡುತ್ತೆ ಅಷ್ಟೇನೆ, ಮೆಷಿನ್ ಆಫ್ ಆಗ್ಬಿಡುತ್ತೆ. ಈ ದೇಹ ಕೆಲಸ ಮಾಡೋದು ಸ್ಟಾಪ್ ಮಾಡ್ಬಿಡುತ್ತೆ. ಒಳಗಿರೋ ಜೀವಾತ್ಮ ಇದಾನಲ್ಲ ದೇಹದ ಒಳಗೆ, ಅವನು ಅವನ ಕರ್ಮಕ್ಕನುಸಾರವಾಗಿ ಇನ್ನೊಂದು ದೇಹವನ್ನು ಸ್ವೀಕಾರ ಮಾಡ್ತಾನೆ. ವಸುದೇವ ಹೇಳ್ತಾರೆ, ಹೇಗೆ ನಾವು ನಡಿಬೇಕಾದ್ರೆ ಒಂದು ಪಾದವನ್ನ ಮುಂದೆ ಇಟ್ಟು ಅದು ಗಟ್ಟಿ ಆದ್ಮೇಲೆ, ಅದು ಗಟ್ಟಿಯಾಗಿ ನೆಲದಲ್ಲಿ ಊರದ ಮೇಲೆ ನಾವು ಹಿಂದಿನ ಪಾದವನ್ನ ತೆಗಿತೀವಲ್ಲ, ಹಾಗೇನೆ ಮುಂದಿನ ದೇಹ ಸಿದ್ಧ ಆದ್ಮೇಲೆ ಈ ದೇಹವನ್ನ ಜೀವಾತ್ಮ ಬಿಟ್ಬಿಡ್ತಾನೆ. ಗಿಡದಲ್ಲಿ ಕೆಲವು ಹುಳಗಳಿರುತ್ತೆ. ಆ ಹುಳಗಳು ಏನ್ ಮಾಡುತ್ತೆ? ಈಗ ಉದಾಹರಣೆ ರೇಷ್ಮೆ ಹುಳು, ಎಲೆಯಿಂದ ಎಲೆಗೆ ಅದು ಸಾಗುತ್ತಾ ಹೋಗ್ತಾ ಇರುತ್ತೆ. ಮುಂದಿನ ಎಲೆ ಇಡುತ್ತೆ, ಆಮೇಲೆ ಹಿಂದಿನ ಎಲೆ, ಮುಂದಿನ ಕಾಲಿಡುತ್ತೆ, ಹಿಂದಿನ ಕಾಲು ತೆಗೆಯುತ್ತೆ. ಎಷ್ಟು ಎಚ್ಚರಿಕೆಯಿಂದ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹೋಗಿ ತೋರಿಸ್ತಾನೆ ವಸುದೇವ. ಕಂಸ ನೋಡು ಅಲ್ಲಿ ಆ ಹುಳು ನೋಡು, ಎಷ್ಟು ಎಚ್ಚರಿಕೆಯಿಂದ ಮುಂದಿನ ಕಾಲನ್ನ ಜೋಪಾನವಾಗಿ ಇಟ್ಟ ಮೇಲೆ ಹಿಂದಿನ ಕಾಲು ತೆಗಿತಾ ಇದೆ. ಹಾಗೇನೆ ಮೇಲಿರೋ ಯಜಮಾನ ಒಬ್ಬ ಕೂತಿದ್ದಾನಲ್ಲ, ಅವನು ನಿರ್ಧಾರ ಮಾಡ್ಬಿಡ್ತಾನೆ, ನೆಕ್ಸ್ಟ್ ಈ ಹುಳು ಈ ಎಲೆಗೆ ಹೋಗ್ಬೇಕು ಅಂತ. ಈ ಜೀವ ಇನ್ನೊಂದು ದೇಹವನ್ನ ಪಡೆಯೋದಕ್ಕೆ ಭಗವಂತ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ನಮ್ ಕೈಲಿಲ್ಲ ಅದು. ಎಲ್ಲಿ ತನಕ ಈ ಭೌತಿಕ ಜಗತ್ತಲ್ಲಿ ಜೀವಿ ಬದ್ಧನಾಗಿರ್ತಾನೆ ಅಲ್ಲಿವರೆಗೂ ಅವನು ದೇಹವನ್ನ ಬದಲಾವಣೆ ಮಾಡ್ತಾನೆ ಇರ್ಬೇಕು ಅಷ್ಟೇ. ನಿದ್ರೆಯಲ್ಲಿ ನಾವು ಕನಸು ಕಾಣ್ಬೇಕಾದ್ರೆ ಮನಸ್ಸು ಚಟುವಟಿಕೆ ಮಾಡುತ್ತೆ. ಅವಾಗ ನಿದ್ರೆಯಲ್ಲಿ ಮನಸ್ಸು ಚಟುವಟಿಕೆ ಮಾಡೋದಿಲ್ಲ. ನಿದ್ರೆಯಲ್ಲಿ ಕನಸು ಕಾಣ್ಬೇಕಾದ್ರೆ ಮನಸ್ಸು ಚಟುವಟಿಕೆ ಮಾಡ್ತಿರುತ್ತೆ. ಆ ಚಟುವಟಿಕೆ ತಕ್ಕಾಗೆ ನಾವು ದೇಹಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ ಅಲ್ವಾ? ಕನಸಲ್ಲಿ ಈಗಿನ ದೇಹ ಇರೋದಿಲ್ಲ, ಕಾಣಿಸೋದಿಲ್ಲ. ಅಂದ್ರೆ ದೇಹ ಕಾಣಿಸ್ಬೋದು ಇದೇ ತರದ್ದು, ಆದ್ರೆ ಚಟುವಟಿಕೆ ಬೇರೆ ತರ ಇರುತ್ತೆ. ಸೊ ಮಾನಸಿಕ ಚಟುವಟಿಕೆಗಳಷ್ಟೇನೆ. ಮನಸ್ಸು ಏನ್ ಮಾಡುತ್ತೆ? ಭಾಗವತಮಲ್ಲಿ ನಾರದ ಮುನಿಗಳು ಪ್ರಾಚೀನರಿಗೆ ಉಪದೇಶ ಮಾಡ್ಬೇಕಾದ್ರೆ, ಬಂಗಾರದ ಪರ್ವತ ಎಲ್ಲದು ಇದೆಯಾ? ಬಂಗಾರದ ಪರ್ವತ, ಚಿನ್ನದ ಜಿಂಕೆ ಎಲ್ಲದು ಇದೆಯಾ? ಇಲ್ಲ. ಮನಸ್ಸು ಏನ್ ಮಾಡುತ್ತೆ? ಬಂಗಾರ ನೋಡಿರುತ್ತೆ, ಪರ್ವತ ನೋಡಿರುತ್ತೆ, ಒಳಗ್ ಕೂತ್ಕೊಂಡು ಏನ್ ಮಾಡುತ್ತೆ? ಬಂಗಾರದ ಪರ್ವತ ಅಂತ ತೋರಿಸುತ್ತೆ ಕನ್ಸಲ್ಲಿ. ಹಾಗೆ ನಾವು ಹುಟ್ತೀವಿ, ಸಾಯ್ತೀವಿ, ಸುಖ ಪಡ್ತೀವಿ, ದುಃಖ ಪಡ್ತೀವಿ, ನಾನ್ ರಾಜ, ನಾನು ಆಳು, ನಾನ್ ಕಾಳು ಅಂತ ನಾವು ಭ್ರಮಿಸ್ತಿದೀವಿ ಅಷ್ಟೇನೆ ಕನ್ಸಲ್ಲಿ. ಆದ್ರೆ ನಾವು ನಿದ್ದೆ ಮಾಡ್ಬೇಕಾದ್ರೆ ನಮ್ ದೇಹ ಮರ್ತಿರ್ತೀವಿ ಅಲ್ವಾ? ಹೌದಲ್ಲ? ನಾವ್ ನಿದ್ದೆ ಮಾಡ್ಬೇಕಾದ್ರೆ, ಕನ್ಸು ಕಾಣ್ಬೇಕಾದ್ರೆ ನಮ್ ದೇಹ ಮರ್ತಿರ್ತೀವಿ ನಾವು. ಹಾಗೆ ನಾವು ನಮ್ಮ ಶಾಶ್ವತ ಅಸ್ತಿತ್ವವನ್ನು ಮರ್ತಿದೀವಿ. ಈಗ ಕನ್ಸು ಕಾಣ್ತಾ ಇದೀವಿ, ನಾನ್ ಬದುಕ್ಬೇಕು, ನಾನ್ ಸುಖವಾಗಿರ್ಬೇಕು. ಇದು ಭ್ರಮೆ ಕಂಸ, ಇದು ಭ್ರಮೆ. ನೀನ್ ಆ ಭ್ರಮೆಗೆ ಒಳಗೋಗಿದ್ಯಾ. ಆ ಭ್ರಮೆಗೆ ಒಳಗಾಗಿ ದೇವಕಿ ನೀನು ಕೊಲ್ತಾ ಇದೀಯ. ಇದರಿಂದ ನಿನ್ನ ಕೀರ್ತಿ ಯಶಸ್ಸು ನಾಶ ಆಗ್ಬಿಡುತ್ತೆ. ಜನ ನಿನ್ನ ಹೀಯಾಳಿಸ್ತಾರೆ, ನಿನ್ಗೆ ಎಷ್ಟು ಗೌರವ ಕೀರ್ತಿ ಇದೆ ಅದೆಲ್ಲ ನಾಶ ಆಗ್ಬಿಡುತ್ತೆ. ಈಗ ವಸುದೇವ ನಗ್ತಾ ನಗ್ತಾ ಮಾತಾಡ್ಬೇಕು. ಕೈಯಲ್ಲಿ ಕತ್ತಿ ಇದೆ, ಈ ಕೈಯಲ್ಲಿ ಜುಟ್ಟು ಹಿಡ್ಕೊಂಡಿದ್ದಾನೆ, ಯಾವ ಕ್ಷಣ ಬೇಕಾದ್ರೆ ಹಾಕ್ಬಿಡ್ಬೋದು.
ವಸುದೇವ ಏನಾದ್ರೂ ಕಂಸನಿಗೆ ವಿರುದ್ಧವಾಗಿ ಅಥವಾ ಕಂಸನಿಗೆ ಆ ಇಷ್ಟ ಆಗದೆ ಇರೋ ತರ, ಕನ್ವಿನ್ಸಿಂಗ್ ಆಗದೆ ಇರೋ ತರ ಏನಾದ್ರು ಉತ್ತರ ಕೊಟ್ರೆ, ಮಾತಾಡಿದ್ರೆ ಖಂಡಿತ ಕೊಂದು ಬಿಡ್ತಾನೆ ದೇವಕಿನ. ವಸುದೇವ ಎಚ್ಚರಿಕೆಯಿಂದ ಮಾತಾಡ್ತಿದ್ದಾನೆ, ನೋಡು ಮನಸ್ಸು ಚಂಚಲ ಇದೆ. ಈಗ ನೋಡು ದೇವಕಿನ ಎಷ್ಟು ವಿಜೃಂಭಣೆಯಿಂದ ಕರ್ಕೊಂಡು ಬರ್ತಾ ಇದೆ, ಒಂದೇ ಕ್ಷಣಕ್ಕೆ ಏನಾಯ್ತು, ನಿನ್ ಮನಸ್ಸು ಚಂಚಲ ಆಯ್ತು. ಯಾಕೆ ಚಂಚಲ ಆಗುತ್ತೆ? ಕೃಷ್ಣ ಗೀತೆ ಹೇಳ್ತಲ್ಲ, ಮಾತ್ರ ಸ್ಪರ್ಶಾರ್ಥ ಕೌಂತೆಯ ಶೀತೋಷ್ಣ ಸುಖ ದುಃಖದ. ಆ ಸಂದರ್ಭ ಹೇಗೆ ಕ್ರಿಯೇಟ್ ಆಯ್ತು? ಆಕಾಶವಾಣಿ ಯಾಕೆ ಬಂತು? ಬರಬಾರ್ದಿತ್ತಲ್ವಾ? ಚೆನ್ನಾಗಿರ್ತಾ ಇತ್ತು, ದೇವಕಿನ ವಿಜೃಂಭಣೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ, ಗಂಡನ ಮನೆಗೆ ಬಿಟ್ಟು ಬರ್ಬೋದಿತ್ತು, ಎಲ್ಲ ಚೆನ್ನಾಗಿರ್ತಾ ಇತ್ತು. ಇಲ್ಲ, ಭಗವಂತನ ಯೋಜನೆ ಬೇರೆ ಏನೋ ಇದೆ. ನಮಗೆ ಅದು ಬೇಕಿರ್ಲಿಲ್ಲ ಆ ಸಂದರ್ಭ, ವಸುದೇವನಿಗೆ ದೇವಕಿಗೆ ಬೇಕಿರ್ಲಿಲ್ಲ ಆ ಸಂದರ್ಭ, ಭಗವಂತ ಸೃಷ್ಟಿ ಮಾಡ್ತಾನೆ. ಹಾಗೆ ನಾವು ತಿರಸ್ಕಾರ ಸ್ವೀಕಾರ ಮಾಡ್ತೀವಲ್ಲ, ಯಾವ್ದನ್ನೇ ಆಗ್ಲಿ, ಒಳ್ಳೆ ದಿನ ಸ್ವೀಕಾರ ಮಾಡ್ತೀವಿ, ಕೆಟ್ಟ ದಿನ ತಿರಸ್ಕಾರ ಮಾಡ್ತೀವಿ, ಇದು ಮನಸ್ಸಿನ ವೈಖರಿ ಅಷ್ಟೇ. ಇದು ಮನಸ್ಸು ಮಾಡುವಂತ ಕೆಲಸ. ಅದು ಜೀವಾತ್ಮನಿಗೆ ಮನಸ್ಸು ಪ್ರಚೋದನೆ ಮಾಡ್ತಾನೆ. ಹೇಗೆ ಪ್ರಚೋದನೆ ಮಾಡ್ತಾನೆ? ಒಳ್ಳೆ ಕೆಲಸ ಮಾಡಕ್ಕಾಗ್ಲಿ, ಕೆಟ್ಟ ಕೆಲಸ ಮಾಡಕ್ಕಾಗ್ಲಿ ಮನಸ್ಸು ಜೀವನಿಗೆ ಪ್ರಚೋದನೆ ಮಾಡ್ತಾನೆ. ಜೀವನಿಗೆ ಸ್ವತಂತ್ರ ಇರೋದ್ರಿಂದ ಅವನು ತಿರಸ್ಕಾರ ಮಾಡ್ಬೋದು, ಸ್ವೀಕಾರ ಮಾಡ್ಬೋದು. ಮನಸ್ಸು ಹೇಳುತ್ತೆ, ಜೀವ ತಿರಸ್ಕಾರ ಮಾಡ್ಬೋದು. ಈಗ ರಸ್ತೆಲಿ ಹೋಗ್ತಾ ಇರ್ತೀವಿ, ರೋಡ್ ಸೈಡ್ ಏನೋ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಯಾವ್ದೋ ಹೋಟ್ಲಿಂದ. ಮನಸ್ಸು ಹೇಳುತ್ತೆ, ಚೆನ್ನಾಗಿದೆ ಅಲ್ವಾ, ಘಮ್ ಘಮ್ ಅಂತ ಇದೆ, ಹೋಗೋಣ ಅಂತ ಅನ್ಸುತ್ತೆ. ಮನಸ್ಸು ತಿರಸ್ಕಾರ ಮಾಡ್ಬೋದು, ಜೀವ ಬೇಡ ಅಂತ ಹೇಳ್ಬೋದು, ಇಲ್ಲ ಹೋದ್ರೂ ಹೋಗ್ಬೋದು. ಸೊ ಅದಕ್ಕೆ ಇದೆಲ್ಲ ಮನಸ್ಸಿನ ಚಟುವಟಿಕೆ. ನಿನಗೆ ಮನಸ್ಸಿಗೆ ಹೇಳ್ತಾ ಇದೆ ದೇವಕಿನ ಕೊಲ್ಲು ಅಂತ. ಇದೇ ಮನಸ್ಸು ಕ್ಷಣಕಾಲದ ಹಿಂದೆ ಏನಾಗಿತ್ತು? ಗ್ರ್ಯಾಂಡ್ ಆಗಿ ತಂಗಿನ ಖುಷಿಯಿಂದ ಕರ್ಕೊಂಡು ಹೋಗ್ತಾ ಇದೆ. ಹಾಗೆ ಜೀವಾತ್ಮ ಯಾವಾಗ ಬದ್ಧನ ಆಗುತ್ತಾನೋ ಆವಾಗ ನಾವು ಸುಖ ದುಃಖವನ್ನ ಅನುಭವಿಸ್ಬೇಕಾಗಿದೆ. ಇದು ಫಿಲಾಸಫಿ, ವಸುದೇವ ಕಂಸನಿಗೆ ಬೋಧನೆ ಮಾಡುವಂತ ಫಿಲಾಸಫಿ. ಇನ್ನೊಂದು ಉದಾಹರಣೆ ಕೊಡ್ತಾನೆ ವಸುದೇವ. ನೋಡು ಕಂಸ, ಈಗ ನೀರಲ್ಲಿ ಸೂರ್ಯ ಚಂದ್ರ ಇವ್ರ ಬಿಂಬ ಕಾಣಿಸುತ್ತೆ ಅಲ್ವಾ? ಹೌದು. ನೀರು ಅಲುಗಾಡಿದಾಗ, ನೀರು ಚಲಿಸಿದಾಗ ಅದ್ರ ಪ್ರತಿಬಿಂಬನೂ ಚಲಿಸುತ್ತೆ. ಯಾಕೆಂದ್ರೆ ನೀರಲ್ಲಿರೋದು ಚಂದ್ರ ಅಲ್ಲ, ಮತ್ತೆ ಚಂದ್ರನ ಪ್ರತಿಬಿಂಬ. ಚಂದ್ರ ಚಲಿಸೋದಿಲ್ಲ, ಹಾಗೆ ಇರ್ತಾನೆ ಆಕಾಶದಲ್ಲಿ. ಆ ಆಕಾಶದಲ್ಲಿರೋ ಚಂದ್ರನ ಪ್ರತಿಬಿಂಬ ನೀರಲ್ಲಿ ಕಾಣಿಸ್ತಾ ಇರೋದಕ್ಕೆ ನೀರಲ್ಲಿ ಚಲಿಸಿದ ಹಾಗೆ ಕಾಣುತ್ತೆ. ಇದೇ ಮನಸ್ಸು ಮಾಡೋ ಕೆಲಸ. ದೇಹದ ಜೊತೆ ಜೀವಾತ್ಮನಿಗೆ ಯಾವ ಸಂಬಂಧ ಇಲ್ಲ, ಚಂದ್ರನಿಗೆ ನೀರಲ್ಲಿರೋ ಚಂದ್ರನ ಜೊತೆ ಯಾವ ಸಂಬಂಧ ಇಲ್ಲ. ನೀರಲ್ಲಿ ಕಾಣಿಸ್ತಾ ಇದ್ದಾನೆ ಅಷ್ಟೇನೆ, ಯಾಕೆಂದ್ರೆ ಅದು ಪ್ರತಿಬಿಂಬ, ಬಿಂಬ ಅಲ್ಲ ಅದು. ಬಿಂಬದ ಇನ್ನೊಂದು ರೂಪನ ಪ್ರತಿಬಿಂಬ. ಕನ್ನಡಿ ಮುಂದೆ ನಾವು ನಿಂತ್ಕೊಂಡಿರ್ತೀವಿ, ನಾನು ಬಿಂಬ, ನಾನು ಬಿಂಬರೂಪಿ, ನನ್ನ ದೇಹದ ಪ್ರತಿಬಿಂಬ ಕನ್ನಡಿಲಿ ಕಾಣಿಸ್ತಿರುತ್ತೆ. ಕನ್ನಡಿಲಿ ಕಾಣಿಸ್ತಾ ಇರೋದು ನಾನಲ್ಲ, ನಂದೇ ಪ್ರತಿಬಿಂಬ, ನನ್ನ ದೇಹದ ಪ್ರತಿಬಿಂಬ ಅದು. ಆ ದೇಹದ ಪ್ರತಿಬಿಂಬನೇ ನಾನು ಅಂತ ಭಾವಿಸಿದಾಗ ನಾನು ಮೂರ್ಖ ಆಗ್ತೀನಿ. ಇದೆಲ್ಲ ಮಾಯ ಪ್ರಭಾವ. ಮಾಯ ಪ್ರಭಾವಕ್ಕೆ ನಾವು ಒಳಗಾಗಿ ಏನ್ ಮಾಡ್ತೀವಿ, ನಾನು ಈ ದೇಹಕ್ಕೆ ಸೇರಿದವನು ಅಂತ ಭಾವಿಸ್ಕೊಂಡ್ಬಿಡ್ತೀನಿ. ಯಾರು? ಜೀವ. ನಾನು ಈಗ ಗಂಡಸಿನ ದೇಹದಲ್ಲಿದ್ದೀನಿ, ನಾನು ರಾಜನ ದೇಹದಲ್ಲಿದ್ದೀನಿ ಅಂತ ನನಗೆ ಭ್ರಮೆ ಬಂದ್ಬಿಡುತ್ತೆ. ಇದು ಬದ್ಧ ಜೀವನ, ಇದನ್ನೇ ಬದ್ಧ ಜೀವನ ಅಂತ ಹೇಳಿ. ಭೌತಿಕ ಜಗತ್ತಿಗೆ ಬಂದಾಗ ಪ್ರತಿಯೊಬ್ರು ಬದ್ಧನಾಗಿ ಬರ್ತಾನೆ. ನಾನು 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 ನನ್ನದು ಅನ್ಕೊಂಡೆ ಬರ್ತಾನೆ. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ. ಅಥ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೈರ್ ಜನಸ್ಯ ಮೋಹೋಯಂ ಅಹಮ್ಮಮೇತಿ. ಮೋಹ ಬಂದ್ಬಿಡುತ್ತೆ ಅದರಲ್ಲಿ. ಈಗ ನೀನು ಕಂಸನ ದೇಹದ ಒಳಗಿದೀಯ. ಸೊ ನಿನ್ನ ಕೊಲ್ತಾರೆ ಅಂದಾಗ ನಿನಗೆ ಭಯ ಆಯ್ತು. ಯಾಕೆ ಭಯ ಆಯ್ತು? ನಿನ್ ಕೊಲ್ಲೋದು ದೇಹವನ್ನ ಅಲ್ವಾ, ಆತ್ಮನ್ ಕೊಲ್ಲೋಕ್ಕಾಗೋದಿಲ್ಲ. ಭಗವಂತನು ಆತ್ಮನ್ ಕೊಲ್ಲೋದಿಲ್ಲ, ದೇಹವನ್ನು ಕೊಲ್ಲೋದು. ಬಟ್ ದೇಹ ನಾನಲ್ಲ, ಅದ್ ನಿನ್ಗೆ ಗೊತ್ತಿಲ್ಲ, ಅದಕ್ಕೆ ಭಯ ಬಂತು ನಿನಗೆ. ಇದಕ್ಕೆ ಆವರಣಾತ್ಮಿಕ ಮಾಯ, ಪ್ರಕ್ಷೇಪಾತ್ಮಿಕ ಮಾಯ. ಆವರಣಾತ್ಮಿಕ ಅಂದ್ರೆ ಉದಾಹರಣೆ, ಈಗ ನಾನು ಜೀವ ಅನ್ನೋದು ಗೊತ್ತಿಲ್ಲ ನನಗೆ, ಮಾಯೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಓಕೆ, ಈಗ ನಾವೆಲ್ಲರೂ ಮಾಯಲ್ಲಿದ್ದೀವಿ ಅನ್ನೋದು ಗೊತ್ತಿಲ್ಲ.
ಇದು ಆವರಣಾತ್ಮಿಕ, ಕವರ್ ಆಗ್ಬಿಟ್ಟಿದೆ. ಆವರಣ ಅಂದ್ರೆ ಕವರ್ ಆಗ್ಬಿಟ್ಟಿದೆ. ಪ್ರಕ್ಷೇಪಾತ್ಮಿಕ ಮಾಯ ಅಂದ್ರೆ ಗೊತ್ತಿದೆ ನಾನು ಮಾಯಲ್ಲಿದ್ದೀನಿ ಅಂತ, ಆದ್ರೆ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಎರಡೂ ಮಾಯೇನೆ, ಎರಡು ರಿಸಲ್ಟ್ನು ದುಃಖನೇ. ಅಂದ್ರೆ ಒಂದು ನಾವು ಎಸ್ಕೇಪ್ ಆಗೋದಕ್ಕೆ ದಾರಿ ಮಾಡ್ಕೊಡುತ್ತೆ, ಮಾಯೆಯಿಂದ ಆಚೆ ಬರೋದಕ್ಕೆ. ನಾನ್ ಭಕ್ತಿ ಮಾಡ್ಬೇಕು. ಈಗ ನಾವೆಲ್ಲ ಭಾಗವತ ಶ್ರವಣ ಮಾಡ್ತಾ ಇದೀವಿ, ಭಗವಂತ ಲೀಲೆಗಳು ಶ್ರವಣ ಮಾಡ್ತಾ ಇದೀವಿ, ಮಾಯಿಂದ ಹೊರಗೆ ಬರ್ಬೇಕು ಅಂತ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಆದ್ರೆ 99% ಜನ, 99.9% ಜನ ಆವರಣಾತ್ಮಿಕ. ಯಾರಿಗೂ ನಾನು ಮಾಯಲಿದ್ದೀನಿ ಅಂತ ಗೊತ್ತೇ ಇಲ್ಲ. ಈಗ ನಮ್ಗೆ ಗೊತ್ತಿದೆ, ಹೌದು ಮಾಯೆ ನಮ್ಮನ್ನು ಹಿಡಿದಾಳೆ, ನಾನು ಅದರಿಂದ ಹೊರಗಡೆ ಬರ್ಬೇಕು, ಕೃಷ್ಣ ಭಕ್ತಿ ಮಾಡ್ಬೇಕು, ಸೇವೆ ಮಾಡ್ಬೇಕು, ಹರಿ ಗುರು ವೈಷ್ಣವ ಸೇವೆ ಮಾಡ್ಬೇಕು, ಇದರಿಂದ ನಾನು ಮಾಯಿಂದ ಹೊರಗೆ ಬರ್ತೀನಿ. ದೈವಿ ಹೇಷ ಗುಣಮಯಿ ಮಮ ಮಾಯ ದುರತೆಯ, ಕೃಷ್ಣ ಹೇಳಿದಾನೆ ಗೀತೆಯಲ್ಲಿ 7:14. ಸೊ ನಾನು ಈಗ ಅದರಿಂದ ಆಚೆ ಬರ್ಬೇಕಾದ್ರೆ ನಾನು ಭಕ್ತಿ ಮಾಡ್ಬೇಕು. ಭಕ್ತಿ ಮಾಡ್ಬೇಕು ಅನ್ನೋದು ಗೊತ್ತಲ್ಲ, ಇದು ಪ್ರಕ್ಷೇಪಾತ್ಮಿಕ ಮಾಯ, ಇದರಿಂದ ಹೊರಗಡೆ ಬರ್ತೀವಿ. ಆದ್ರೆ ಕಂಸನಿಗೆ ಆವರಣಾತ್ಮಿಕ ಮಾಯ. ಕಂಸ ಮಾಯೆಯ ಅಪರಾವತಾರ. ಮಾಯೆಗೆ ಸಿಕ್ಕಾಕೊಂಡಿದ್ದಾನೆ ಕಂಸ, ಬಟ್ ಸಿಕ್ಕಾಕೊಂಡಿದ್ದು ಗೊತ್ತಿಲ್ಲ. ಅದಕ್ಕೆ ಯಾವುದೇ ದೇಹ ಸಿಕ್ಕಿದ್ರು ಅವ್ನು ಖುಷಿ ಆಗ್ಬಿಡ್ತಾನೆ. ಈಗ ನನಗೆ ಮನುಷ್ಯನ ದೇಹ ಸಿಕ್ಕಿದೆ, ಖುಷಿ ಆಗಿದ್ದೀನಿ. ಜೀವಿ ಮಾಯೆಗೆ ಒಳಗಾದಾಗ, ಆವರಣಾತ್ಮಿಕ ಮಾಯೆಗೆ ಒಳಗಾದಾಗ, ನಾಯಿ ದೇಹವನ್ನ ಸ್ವೀಕಾರ ಮಾಡೋದು ಕೂಡ ಅವನು ಖುಷಿ ಪಡ್ತಾನೆ. ಕತೆ ಗೊತ್ತಿದೆ ಎಲ್ಲರಿಗೂ, ಮುಂದೆ ಏನಾಗುತ್ತೆ ಕತೆ ಗೊತ್ತಿದೆ. ಕತೆ ಬಗ್ಗೆ ಜಾಸ್ತಿ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಬೇಕು ಅಲ್ಲಿ ಕಥೆನೇ ಹೇಳೋಣ, ಕಥೆನೂ ಬೇಕಾಗುತ್ತೆ ಅದಕ್ಕೆ ಪೂರಕವಾಗಿ. ಕಂಸ ವಸುದೇವರ ಸಂವಾದ. ವಸುದೇವ ಕನ್ವಿನ್ಸ್ ಮಾಡ್ತಾ ಇದ್ದಾನೆ, ಎಲ್ಲಿ ಆ ದಿಬ್ಬಣದಲ್ಲಿ, ಮದುವೆ ದಿಬ್ಬಣದಲ್ಲಿ. ಯಾಕಂದ್ರೆ ಡಿಸೈಡ್ ಆಗಿದೆ, ಭಗವಂತ ಹೇಳಿದ್ದಾನೆ ನಾನ್ ಬರ್ತೀನಿ, ಅವತಾರ ಮಾಡಿ ಬರ್ತೀನಿ, ಮನುಷ್ಯ ರೂಪದಲ್ಲಿ ಬರ್ತೀನಿ, ನನ್ನ ಮೂಲ ರೂಪದಲ್ಲಿ ಬರ್ತೀನಿ. ಅದು ಯಾರಿಗೂ ನಾನು ಭಗವಂತ ಅಂತ ಗೊತ್ತಾಗೋದಿಲ್ಲ, ಆವರಣಾತ್ಮಿಕ. ಯಾಕಂದ್ರೆ ನಾನ್ ಬರೋಕ್ ಮುಂಚೆ ಮಾಯೆ ಬಂದಿರ್ತಾಳೆ. ಭಗವಂತ ಅವತಾರ ಮಾಡಕ್ ಮುಂಚೆ ಮೊದಲು ಭಗವಂತನ ಪಾರ್ಷದರು ಬಂದಿರ್ತಾರೆ. ವಸುದೇವ ದೇವಕಿ ಬರಬೇಕು ಮುಂಚೆ, ನಂದಗೋಪ ಯಶೋಧ ಬರಬೇಕು, ಗೋಪ ಬಾಲಕರು ಬರಬೇಕು, ವ್ರಜವಾಸಿಗಳು ಬರಬೇಕು. ಸೊ ಎಲ್ರು ಬಂದ್ಮೇಲೆ ಕೃಷ್ಣ ಕೊನೆಯಲ್ಲಿ ಬರ್ತಾನೆ, ಅವತಾರ ಮಾಡಿ ಬರ್ತಾನೆ. ಸೊ ಮಾಯೆ ಬಂದಿರ್ತಾಳೆ ಫಸ್ಟ್, ಎಲ್ಲರನ್ನ ಮಾಯೆ ಆವರಿಸ್ಬಿಡ್ತಾಳೆ. ಈಗ ಇವರೆಲ್ಲರೂ ದೇವತೆಗಳೇ, ವ್ರಜವಾಸಿಗಳು ಎಲ್ಲರೂ ದೇವತೆಗಳೇ ಮೂಲ ರೂಪದಲ್ಲಿ. ಆದ್ರೆ ದೇವತೆಗಳಿಗೆ ನಾವು ದೇವತೆ ಅಂತ ಗೊತ್ತಿಲ್ಲ. ಇದು ಯೋಗ ಮಾಯೆ ಮಾಡುವಂತ ಸೇವೆ ಭಗವಂತನಿಗೋಸ್ಕರ. ಭಗವಂತನಿಗೂ ನಾನು ಭಗವಂತ ಅನ್ನೋದು ಮರ್ಸ್ಬಿಡ್ತಾಳೆ. ಯಾವಾಗ ಬೇಕೋ ಅವಾಗ ಮಾತ್ರ ಭಗವಂತನಿಗೆ ನಾನ್ ದೇವ್ರು ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಅವಕಾಶ ಮಾಡ್ಕೊಳ್ತಾಳೆ. ಇದೆಲ್ಲ ಯೋಗ ಮಾಯೆ ಸೇವೆ ಭಗವಂತನಿಗೋಸ್ಕರ. ಭಗವಂತ ತಾನ್ ಭಗವಂತ ಅಂತ ಮರಿಬೇಕು. ಭಕ್ತರು ಉದಾಹರಣೆಗೆ ಯಶೋಧ ನಂದಗೋಪ, ಕೃಷ್ಣ ದೇವ್ರಂತ ಗೊತ್ತಿರಬಾರ್ದು. ಆ ಭಾವದಲ್ಲಿ ಪ್ರೀತಿ ಮಾಡ್ಬೇಕು. ಅದಕ್ಕೋಸ್ಕರ ಮಾಯೆ ಅವರನ್ನ ಆವರಿಸ್ಬಿಟ್ಟಿರುತ್ತೆ. ಅದು ನಿಮ್ಮನ್ನ ಆವರಿಸಿರೋ ಮಹಾಮಾಯ ಅಲ್ಲ, ಅದು ಯೋಗ ಮಾಯ. ಅವಳೆ ಮುಂದೆ ಸುಭದ್ರಾಗಿ ಬರ್ತಾಳೆ ಭಗವಂತನ ತಂಗಿಯಾಗಿ. ಸರಿ, ವಸುದೇವ ಕಂಸನಿಗೆ ಹೇಳ್ತಾನೆ, ಬುದ್ಧಿ ಮಾತು ಹೇಳ್ತದೇನೆ, ನೋಡು ಕಂಸ, ನೀನ್ ಯಾವತ್ತು ನಿನ್ನ ಮನಸ್ಸು, ನಿನ್ನ ದೇಹದ ಹಿತಾಸಕ್ತಿಗೆ ಸೋಲ್ಬೇಡ. ನಿನ್ ಮನ್ಸು ಹೇಳ್ತಿರ್ಬೋದು ಇವಾಗ ಕೊಂದುಬಿಡು ಅಂತ, ಆದ್ರೆ ನಿನ್ ಮನ್ಸಿನ ಮಾತನ್ನ ಕೇಳ್ಬೇಡ, ಅದು ಭ್ರಮೇಲಿದೆ ಈಗ. ದಯವಿಟ್ಟು ನಿನ್ನ ತಂಗಿ ಬಗ್ಗೆ ಅಸೂಯೆ ಪಡ್ಬೇಡ. ಯಾರ ವಿಷಯದಲ್ಲೂ ಅಸೂಯೆ ಪಡಬಾರ್ದು, ತಂಗಿ ವಿಷಯ ಅಂತಾನೆ ಅಲ್ಲ, ಯಾರ ವಿಷಯದಲ್ಲೂ ನೀನು ಅಸೂಯೆ ಪಡಬಾರ್ದು. ನರಕಗಳ ವರ್ಣನೆ ಮಾಡ್ಬೇಕಾದ್ರೆ ಭಾಗವತಮಲ್ಲಿ ನಾವ್ ಇದನ್ನ ಚರ್ಚೆ ಮಾಡಿದ್ವಿ. ನಾವು ಯಮನ್ ಮುಂದೆ ಹೋಗಿ ನಿಂತ್ಕೋತೀವಿ, ಅಲ್ಲಿ ಯಮದೂತರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಏನ್ ಮಾಡಿದ್ಯಾ, ಇದಕ್ಕೆ ಕಾರಣ ಏನು? ಪ್ರತಿಯೊಂದಕ್ಕೂ ನಾವು ಕಾರಣ ಕೊಡ್ಬೇಕು. ಕಾರಣ ಕೊಟ್ಟೆ ಮುಂದೆ ನಾವು ಅದರಿಂದ ಆಗುವಂತ ಅನಾಹುತಗಳೋ ಅಥವಾ ಶಿಕ್ಷೆಗಳೋ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಯಮನ ಮುಂದೆ ನಿಂತಾಗ ನಾವು ಉತ್ತರ ಕೊಡದೇ ಇರೋ ತರ ಆಗಬಾರ್ದು ಕಂಸ. ಅದಕ್ಕೆ ಅಸೂಯೆ ಪಡ್ಬೇಡ ನಿನ್ ತಂಗಿ ಮೇಲೆ. ಎಷ್ಟೇ ನಿನ್ ತಂಗಿ ಅಲ್ವಾ ಅವಳು, ದಯವಿಟ್ಟು ಅವಳನ್ನ ಕೊಲ್ಬೇಡ. ನಿನ್ ಮಗಳ ತರ ಅವಳನ್ನ ರಕ್ಷಣೆ ಮಾಡ್ಬೇಕು. ತಂಗಿ ಮಗಳ ಸಮಾನ. ನೀನು ಕೀರ್ತಿ ನಾಶ ಆಗ್ಬಿಡ್ತಾಳೆ ಕೊಂದ್ರೆ. ಯೋಚನೆ ಮಾಡು ನೀನು. ಕಂಸನ ಸಮಾಧಾನ ಮಾಡಕ್ ಪ್ರಯತ್ನ ಮಾಡ್ತಿದ್ದಾನೆ, ಕಂಸನ ಸಮಾಧಾನ ಆಗ್ಲಿಲ್ಲ. ಯಾಕಂದ್ರೆ ಒಳಗಡೆ ಅವನಲ್ಲಿ ಕಾಲನೇಮಿ
ವಿಷ್ಣು ಹಿಂದಿನ ಜನ್ಮದಲ್ಲಿ ಕಾಲನೆ ಮೀನ್ ಕೊಂದು ಬಿಟ್ಟಿರ್ತಾನೆ. ಹಾಗಾಗಿ ಅವನಿಗೆ ಭಕ್ತರು ಕಂಡ್ರೆ ಅವರಿಗೆ ದ್ವೇಷ. ಯಾಕೆ ರಾಕ್ಷಸರಿಗೆ ಭಕ್ತರನ್ನ ಕಂಡ್ರೆ ದ್ವೇಷ ಇರುತ್ತೆ ಅಂದ್ರೆ ಅವರು ಹಿಂದೆ ಭಗವಂತನ ದ್ವೇಷ ಮಾಡಿರ್ತಾರೆ. ಹಾಗಾಗಿ ಭಗವಂತನ ದ್ವೇಷ ಮಾಡೋ ನೆಪದಲ್ಲಿ ಸ್ಮರಣೆ ಮಾಡಿರ್ತಾರೆ. ಅದಕ್ಕೆ ಈ ತರ ಜನ್ಮ ಬರುತ್ತೆ ಅವರಿಗೆ. ಕಂಸನಿಗೆ ಒಳಗಡೆ ಕಂಸ ರಾಕ್ಷಸ ಭಾವ ಇದೆ, ಮೇಲ್ ಮಾತ್ರ ಅದು ಆತರ ಕಾಣಿಸ್ತಾ ಇದೆ ಅಷ್ಟೇ, ತಂಗಿ ಅನ್ನೋ ಭಾವನೆ ಇದ್ದಿದ್ರೆ ಯಾಕೆ ಕೊಲ್ತಾ ಇದ್ದ ಅವನು? ಪ್ರೀತಿ ಇದ್ದಿದ್ರೆ. ವಸುದೇವ ಎಷ್ಟು ಸಮಾಧಾನ ಮಾಡಿದ್ರು ಅವನಿಗೆ ಸಮಾಧಾನ ಆಗ್ತಾ ಇಲ್ಲ, ತಿರಸ್ಕಾರ ಮಾಡ್ದ. ಇಂಥ ಕಂಸನಿಗೆ ಉಪದೇಶ ಮಾಡಿ ಏನ್ ಪ್ರಯೋಜನ ಆಯ್ತು? ನಾಸ್ತಿಕರು ಎಷ್ಟೇ ಆದ್ರೂ ನಾಸ್ತಿಕರೇ ಆಗಿರ್ತಾರೆ. ಇದೇ ವ್ಯತ್ಯಾಸ. ದೇವತೆಗಳು ಉಪದೇಶಗಳನ್ನ ಸ್ವೀಕಾರ ಮಾಡ್ತಾರೆ. ಯಾರಿಗೆ ದೈವ ಗುಣಗಳಿದೆ, ದೈವಿ ಗುಣಗಳು, ಅವರು ಭಗವಂತನ ಉಪದೇಶಗಳನ್ನ ಸ್ವೀಕಾರ ಮಾಡ್ತಾರೆ. ಯಾರಿಗೆ ರಾಕ್ಷಸಿ ಗುಣಗಳಿದೆ ಅವರು ಭಗವಂತನ ಉಪದೇಶವನ್ನ, ವೈಷ್ಣವರ ಉಪದೇಶಗಳನ್ನ ತಿರಸ್ಕಾರ ಮಾಡ್ತಾರೆ. ವಸುದೇವನಿಗೆ ಈಗ ಒಂದೇ ಧ್ಯೇಯ, ದೇವಕಿಯನ್ನ ಹೇಗಾದ್ರೂ ಮಾಡಿ ರಕ್ಷಿಸ್ಕೋಬೇಕು. ಯಾವಾಗಾದ್ರೂ ವಿಪತ್ತುಗಳು ಬಂದಾಗ ಆದಷ್ಟು ಆ ವಿಪತ್ತಿಂದ ಸ್ಥಿತಿಯಿಂದ ದೂರ ಆಗಿರೋದು ಪ್ರಯತ್ನ ಮಾಡ್ಬೇಕು. ಈಗ ಬೆಂಕಿ ಉರಿತಾ ಇದೆ ದಗ 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 ಅಂತ, ಅದ್ರ ಹತ್ರ ಹೋಗಿ ಸೆಣಸಾಡಕ್ ಹೋದ್ರೆ ಏನಾಗುತ್ತೆ? ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಆ ಪರಿಸ್ಥಿತಿನ ಸ್ವಲ್ಪ ದೂರ ಇರಬೇಕು. ಸ್ವಲ್ಪ ತಿಳಿಯಾದಾಗ ಏನಾಗುತ್ತೆ, ಅದಕ್ಕೆ ಆ ಬೆಂಕಿ ಹಾರೋಗ್ಬಿಡುತ್ತೆ. ಎಷ್ಟೇ ಬುದ್ಧಿಶಕ್ತಿ ಬಳಸಿದ್ರು ವಸುದೇವ ಕಂಸನ್ನ ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಅವನಲ್ಲಿ ಪ್ರಾಣ ಭಯ ಧಕ ಧಕ ಉರಿತಾ ಇದೆ. ಶುಕಮುನಿಗಳು ಹೇಳ್ತಾರೆ, ಒಬ್ಬ ಮನುಷ್ಯ ತನ್ನ ವಿಪತ್ತಿಂದ ಪಾರಾಗಬೇಕಾದ್ರೆ ಅವನು ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಲೇಬೇಕು. ಯಾವುದೇ ವಿಪತ್ತಾಗ್ಲಿ, ವಿಪತ್ತು ಆಪತ್ತು ಬಂದಾಗ ಮನುಷ್ಯನಾದವನ ಕರ್ತವ್ಯ ಅವನು ಶತಾಯಗತಾಯ ಪ್ರಯತ್ನ ಮಾಡಲೇಬೇಕು. ಒಂದು ವೇಳೆ ಆ ಪರಿಸ್ಥಿತಿನ ತಪ್ಪಿಸ್ಕೊಳಕ್ ಸಾಧ್ಯನೇ ಆಗ್ಲಿಲ್ಲ ಅಂತಂದ್ರೆ ಅದು ಅವನ್ ತಪ್ಪಲ್ಲ. ಪ್ರಯತ್ನ ಮಾಡಿನೂ ಕೂಡ ವಿಫಲ ಆದ್ರೆ ಅದು ಅವನ್ ತಪ್ಪಲ್ಲ. ಉದಾಹರಣೆಗೆ ವಿದುರ, ದುರ್ಯೋಧನ ದುಶ್ಯಾಸನರ ಅಟ್ಟಹಾಸ ಕುರುಸಭೆಯಲ್ಲಿ ಅವಮಾನಕರ, ಅಸಹ್ಯಕರ, ಯಾರು ಮಾತಾಡ್ತಿಲ್ಲ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಎಲ್ರೂ ಇದ್ದಾರೆ, ದೊಡ್ಡ ದೊಡ್ಡವರು ಎಲ್ರೂ ಇದ್ದಾರೆ, ಧೃತರಾಷ್ಟ್ರ ಇದ್ದಾನೆ, ಎಲ್ರೂ ಇದ್ದಾರೆ. ಆದ್ರೂ ಆ ಮಕ್ಕಳ ದುಷ್ಕೃತಿಯನ್ನ ತಡೆಯಕ್ಕೆ ಆಗ್ಲಿಲ್ಲ, ನೋಡ್ಕೊಂಡು ಸುಮ್ಮನಾಗ್ಬಿಟ್ರು. ಅರ್ಥಸ್ಯ ಪುರುಷೋ ದಾಸಃ, ದುಡ್ಡಿಗೆ ದಾಸರಾಗಿ ತಲೆ ಬಗ್ಸ್ಕೊಂಡು ಕೂತ್ಬಿಟ್ರು. ವಿದುರ ಮಾತ್ರ ಎದ್ದು ನಿಂತ್ಕೊಂಡ್ರು, ಪ್ರತಿಭಟನೆ ಮಾಡಿದ್ರು. ಒಂದ್ ವೇಳೆ ಏನಾದ್ರು ಪ್ರತಿಭಟನೆ ಮಾಡದೆ ತಾನು ಸುಮ್ಮನೆ ಕೂತಿದ್ರೆ ಭಗವಂತ ಅವನಿಗೂ ದಂಡನೆ ಕೊಡ್ತಾ ಇದ್ದ. ನಾವು ವಿಪತ್ತಿಂದ ಪಾರಾಗೋದಕ್ಕೆ ನಾವು ಪ್ರಯತ್ನ ಮಾಡಿಲ್ಲ, ಕೈ ಕಟ್ಕೊಂಡು ಕೂತ್ಕೊಂಡ್ವಿ ಅಂದ್ರೆ ಅದು ನಮ್ದೇ ತಪ್ಪಾಗುತ್ತೆ. ಪ್ರಯತ್ನ ಮಾಡಿನೂ ಕೂಡ ಸೋತ್ರೆ ಅದು ಅವನ್ ತಪ್ಪಲ್ಲ. ಹೀಗೆ ಹೇಳ್ತಾ ನಮಗೊಂದು ಸಂದೇಶನ ಕೊಡ್ತಾರೆ. ಮನುಷ್ಯ ತನ್ನ ಕರ್ತವ್ಯವನ್ನ ಪಾಲನೆ ಮಾಡೋಕೆ ನಾವು ಶತಾಯಗತಾಯ ಪ್ರಯತ್ನ ಮಾಡಲೇಬೇಕು. ಹೀಗೆ ವಸುದೇವನ ತಲೆಯಲ್ಲಿ ಒಂದು ಯೋಚನೆ ಬಂತು, ಏನ್ ಮಾಡ್ಬೇಕು? ಇಷ್ಟೆಲ್ಲ ಕನ್ವಿನ್ಸ್ ಮಾಡ್ದ, ಬಿಟ್ಬಿಡ್ತಾನೆ ಕಂಸ ಅಂತ. ಜಗ್ಲಿಲ್ಲ ಅವನು. ಸರಿ, ಇನ್ನೊಂದ್ ತರ ಯೋಚನೆ ಮಾಡಕ್ ಶುರು ಮಾಡ್ದ ವಸುದೇವ. ಆಯ್ತು, ಒಂದ್ ಕೆಲ್ಸ ಮಾಡ, ಹೇಗಾದ್ರೂ ಮಾಡಿ ದೇವಕಿನ ಉಳಿಸ್ಕೋಬೇಕು ನಾನು. ನೋಡು ಕಂಸ, ಆಕಾಶವಾಣಿ ಹೇಳಿದ್ದೇನು? ದೇವಕಿ ಗರ್ಭದಲ್ಲಿ ಹುಟ್ಟು 8ನೇ ಮಗುವಿಂದ ನಿನಗೆ ಸಾವು ಬರುತ್ತೆ ಅಂತ. ಹೌದಾ? ಇಲ್ಲಿ ಭಾವಾರ್ಥದಲ್ಲಿ ಒಂದು ಇದು ಓದ್ತೀನಿ. ಮೃತ್ಯುರ್ಬುದ್ಧಿ ಮತಾಪ್ಯೋ ಯಾವದ್ ಬುದ್ಧಿ ಬಲೋದಯಂ ಯದ್ಯಸೋ ನ ನಿವರ್ತೇತ ನಾ ಅಪರಾಧೋಸಿ ದೇಹಿನಃ. ಅಂದ್ರೆ ಬುದ್ಧಿ ಮತ್ತೆ ದೇಹ ಬಲ ಎರಡು ಗಟ್ಟಿಯಾಗಿರೋ ತನಕ ಸಾವನ್ನ ತಡೆ ಇಡಲು ಪ್ರಯತ್ನಿಸಬೇಕು. ಪ್ರಯತ್ನ ಮಾಡ, ಬಟ್ ಆಗೋದಿಲ್ಲ ಅದು. ಪ್ರಯತ್ನ ಮಾಡಬೇಕು ಅಷ್ಟೇ. ಪ್ರಯತ್ನ ಏನು? ಇದು ಪ್ರತಿಯೊಬ್ಬ ಶರೀರಧಾರಿಯ ಕರ್ತವ್ಯ ಆಗಿದೆ. ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದು. ಇಲ್ಲಿ ಶ್ಲೋಕ ನಂಬರ್ 48 ಅಲ್ಲಿ ಹೇಳ್ತಾರೆ,
10:148 ಮೃತ್ಯುರ್ಬುದ್ಧಿಮತಾಪಯೋಹೋ ಯಾವತ್ ಬುದ್ಧಿ ಬಲೋದಯಂ ಯದ್ಯಸೌ ನಾ ನಿವರ್ತೇತ ನಾ ಅಪರಾಧೋಸ್ ದೇಹಿನಃ. ಇಲ್ಲಾಂದ್ರೆ ಅವನು ಅಪರಾಧಿ ಆಗ್ತಾನೆ. ಯಾರು ಇನ್ನು ನನಗೆ ದೇಹ ನಾನು ಆತ್ಮದ ಅರಿವಿಲ್ದಿರೋರು, ಇಲ್ಲಿ ಗಮನಿಸ್ಬೇಕು, ಆತ್ಮದ ಬಗ್ಗೆ ಅರಿವಿಲ್ದಿರೋರು, ಆತ್ಮ ಸಾಕ್ಷಾತ್ಕಾರ ಹೊಂದಿಲ್ದಿರೋರು, ನಾನೇನು ದೇಹ ಅಂತ ಭಾವಿಸಿರೋರು ದೇಹ ರಕ್ಷಣೆಗೆ ಪ್ರಯತ್ನ ಮಾಡಲೇಬೇಕು. ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣ ಪ್ರಗತಿ ಹೊಂದಿರ್ತಾರೆ, ನನ್ನ ದೇಹ ಅಲ್ಲ, ನನ್ನ ಆತ್ಮ ಅಂತ ಸಂಪೂರ್ಣ ಅರಿವಿರುತ್ತೆ, ಅವ್ರು ಪ್ರಯತ್ನ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ದೇಹ ಅಲ್ಲ, ಅದು ಚೆನ್ನಾಗಿ ಗೊತ್ತಿದೆ ಅವರಿಗೆ. ನಮ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ದೇಹ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಹೇಳ್ತಾರೆ, ಅಕಾಲ ಮೃತ್ಯುವನ್ನು ಎದುರಿಸುತ್ತಿರುವವನು ತನ್ನನ್ನ ಅದರಿಂದ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುವುದು ಸ್ವಾಭಾವಿಕ. ಸಾವು ಖಚಿತವಾದರೂ ಪ್ರತಿಯೊಬ್ಬನು ಅದನ್ನ ತಪ್ಪಿಸಲು ಪ್ರಯತ್ನಿಸಬೇಕೇ ಹೊರತು ವಿರೋಧವೇ ಇಲ್ಲದೆ ಅದನ್ನ ಒಪ್ಪಿಕೊಳ್ಳಬಾರದು. ಯಾಕೆ? ಈಗ ಜಡ ಬರುತ್ತಾ ಎಕ್ಸಾಂಪಲ್, ಅವನ್ನ ಕಾಳಿ ಬಲಿ ಕೊಡಕ್ ಕರ್ಕೊಂಡು ಹೋಗ್ತಾರೆ, ಅವ್ನು ವಿರೋಧ ಮಾಡ್ಲಿಲ್ಲ, ಕಡಿತೀಯ ಕಡ್ಕೊ ಹೋಗಂತ ಸುಮ್ಮನೆ ಆಗ್ಬಿಟ್ಟ. ಯಾಕಂದ್ರೆ ಅವ್ನು ನಮ್ಮ ಹಾಗೆ ಬದ್ಧ ಜೀವಿ ಅಲ್ಲ. ನಾವು ಬದ್ಧ ಜೀವಿಗಳಾಗಿರೋದ್ರಿಂದ ನಮ್ಮ ದೇಹ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಪ್ರತಿಭಟನೆ ಮಾಡ್ಬೇಕು ನಾವು. ಹೇಗೆ ವಿದುರ ಪ್ರತಿಭಟನೆ ಮಾಡಬಾರ್ದು, ದುಶ್ಯಾಸನ ಸರಿ ಇಲ್ಲ, ಹಾಗೆ ಧೃತರಾಷ್ಟ್ರ ನಿಮ್ಗೇನ್ ಬುದ್ಧಿ ಇಲ್ವಾ, ಭೀಷ್ಮಾಚಾರ್ಯರು ಏನ್ ಮಾಡ್ತೀರಿ, ದ್ರೋಣಾಚಾರ್ಯ ಏನ್ ಮಾಡ್ತಿದ್ರಿ ನೀವೆಲ್ಲ ಅಂತ ಬೈದ, ತಡೆಯಕ್ ಪ್ರಯತ್ನ ಪಟ್ಟ. ಆಯ್ತಾ ಅದು ತಡೆಯಕ್ಕೆ? ಇಲ್ಲ, ಭಗವಂತನೇ ಬರ್ಬೇಕು. ಸೊ ನಮ್ ಪ್ರಯತ್ನ ಗೊತ್ತು ಅವನಿಗೆ, ವಿದುರನಿಗೆ ಗೊತ್ತು ನನ್ನ ಕೈಲಿ ತಡೆಯಕ್ಕಾಗೋದಿಲ್ಲ. ಯಾಕಂದ್ರೆ ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದ ವಿದುರ, ಧೃತರಾಷ್ಟ್ರನ ಬುದ್ಧಿ ಹೇಳಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟ, ಆಗ್ಲಿಲ್ಲ ತಡೆಯೋದಕ್ಕೆ. ಹಾಗಂತ ನಾವು ಪ್ರಯತ್ನ ಮಾಡದೆ ಕೂತ್ರೆ ಏನಾಗುತ್ತೆ, ನಾವು ಅಪರಾಧಿಗಳಾಗ್ಬಿಡ್ತೀವಿ. ಅದಕ್ಕೆ ಹೇಳೋದು ದೇಹ ರಕ್ಷಣೆ. ನಾವು 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 ಮುಕ್ತಾತ್ಮರಲ್ಲ. ಎಷ್ಟೋ ಸಮಯ ಡಿಸ್ಕಷನ್ ಬಂದಾಗ ಕೆಲವು ಡಿವೋಟೀಸ್ಗಳು ದೇಹ ರಕ್ಷಣೆ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು, ನಾವು ಮುಕ್ತಾತ್ಮರಲ್ಲ. ಅಯ್ಯೋ ಬಂದಿದ್ ಬರ್ಲಿ, ಆಗಿದ್ದಾಗ್ಲಿ, ಹೋಗಿದ್ದೋಗ್ಲಿ. ಏನೋ ಒಂದು ಕಾಯಿಲೆ ಬಂತು, ಏನೋ ದೇಹ ತೊಂದರೆ ಕೊಡ್ತಾ ಇದೆ, ಭಕ್ತಿ ಮಾಡಕ್ ಆಗ್ತಾ ಇಲ್ಲ, ಅಯ್ಯೋ ಆಗಿದ್ದಾಗ್ಲಿ, ಬಂದಿದ್ ಬರ್ಲಿ ಮಾಡಬಾರದು. ಹಾಗೆ ಅದ್ರಿಂದ ರಿಸಲ್ಟ್ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಪ್ರಯತ್ನ ಮಾಡ್ಲಿ ಮಾಡದೇ ಇರ್ಲಿ ರಿಸಲ್ಟ್ ಏನು, ಆದ್ರೆ ನಾವು ಅಪರಾಧಿಗಳಾಗ್ತೀವಲ್ವಾ. ಈಗ ಉದಾಹರಣೆಗೆ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳ್ದ, ಕೃಷ್ಣ ಬಿಡ್ಲಿಲ್ಲ. ಅರ್ಜುನ ಯುದ್ಧ ಮಾಡದೇ ಇದ್ರು ಕೂಡ ಯುದ್ಧ ಆಗ್ತಾ ಇತ್ತು, ಅಲ್ಲಿರೋ ಜನಗಳು ಸಾಯ್ತಾ ಇದ್ರು, ಖಂಡಿತ ಸಾಯ್ತಾ ಇದ್ರು ಯುದ್ಧ ಮಾಡ್ಲಿಲ್ಲ ಅಂದ್ರೂ. ಬಟ್ ಇವನು ಅಪರಾಧಿ ಆಗ್ತಾ ಇದ್ದ ಅರ್ಜುನ. ಕರ್ತವ್ಯಚ್ಯುತಿ ಆರೋಪ ಬರ್ತಾ ಇತ್ತು ಅವನ ಮೇಲೆ, ನರಕಕ್ಕೆ ಹೋಗ್ತಾ ಇದ್ದ. ಅದಕ್ಕೆ ಭಗವಂತ ಅದನ್ನ ತಡಿತಾನೆ, ಅಪರಾಧಿಗಳಾಗ್ಬಾರ್ದು ಅಂತ. ಅದಕ್ಕೆ ಹೇಳೋದು, ಬದ್ಧ ಜೀವಿಗಳಾದ ನಾವು ದೇಹ ರಕ್ಷಣೆಗೆ ಅಗತ್ಯವಾದದನ್ನ, ಅನುಕೂಲಕರವಾಗಿರೋದನ್ನ ಮಾಡ್ಲೇಬೇಕು, ಬಿಡೋ ಹಾಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಜೀವಾತ್ಮನು ಸಹಜವಾಗಿ ಶಾಶ್ವತ. ಸಾವು ಎನ್ನುವುದು ಭೌತಿಕ ಅಸ್ತಿತ್ವದ ನಿಕೃಷ್ಟ ಜೀವನಕ್ಕೆ ಬಿದ್ದಿದ್ದ ಶಿಕ್ಷೆ. ಸಾವು ಅನ್ನೋದು ದೇಹದ ಬದಲಾವಣೆ ಅಷ್ಟೇನೆ. ಶಿಕ್ಷೆ ಅವನ್ ಏನೇ ಮಾಡಿದ್ದ ಹಿಂದೆ ಕರ್ಮ, ಅದನ್ನ ನಾವು ಒಪ್ಕೊಳ್ಳೇಬೇಕು. ಅದು ಕಂಸ ಆಗಿರ್ಲಿ, ಯಾರೇ ಆಗಿರ್ಲಿ. ಸೊ ಕಂಸ ಅವನ್ ಏನ್ ಮಾಡಿದ್ದ ಹಿಂದೆ ಆ ಅಪರಾಧವನ್ನ, ಆ ತಪ್ಪನ್ನ ಈ ಜನ್ಮದಲ್ಲಿ ಅವನು ಅನುಭವಿಸ್ಬೇಕು. ಅವನು ಎಷ್ಟೇ ಒದ್ದಾಡಿದ್ರು ಸಾವಿಂದ ತಪ್ಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಸಾವನ್ನ ತಡೆ ಹಿಡಿಯಲು ಪ್ರಯತ್ನಿಸದವನು ಬುದ್ಧಿವಂತನಲ್ಲ. ರೂಪದ ಭಾವಾರ್ಥದಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ನಾವು ಆದಷ್ಟು ಭಾಗವತಮಲ್ಲಿ ಭಾವಾರ್ಥವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಹಂಗಂತ ಸಾವನ್ನ ತಡೆ ಹಿಡಿಯಕ್ಕೆ ಪ್ರಯತ್ನ ಪಟ್ಟು ಜೀವನ ಪೂರ್ತಿ ಭಗವಂತನ ಸೇವೆಯನ್ನ ಮರೆತವನು ಮಹಾಮೂರ್ಖ. ಎರಡು ಜೊತೆ ಜೊತೆಲಿ ಹೋಗ್ಬೇಕು. ದೇಹವನ್ನ ರಕ್ಷಣೆ ಮಾಡ್ಬೇಕು. ದೇಹ ಭಗವಂತ ಕೊಟ್ಟಿರುವಂತಹ ಒಳ್ಳೆ ಉಡುಗೊರೆ. ಅದು ಮನುಷ್ಯನ ದೇಹ ಬಂದಿದೆ, ನಮಗೆ ಕಾಪಾಡ್ಕೋಬೇಕು. ಅದನ್ನ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು, ಭಗವಂತನಲ್ಲಿ ಪ್ರೀತಿ ಬೆಳೆಸ್ಕೋಬೇಕು. ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಮೂರ್ಖರು, ದೇಹದ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ, ಆತ್ಮದ ಬಗ್ಗೆ ದೇಹದ ಬಗ್ಗೆ ಏನು ಗೊತ್ತಿಲ್ಲ. ಹಾಗಂತ ಅವ್ರಿಗೇನು ವೈಕುಂಠ ಸಮಾರಾಧನೆ ಮಾಡಕ್ಕಾಗತ್ತ? ನಾವು ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆಲ್ಲ ನರಕ ಸಮಾರಾಧನೆ ಮಾಡ್ಬೇಕು ಅವರಿಗೆ. ದೇಹವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಚೆನ್ನಾಗಿ ತಿನ್ಬೇಕು, ಪ್ರಸಾದ ತಿನ್ಬೇಕು. ಹಂಗಂತ ಭಕ್ತಿನ ಮರಿಬಾರ್ದು, ಬಿಡಬಾರ್ದು. ಇದೇ ಉಪದೇಶ.
ಪ್ರದಾಯ ಮೃತ್ಯವೆ ಪುತ್ರಾನ್ ಮೋಚಯೇ ಕೃಪಣಾಮಿಮಾಂ ಸುತಾಮೇ ಯದಿ ಜಾಯೇರನ್ ಮೃತ್ಯುರ್ವಾ ನ ಮ್ರಿಯೇತ ಚೇತ್ ವಿಪರ್ಯಯೋ ವಾ ಕಿಂ ನ ಸ್ಯಾತ್ ಗತಿರ್ಧಾತುರ್ದುರತ್ಯಯ ಉಪಸಿತೋ ನಿವರ್ತೇತ ನಿವೃತ್ತ ಪುನರಾಪತೇತ್. ವಸುದೇವ ಯೋಚನೆ ಮಾಡ್ತಾನೆ, ಇದು ವಸುದೇವ ಯೋಚನೆ ಮಾಡಿದ್ದು. ಒಂದ್ ಕೆಲಸ ಮಾಡೋಣ, ದೇವಕಿಗೆ ಹುಟ್ಟೋ ಮಕ್ಕಳೆಲ್ಲ 8 ಜನ ಮಕ್ಕಳು ಹುಡ್ತಾರೆ, 8ನೇವನು ಕಂಸನ್ ಕೊಲ್ತಾನೆ ಅಂತ ಬಂದಿದೆ. ಅಷ್ಟು ಜನ ಅವ್ನಿಗೆ ಒಪ್ಪಿಸ್ಬಿಡೋಣ, ಆಯ್ತಾ? ಈಗ ಕಂಸನ್ ಸಾವು ನನ್ನ ಮಗನ ಕೈಯಲ್ಲಿದೆ ಅನ್ನೋದ್ರಿಂದ ನನ್ನ ಮಕ್ಕಳಲ್ಲಿ ಯಾರೋ ಒಬ್ಬನ್ ಕೊಲ್ತಾನೆ, ಹುಟ್ಟಿದ ಮಕ್ಳನ್ನೆಲ್ಲ ಅವ್ನು ತಗೊಂಡು ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡ್ದ. ತಕ್ಷಣಕ್ಕೆ ಮುಂದೆ ನೋಡ್ಕೊಳ್ಳೋಣ, 8ನೇ ಮಗು ಆದಾಗ ಅವಾಗ ಏನಾಗುತ್ತೋ ಬೀಸದೊಣ್ಣೆ ತಪ್ಪಿಸ್ಕೋಬೇಕು ಇವಾಗ. ಆ ಕ್ಷಣಕ್ಕೆ ಬೆಂಕಿ ಉರಿತಾ ಇದೆ, ನಮ್ಮ ಮತ್ತೆ ತುಪ್ಪ ಹಾಕಕ್ ಹೋಗ್ಬಾರ್ದು. ಆ ಕ್ಷಣಕ್ಕೆ ನಾವು ಅದರಿಂದ ಹೊರಗೆ ಬರ್ಬೇಕು. ಸೊ ಏನ್ ಮಾಡ್ತಾರೆ, ಯೋಚನೆ ಮಾಡ್ದ. ಏವಂ ವಿಮೃಶ್ಯ ತಂ ಪಾಪಂ ಯಾವದಾತ್ಮ ನಿದರ್ಶನಂ ಪೂಜಯಾಮಾಸ ವೈಶೌರಿ ಬಹುಮಾನ ಪುರಸ್ಸರಂ. ಸರಿ, ಕಂಸನ ಮುಂದೆ ಹೇಳ್ತಾನೆ, ನೋಡಪ್ಪ, ತುಂಬಾ ಗೌರವದಿಂದ ಹೇಳ್ತಾನೆ, ನೋಡು ನನ್ನ ಪ್ರೀತಿಯ ಭಾವ, ಭಯನೂ ಇದೆ ವಸುದೇವನಿಗೆ ಒಳಗೆ, ಎಲ್ಲಿ ಕೊಂದು ಬಿಡ್ತಾನೋ ಅಂತ. ಮೇಲೆ ಸ್ಮೈಲ್ ಮಾಡ್ತಾ ನಗುತ್ತಾ ಪ್ರೀತಿಯಿಂದ ಮಾತಾಡ್ತಾನೆ. ಇದು ತುಂಬಾ ಕಷ್ಟ, ಇದು ಒಳಗೆ ನೋವಿರುತ್ತೆ. ಮೇಲೆ ಅವನು ಖುಷಿಯಿಂದ ಶತ್ರು ಹತ್ರ ಮಾತಾಡ್ತಾ ಇದ್ದಾನೆ. ಶ್ರೀ ವಸುದೇವ ವಾಚ ನಹಿ ಅಸ್ಯಾಸ್ಯ ಭಯಂ ಸೌಮ್ಯ, ಭಯ ಪಡಬೇಡ. ಯದ್ ವೈಸಾಹ ಶರೀರವಾಕ್, ಮೊದಲು ಒಂದ್ ರೀತಿಯಲ್ಲಿ ಉಪದೇಶ ಮಾಡ್ದ. ನೋಡು, ಶರೀರ ಒಂದಲ್ಲ ಒಂದಿನ ಬಿದ್ದೋಗುತ್ತೆ, ನಾವು ಹುಟ್ಟಾಗ್ಲೇ ಸಾವು ಬಂದ್ಬಿಟ್ಟಿದೆ, ಸಾವಿಗೆ ಯಾಕೆ ಭಯ ಪಡ್ಬೇಕು. ಫಿಲಾಸಫಿ ಅರ್ಥ ಆಗಲ್ಲ ಅವರಿಗೆ, ಮೂರ್ಖರಿಗೆ ತತ್ವಜ್ಞಾನ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಹೋಗ್ರಿ ನಿಮ್ ಗೊಡ್ಡು ಪುರಾಣ ಯಾರಿಗ್ ಬೇಕು. ಸೊ ವಸುದೇವ ಏನ್ ಮಾಡ್ದ, ಈ ತರ ಯೋಚನೆ ಮಾಡ್ದ. ಆಯ್ತಪ್ಪ ಸರಿ, ನಿನ್ನ ದಾರಿಗೆ ಬರ್ತೀನಿ ನಾನು. ನಿನ್ ತಂಗಿ ಅದು ಕೊಲ್ತಾಳೆ ಅಂತ ಹೇಳ್ತಾ ಆಕಾಶವಾಣಿ ಇಲ್ಲ ಅಲ್ಲ, ನಿನ್ ತಂಗಿನೇ ಕೊಲ್ತೀಯ. ಆಯ್ತು, 8ನೇ ಮಗು ಅಲ್ವೇನಪ್ಪ, ಮೊದಲನೇ ಮಗುನೇ ಕೊಟ್ಬಿಡ್ತೀನಿ ನಿನಗೆ, ಹುಟ್ಟೋ ಪ್ರತಿಯೊಂದು ಮಕ್ಕಳನ್ನು ಕೊಟ್ಬಿಡ್ತೀನಿ. ಯಾರೋ ಒಬ್ರು ಪ್ರಶ್ನೆ ಕೇಳ್ತಾ ಇದ್ರು, ಅಲ್ಲ ಗುರೂಜಿ, ಹುಟ್ಟೋ ಮಕ್ಕಳು ಕಂಸನ್ ಕೊಲ್ತಾರೆ ಅನ್ನೋದಾದ್ರೆ ಯಾಕೆ ಒಂದೇ ಸೆಲ್ಲಲ್ಲಿ ಇಟ್ಟ ಅವನು ಗಂಡ ಹೆಂಡ್ತಿನ? ಬೇರೆ ಬೇರೆ ಸೆಲ್ ಇರ್ಲಿಲ್ವಾ? ಸೆಲ್ ನಂಬರ್ 10 ಸೆಲ್ ನಂಬರ್ 11 ಹಾಕ್ಬೋದಿತ್ತಲ್ಲ ಬೇರೆ ಬೇರೆ ಕಡೆ, ಯಾಕೆ ಒಂದೇ ಕಡೆ ಇಟ್ಟ ಅಂತ ಪ್ರಶ್ನೆ. ಏನ್ ಕಾರಣ, ಏನ್ ಉತ್ತರ ಸಿಗ್ಬೋದು ಇದರಲ್ಲಿ? ಬಂದಿರುತ್ತೆ, ಯಾರಿಗಾದ್ರೂ ಈ ಯೋಚನೆ ಬಂದಿರುತ್ತೆ. ಹುಟ್ಟೋ ಮಕ್ಕಳಿಂದ ಪ್ರಾಣಾಪಾಯ ಇದೆ ಅಂದ ಮೇಲೆ ಯಾಕೆ ಒಂದೇ ಸೆರೆಮನಿಲಿ ಇಟ್ಟ ಕಂಸ? ಅದು ಕಂಸನ್ ಬುದ್ಧಿ ಆಗಿರ್ಲಿಲ್ಲ, ಅದು ಭಗವಂತನ ಬುದ್ಧಿ ಆಗಿತ್ತು. ಭಗವಂತ ಯಾರಿಗಾದ್ರೂ ಒಳ್ಳೇದು ಮಾಡ್ಬೇಕು, ಉದ್ಧಾರ ಮಾಡ್ಬೇಕು ಅಂದ್ರೆ ಬುದ್ಧಿ ಕೊಡ್ತಾನೆ. ಯಾರನ್ನಾದ್ರೂ ನಾಶ ಮಾಡ್ಬೇಕಂದ್ರೆ ಬುದ್ಧಿ ಕಿತ್ಕೊಂಡ್ಬಿಡ್ತಾನೆ. ಸರ್ವಸ್ಯ ಚಾಹ ಮೃದಿ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಎಲ್ಲ ಹೃದಯದಲ್ಲೂ ಭಗವಂತ ಕೂತ್ಕೊಂಡು ಪರಮಾತ್ಮನಾಗಿ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು, ಏನೇನ್ ಕಿತ್ಕೋಬೇಕು ಅದನ್ನ ಭಗವಂತ ಮಾಡ್ದಿರ್ತಾನೆ. ಕಂಸನೊಳಗೆ ಕೂತ್ಕೊಂಡು ಕಂಸನ ಬುದ್ಧಿಯನ್ನ ಕಿತ್ತ, ಅದಕ್ಕೆ ಒಂದೇ ಸೆರೆಮನೆಯಲ್ಲಿ ಕೂಡಿಟ್ಟ. ಭಯ ಪಡಬೇಡ, ಅವಳು ಏನಾದ್ರೂ ಜನ್ಮ ಕೊಟ್ರೆ ಗಂಡು ಮಕ್ಕಳಿಗೆ ತಗೊಂಡ್ಬಂದು ನಿನ್ ಕೈಗೆ ಒಪ್ಪಿಸ್ತೀನಿ. ಒಪ್ಕೊಂಡ್ಬಿಟ್ಟ ಕಂಸ. ಸರಿ, ಅಷ್ಟು ರಾಕ್ಷಸ ಇದ್ದವನು ಅವನು ಹೇಗೆ ಸಮಾಧಾನ ಆಗ್ಬಿಟ್ಟ? ಕೊಂದು ಬಿಡ್ತೀನಿ ಅಂತ ಕತ್ತಿ ಎತ್ತಿದಾನೆ, ಇನ್ನೇನ್ ಕಣ್ಣು ಮುಚ್ಚಿ ಕಣ್ಣು ಬಿಡಷ್ಟು ಕೊಂದು ಬಿಡ್ತಾ ಇದ್ದ ಅವನು. ವಸುದೇವ ಹೇಗೆ ತಾರ್ಕಿಕವಾಗಿ ಅವನನ್ನು ಕನ್ವಿನ್ಸ್ ಮಾಡ್ತಾನೆ. ವಸುದೇವನ ಮಾತಿನ ಮೇಲೆ ನಂಬಿಕೆ ಬಂತು. ವಸುದೇವ ಅಂದ್ರೆ ತುಂಬಾ ಪ್ರೀತಿ ಅವನಿಗೆ. ವಸುದೇವನೇ ನಿಂತು ನನ್ನ ತಂಗಿನ ನೀನೇ ಮದುವೆ ಮಾಡ್ಕೋಬೇಕು ಅಂತ ಮದುವೆ ಮಾಡಿಸಿರ್ತಾನೆ. ವಸುದೇವ ಅಂದ್ರೆ ತುಂಬಾ ಇಷ್ಟ ಕಂಸನಿಗೆ, ದೇವಕಿ ಅಂದ್ರೆ ತುಂಬಾ ತುಂಬಾ ಇಷ್ಟ. ಆದ್ರೂ ಸಾವು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಜೀವ ಭಯ, ನನ್ನ ಆತ್ಮವನ್ನ ನಾನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಕಾಳಜಿ ಇರುತ್ತೆ. ಎಂಥ ಪಾಪಿ ಆಗಿದ್ರು ವಸುದೇವ ಸಾರಿ ಕಂಸ ವಸುದೇವನ ಮಾತಿನ ಮೇಲೆ ತುಂಬಾ ಪ್ರೀತಿ ಇತ್ತು, ನಂಬಿಕೆ ಇತ್ತು. ಯಾಕಂದ್ರೆ ಇದು ವಸುದೇವನ ಶುದ್ಧ ಭಕ್ತನ ಗುಣನೇ ಆ ತರ ಇರುತ್ತೆ. ಎಂಥವ್ರು ಅದು ಮೋಡಿ ಮಾಡುತ್ತೆ. ಪ್ರಭುಪಾದರು
ಎಂತೆಂತ ರಾಕ್ಷಸರನ್ನ, ಮಾಯಾವಾದಿಗಳನ್ನ, ಶೂನ್ಯವಾದಿಗಳನ್ನ, ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ನ ಭಕ್ತರನ್ನಾಗಿ ತೆಗೆದಿದ್ರು, ಭಕ್ತರಾಗಿ ಮಾರ್ಪಾಟ್ ಮಾಡಿದ್ರು ಅವ್ರನ್ನ. ಹೇಗ್ ಸಾಧ್ಯ ಆಯ್ತು? ಇದು ಅವರ ವಸುದೇವನ ಶುದ್ಧ ಭಕ್ತನ ಲಕ್ಷಣ, ವಸುದೇವನಂತಹ ಶುದ್ಧ ಭಕ್ತನ ಲಕ್ಷಣ. ಶುದ್ಧ ಭಕ್ತನಲ್ಲಿ ಸಮಸ್ತ ದೇವತೆಗಳ ಗುಣಗಳು ಇರುತ್ತೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ ಗುಣಸ್ತದ ಸಮಾಸತೆ ಸುರಾಹ. ಭಕ್ತರಲ್ಲಿ ಎಷ್ಟು ಗುಣ ಇರುತ್ತೆ ಅಂದ್ರೆ ಕಂಸನಂತವ್ರು ಕೂಡ ಕರ್ಗೋಗ್ಬಿಡ್ತಾರೆ. ಸಂದೇಹನೇ ಪಡ್ಲಿಲ್ಲ ವಸುದೇವನ ಮಾತಿನ ಮೇಲೆ. ಹೌದಾ, ಕೊಡ್ತೀಯಾ, ನಿಜವಾಗ್ಲು ಕೊಡ್ತೀಯಾ, ಮಾಡೋದಿಲ್ವಾ, ಮೋಸ ಮಾಡಲ್ವಾ, ಏನು ಕೇಳಿಲ್ಲ ಅವನು. ಅತ ಕಾಲ ಉಪಾವೃತ್ತೆ ದೇವಕಿ ಸರ್ವದೇವತಾ ಪುತ್ರಾನ್ ಪ್ರಸುಶ್ವೇ ಚೌಷ್ಟೌ ಕನ್ಯಾಂ ಚೈವಾನ್ ವತ್ಸರಂ. ಸರಿ, ಏನಾಯ್ತು? ಇನ್ನು ಸೆರೆಮನೆಗೆ ಹಾಕಿಲ್ಲ, ಬಿಟ್ಬಿಟ್ಟ. ವಸುದೇವನ ಮಾತಿಂದ ನಂಬಿಕೆ ಇಟ್ಬಿಟ್ಟು ಮೊದಲನೇ ವರ್ಷ ಆಯ್ತು, ಒಂದ್ ಮಗು ಜನ್ಮ ಕೊಟ್ಲು. ಏನಾಯ್ತು ಈ ಕಡೆ? ವಸುದೇವ ಎಂಥವ್ರೇ ಆಗ್ಲಿ ತಾನೇ ಹೆತ್ ಮಗನ ಹೋಗಿ ಕಂಸನ್ ಕೈ ಕೊಡಕ್ಕಾಗತ್ತಾ? ಎಲ್ಲೋ ಒಂದ್ ಕಡೆ ಅವನಿಗೆ ವಿಹ್ವಲ ಆಯ್ತು. ಅನೃತಾತ್ ಅತಿ ವಿಹ್ವಲ. ಅಯ್ಯೋ, ಸುಳ್ಳು ಹೇಳ್ಬಿಟ್ರೆ ಕಂಸನನ್ನ ಬಿಡ್ತಾನ, ವಸುದೇವ ಸುಳ್ಳು ಹೇಳ್ದ, ಮೋಸ ಮಾಡ್ದ ಅಂತ ಆಗ್ಬಿಡುತ್ತಲ್ವಾ ಅಂತ ಹೇಳಿ ಮೊದಲನೇ ಮಗುನ ತಗೊಂಡೋಗಿ ಕಂಸನ ಕೈಲಿ ಕೊಡ್ತಾನೆ. ಅವನ ಹೆಸರು ಕೀರ್ತಿಮಾನ್. ಇವರೆಲ್ಲ ಯಾರು? 6 ಜನ. ಆಮೇಲೆ ಬಲರಾಮ ಕೃಷ್ಣ ಬರೋದು. ಅದಕ್ಕಿಂತ ಮುಂಚೆ ಹುಟ್ಟುವಂತ 6 ಜನ ಮಕ್ಕಳು ಷಡ್ಗರ್ವರು. ಇವರೆಲ್ಲ ಅಸುರರ ಮಕ್ಕಳು, ಷಡ್ಗರ್ಭಾಸುರರು. 6 ಜನ ಮಕ್ಕಳನ್ನ ಗೋಡೆಗೆ ತಾನೇ ಕೊಂದು ಅಪ್ಪಳಿಸಿ ಫಾಟ್ ಫಾಟ್ ಅಂತ ಹೊಡೆದು ಕೊಂದಾಕ್ಬಿಡ್ತಾನಲ್ಲ. ಅದಕ್ಕೊಂದು ಕಾರಣ ಇದೆ. ಇದು ಹಿರಣ್ಯಕಶಿಪು ಶಾಪ, ಬ್ರಹ್ಮದೇವರ ವರ. ಈ 6 ಜನ ಮಕ್ಕಳು ಬ್ರಹ್ಮರನ್ನ ಕೂತು ತಪಸ್ ಮಾಡಿರ್ತಾರೆ. ಅದೊಂದು ಲೀಲೆ ಹೇಳ್ಬಿಡ್ತೀನಿ, ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ. ಹಿರಣ್ಯಕಶಿಪು ಮೊಮ್ಮಕ್ಕಳು ಇವರು. ಯಾರು? ಈ 6 ಜನ ಅಸುರರು. ಕಂಸ ಹಿಂದೆ ತಾನು ಕಾಲನೇಮಿ ಆಗಿದ್ದಾಗ ವಿಷ್ಣು ದ್ವೇಷ ಮಾಡ್ತಾ ಇದ್ದ. ಕಾಲನೇಮಿ ಕೊಂದುಬಿಟ್ಟಿದ್ದ ವಿಷ್ಣು, ಭಗವಂತ ಅವರನ್ನು ಕೊಂದುಬಿಟ್ಟಿದ್ದ. ಈ ಕಾಲನೇಮಿ ತನ್ನ ಮಕ್ಕಳು, 6 ಜನ ಮಕ್ಕಳು ತನ್ನನ್ನ ಭಕ್ತಿ ಮಾಡೋದು ಬಿಟ್ಬಿಟ್ಟು ಬ್ರಹ್ಮದೇವರನ್ನ ಭಕ್ತಿ ಮಾಡ್ತಾ ಇದಾರೆ ಅಂತ ಅವನಿಗೆ ಹೊಟ್ಟೆಕಿಚ್ಚು ಬಂದ್ಬಿಡ್ತು. ಅರೆ, ರಾಕ್ಷಸರ ಮಕ್ಳು ರಾಕ್ಷಸರಾಗ್ಬೇಕಾ, ಭಕ್ತರಾಗಂಗಿಲ್ವಾ? ಈಗ ಇವಾಗ್ಲೂ ಅನ್ವಯಿಸುತ್ತೆ ಇದು. ಯಾವ ತಂದೆ ತಾಯಿಗಳು ಮಕ್ಕಳನ್ನ ಭಕ್ತಿ ಮಾಡಕ್ ಬಿಡೋದಿಲ್ವೋ ರಾಕ್ಷಸರೇ ಅವರು. ಹಿರಣ್ಯಕಶಿಪು ವಂಶಸ್ಥರು ಅವರು, ಕಂಸನ ವಂಶಸ್ಥರು. ಬಿಡ್ಲಿಲ್ಲ ಅವರು ಭಕ್ತಿ ಮಾಡಕ್ಕೆ. ಸರಿ, ಏನ್ ಮಾಡಿದ್ರು? ಹಿರಣ್ಯಕಶಿಪು ಕೋಪ ಬಂತು. ಅದಕ್ಕೆ ಏನ್ ಮಾಡ್ತಾನೆ, ನಿಮ್ಗೆ ನಿನ್ನ ತಂದೆನೇ ಕೊಲ್ಲಲಿ ಅಂತ ಶಾಪ. ಯಾವಾಗ? ಮುಂದಿನ ಜನ್ಮದಲ್ಲಿ. ಇದೆಲ್ಲ ಭಗವಂತನ ಪ್ರೀ ಪ್ಲಾನ್, ನಾವು ಯೋಚನೆ ಮಾಡ್ದಂಗಲ್ಲ. ದೇವತೆಗಳ ಭಗವಂತನ ಭಕ್ತಿ ಮಾಡಿದ್ದಕ್ಕೆ ದೇವಕಿ ಗರ್ಭದಲ್ಲಿ ಬಂದಿದ್ದವರು ಸುಮ್ನೆ ಬಂದವರಲ್ಲ. ದೇವಕಿ ಗರ್ಭ ಸಾಮಾನ್ಯ ಹೆಣ್ಣಿನ ಗರ್ಭ ಅಲ್ಲ, ಅದು ದೈವಿ ಗರ್ಭ. ಅದು ಅಂತ ಗರ್ಭದಲ್ಲಿ ಬಂದ ಮೇಲೆ ಅವರು ಪಾಪದಿಂದ ಮುಕ್ತರಾಗ್ಬೇಕಾದ್ರೆ ಹೇಗೆ ಸಾಧ್ಯ? ದೇವಕಿ ಗರ್ಭದಲ್ಲಿ ಬಂದಾಗಲೇ ಅವ್ರ ಪಾಪ ಮುಕ್ತಿ ನಾಶ ಆಯ್ತು. ಅವ್ರ ಕರ್ಮವನ್ನು ಅನುಭವಿಸಕ್ ಬಂದಿದ್ದಲ್ಲ, ಅವರು ಭಗವಂತನ ಅನುಗ್ರಹದಿಂದ ಬಂದಿದ್ದವರು. 6 ಜನ ಗರ್ಭಾಸುರರು. ಆಮೇಲೆ ಅವರು ದೈವಿ ಪ್ರಜ್ಞೆಯಿಂದ ದಿವ್ಯ ಶರೀರ ಧರಿಸಿ ಅವರು ತಮ್ಮ ಮೂಲ ಸ್ವರೂಪಕ್ಕೆ ಹೊರಟೋಗ್ಬಿಡ್ತಾರೆ. ಏನ್ ತೋರಿಸ್ಬೇಕಿತ್ತು ಭಗವಂತ ಇಲ್ಲಿ? ಯಾರದೇ ಶಾಪ ಇರ್ಲಿ, ನಾವು ಭಗವಂತನ ಭಕ್ತಿ ಸೇವೆ ತೊಡಗಿದ್ರೆ ಖಂಡಿತ ಭಗವಂತ ಅವರನ್ನ ರಕ್ಷಣೆ ಮಾಡ್ತಾನೆ. ಅಂತ ಪುಣ್ಯವಂತ ಗರ್ಭದಲ್ಲಿ, ದೇವಕಿ ಗರ್ಭದಲ್ಲಿ ಭಗವಂತ ಆವಿರ್ಭಾವ ಆಗಿರುವಂತ ಗರ್ಭ ಅದು. ಆ ಗರ್ಭದಲ್ಲಿ ಬಂದಂತಹ ಮಹಾಪುಣ್ಯವಂತರು ಅವರು. ಅದಕ್ಕೆ ರಾಕ್ಷಸರ ಮಕ್ಕಳು ರಾಕ್ಷಸರೇ ಆಗ್ಬೇಕು ಅಂತೇನಿಲ್ಲ, ಭಕ್ತರ ಮಕ್ಕಳು ಭಕ್ತರೇ ಆಗ್ಬೇಕು ಅಂತೇನಿಲ್ಲ. ವೈಸ್ ವರ್ಷ, ಎರಡೂ ಉಲ್ಟಾ ಆಗ್ಬೋದು. ವೇನಿನ ಮಗನಾಗಿ ಭಗವಂತ ಪೃಥುವಾಗಿ ಬಂದ, ಅಂಗನಂತ ಮಹಾರಾಜನ ಹೊಟ್ಟೆಯಲ್ಲಿ ವೇನ ಬಂದ. ಹಿರಣ್ಯಕಶಿಪು ಅಂತ ಮಹಾರಾಕ್ಷಸನ ಗರ್ಭದಲ್ಲಿ ಪ್ರಹ್ಲಾದ ಬಂದ.
ನಮ್ಗೆ ಎಲ್ಲಿ ಜನ್ಮ ತಾಳಿದೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಭಕ್ತಿ ಮಾಡ್ತಾ ಇದೀವ, ಭಗವಂತನ ಶರಣಾಗತರಾಗಿದ್ದೀವ, ಅದಷ್ಟೇ ಮುಖ್ಯ. ಅವ್ನು ಏನೇ ಮಾಡ್ತಾ ಇರ್ಲಿ, ಶೂದ್ರ ಆಗಿರ್ಲಿ, ವೈಶ್ಯ ಆಗಿರ್ಲಿ, ಚಂಡಾಳ ಆಗಿರ್ಲಿ, ಯಾರೇ ಆಗಿರ್ಲಿ, ಷಡ್ ಗರ್ಭಾಸುರರೇ ಆಗಿರ್ಲಿ, ಅವರು ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ತಂದೆ ತಾಯಿಗಳು ಭಗವಂತ ಭಕ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಸಂಹಾರ ಮಾಡ್ತಾನೆ ಭಗವಂತ. ಸರಿ, ಕೀರ್ತಿಮಾನ್ ಮೊದಲನೇ ಮಗು, ಅದನ್ನ ಕರ್ಕೊಂಡು ಹೋಗಿ ಕಂಸನಿಗೆ ಒಪ್ಪಿಸ್ಬೇಕು. ಕೊಟ್ಟೆ ಬಿಡ್ತಾನೆ ಕಂಸನ್ ಕೈಲಿ. ಕಿಂ ದುಸ್ಸಹಂ ನು ಸಾಧೂನಾಂ ವಿದುಷಾಂ ಕಿಮಪೇಕ್ಷಿತಂ ಕಿಂ ಅಕಾರ್ಯಂ ಕದರ್ಯಾಣಂ ದುಶ್ಚದಂ ಕಿ ದತ್ತಾತ್ಮನಾಂ. ಕಿಂ ದುಸ್ಸಹಂ ಅಲ್ಲ, ಎಷ್ಟು ನೋವಾಗಿರ್ಬೋದು ವಸುದೇವನಿಗೆ. ಅಂದ್ರೆ ಶುಕಮುನಿಗಳು ಭಾಗವತ ಹೇಳ್ತಾರೆ, ಕಿಂ ದುಸ್ಸಹಂ, ಸಹಿಸಕ್ಕಾಗೋದಿಲ್ಲ ಅದು. ಆದ್ರೆ ಸಾಧುಗಳಾದ್ರೆ ಅದನ್ನ ಸಹಿಸ್ಕೊಳ್ತಾರಂತೆ. ಯಾಕಂದ್ರೆ ಅವ್ರಿಗೆ ಆ ಯಾವ್ದ್ರ ಬಗ್ಗೆ ಆಕಾಂಕ್ಷೆನೂ ಇರೋದಿಲ್ಲ, ಯಾವ್ದ್ರ ಬಗ್ಗೆನೂ ತಿರಸ್ಕಾರ ಭಾವನೆ ಇರೋದಿಲ್ಲ. ಭಗವಂತನೇ ಸರ್ವಸ್ವ ಅಂತ ಗೊತ್ತಿರುತ್ತೆ ಅವರಿಗೆ. ಅವ್ರಿಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ. ಯಾಕಂದ್ರೆ ಭಗವಂತನ ಡಿಪೆಂಡ್ ಆದ್ಮೇಲೆ ಭಗವಂತ ಏನ್ ಮಾಡ್ತಾನೆ, ಅದೇ ಅವ್ರ ಕಾರ್ಯ. ಶುದ್ಧ ಭಕ್ತನ ಕಾರ್ಯ ಅದು ಅವನ ಕಾರ್ಯ ಅಲ್ಲ, ಅದು ಭಗವಂತನ ಕಾರ್ಯ. ಶುದ್ಧ ಭಕ್ತನ ಆಲೋಚನೆ ಅದು ಅವನ ಆಲೋಚನೆ ಅಲ್ಲ, ಅದು ಭಗವಂತನ ಆಲೋಚನೆ. ಆದ್ರೆ ಕಂಸನಿಗೆ ನೀಚ ಗುಣ ಇರುವಂತಹ ಪಾಪಿ ಅವನಿಗೆ ಯಾವ ಕಾರ್ಯ ತಾನೇ ನಿಷಿದ್ಧ? ಇವಾಗ ಭಕ್ತರು ಈರುಳ್ಳಿ ತಿನ್ಬಾರ್ದು, ಬೆಳ್ಳುಳ್ಳಿ ತಿನ್ಬಾರ್ದು, ನಿಷೇಧ, ಮಾಂಸಾಹಾರ ಮಾಡಬಾರ್ದು, ಭಕ್ಷ್ಯ ಭೋಜನ ಮಾಡಬಾರ್ದು, ಅನೈತಿಕ ಚಟುವಟಿಕೆ ತೊಡಗಬಾರ್ದು, ನಿಷಿದ್ಧ ನಿಷಿದ್ಧ ನಿಷಿದ್ಧ. ಆದ್ರೆ ಭಕ್ತರು ಅಲ್ಲದವರಿಗೆ ಯಾವ ತಾನೇ ನಿಷಿದ್ಧ? ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅಂಥದ್ರಲ್ಲಿ ಶುದ್ಧ ಭಕ್ತರು ಕಿಂ ಅಕಾರ್ಯಂ ಕದರ್ಯಾಣಂ ದುಸ್ತ್ಯಜಂ ಕಿ ಧೃತಾತ್ಮನಾಂ. ದುಸ್ತ್ಯಜಂ ಅಂದ್ರೆ ಬಿಡೋದಕ್ಕೆ ಯಾವ್ದು ಕಷ್ಟನೋ ಯಾರು ಕೊಟ್ಬಿಡ್ತಾರಪ್ಪ, ಹುಟ್ಟಿದ ಮಗುನ್ ತಗೊಂಡೋಗಿ ಕಂಸನ್ ಕೈಯಲ್ಲಿ. ದುಸ್ತ್ಯಜಂ ಬಿಡಕ್ಕಾಗುತ್ತಾ? ಆದರೆ ಕಿಂ ಧೃತಾತ್ಮನಾಂ, ವಸುದೇವ ಧೃತಾತ್ಮನಾಗಿದ್ದ. ಧೃತಾತ್ಮ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ, ಧೃತಾತ್ಮ. ತಗೊಂಡೋಗಿ ಕಂಸನಿಗೆ ಕಲ್ಕೊಟ್ಬಿಟ್ಟ. ಕಂಸನಿಗೆ ಏನಾಯ್ತು ಈಗ? ಖುಷಿ ಆಯ್ತು. ನಗ್ತಾ ನಗ್ತಾ ಹೇಳ್ತಾನೆ, ದೃಷ್ಟ ಸಮತ್ವಂ ತಚ್ಚೌರೆ ಸತ್ಯೇ ಚೈವ ವ್ಯವಸ್ಥಿತಂ. ಆಹಾ ವಸುದೇವ, ನನ್ನ ಪ್ರೀತಿಯ ತಂಗಿ ಗಂಡನೆ, ಭಾವ ಮಾಮಿದ. ಕಂಸ ತುಷ್ಟಮನ ರಾಜನ್. ಕಂಸನ್ಗೆ ಖುಷಿ ಆಯ್ತು. ಪ್ರಹಸನ್ನಿದಮಬ್ರವೀತ್. ಯಾಕೆ ಖುಷಿ ಆಯ್ತು? ಮಗುನ್ ತಂದು ಕೊಟ್ನಲ್ಲ, ಇವನ್ನ ನನ್ ಕೊಲ್ಬೇಕಲ್ಲ ಅಂತಲ್ಲ, ಕೊಂದ್ಬಿಡ್ತೀನಿ ಇವನ್ನ ಅಂತಲ್ಲ. ವಸುದೇವನ ಸತ್ಯನಿಷ್ಠೆ ನೋಡಿ ಅವನಿಗೆ ಖುಷಿ ಆಯ್ತು. ಎಂಥವ್ರಿಗೂ ಕೂಡ ಸತ್ಯ ಅಂತ, ಸತ್ಯದ ಪ್ರಕಾರ ನಡ್ಕೊಂಡ್ಬಿಟ್ರೆ ಕಂಸನಂತವ್ರು ಕೂಡ ಖುಷಿ ಆಗ್ಬಿಡ್ತಾರೆ. ಅದಕ್ಕೆ ಪುಣ್ಯಕೋಟಿ ಕತೆ ಹೇಳ್ತಾರೆ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ, ಹೌದಲ್ಲ? ಪುಣ್ಯಕೋಟಿ ಕತೆ ಅದು ಪದ್ಮಪುರಾಣದ ಕತೆ. ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವನ್ ಟೀಚರ್ಸ್ ಗೊತ್ತೋ ಏನೋ ಗೊತ್ತಿಲ್ಲ. ಪದ್ಮಪುರಾಣದಲ್ಲಿ ಪುಣ್ಯಕೋಟಿ ಅಂತ ಹೆಸರಿಲ್ಲ ಅಷ್ಟೇ. ಪುಣ್ಯಕೋಟಿ ಅಂತ ಆಮೇಲೆ ಯಾರು ಸೇರಿಸಿದ್ರು ಏನೋ ಗೊತ್ತಿಲ್ಲ. ಅದು ಪದ್ಮಪುರಾಣದಲ್ಲಿ ಕತೆ. ಒಂದು ಹುಲಿ ಅಂತಹ ದುಷ್ಟ ಪ್ರಾಣಿನೂ ಕೂಡ ಆ ಪುಣ್ಯಕೋಟಿ ಹಸುವಿನ ಸತ್ಯನಿಷ್ಠೆ ನೋಡಿ ಕರಗೋಗ್ಬಿಡುತ್ತೆ, ತಾನೇ ಬಿದ್ದು ಸತ್ತೋಗ್ಬಿಡುತ್ತೆ ಅಲ್ವಾ? ಚಿ, ಎಂತ ಪಾಪದ ಕೆಲಸ ಮಾಡಿದೆ ನಾನು ಅಂತ. ಅದೇ ಪ್ರಾಯಶ್ಚಿತ್ತ ಅಷ್ಟೇನೆ. ಕಂಸನಿಗೆ ಏನಾಯ್ತು, ಮನಸ್ಸು ಒಂಥರ ಪ್ರಸನ್ನ ಆಯ್ತು. ಅದ್ ಹೇಳ್ತಾನೆ, ಕಂಸ ತುಷ್ಟ ಮನಾರಾಜನ್ ಪ್ರಾಸನ್ನಿದಮಬ್ರವೀತ್. ಹೇಳ್ತಾನೆ, ಪ್ರತಿಯಾತು ಕುಮಾರೋಯಂ ನಹಿ ಅಸ್ಮಾದಸ್ತಿ ಮೇ ಭಯಂ. ಓ ವಸುದೇವ, ನನಗೆ ಇದರಿಂದ ಭಯ ಇಲ್ಲ, ಹೋಗು. ಅಷ್ಟಮಾದಿವ ಯೋಗರ್ಭಾನ್, 8ನೇ ಮಗು ಬರುತ್ತಲ್ಲ ಅವಾಗ ಅದನ್ನ ತಗೊಂಬಂದ್ ಕೊಡು. ಕಂಸನಿಗೂ ಒಂದು ಒಳ್ಳೆ ಗುಣ ಬಂದ್ಬಿಡ್ತಲ್ಲಪ್ಪ. ಯುದ್ಧದಲ್ಲಿ ಯಾರನ್ನೋ ಕೊಲ್ತಾರೆ ಅಲ್ವಾ? ಯಾವ್ದೋ ದೇಶದ ಮೇಲೆ ಬಾಂಬ್ ಹಾಕ್ತಾರೆ. ಅಮೆರಿಕಾದವ್ರು ಜಪಾನ್ ಮೇಲೆ ಬಾಂಬ್ ಹಾಕಿದ್ರು. ಯಾವ ದೇಶ, ಯಾವ ಬಾಂಬ್, ಯಾವ ಜನ, ಯಾರನ್ನ ಯಾಕೆ ಕೊಲ್ಬೇಕು? ಅವರಿಂದ ಏನ್ ಭಯ ಐತಿ ಅವರಿಗೆ? ಎಂತ ಪಾಪದ ಕಾರ್ಯ ಅಲ್ವಾ ಇದು? ಕಂಸನ್ ಅಂತವನಿಗೆ ಮನಸ್ಸು ಕರಗುತ್ತೆ, ಮತ್ತೆ ನಮ್ಗೆ ಯಾಕೆ ಕರಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಯುದ್ಧ ಮಾಡ್ತೀವಿ, ಆ ದೇಶಕ್ಕೆ ಬಾಂಬ್ ಹಾಕ್ತೀವಿ, ಈ ದೇಶಕ್ಕೆ ಬಂದು ಕೊಲ್ತೀವಿ,
ಕಾಶ್ಮೀರಲ್ಲಿ ಯಾರೋ ಬಂದು ಯಾರನ್ನೋ ಕೊಂದು ಹೋದ್ರು, ಯಾರಿಗೆ ಗೊತ್ತಿಲ್ಲ, ಅವ್ರಿಗೇನ್ ದ್ವೇಷ ಇಲ್ಲ ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾ ಇದ್ರು. ಇವ್ರ ಪಾಡಿಗೆ ಬಂದು ಬುಲೆಟ್ ಹೊಡೆದ್ಬಿಟ್ಟು ಹೋಗ್ಬಿಟ್ರು, ಗುಂಡು ಹೊಡೆದ್ಬಿಟ್ಟು ಹೋಗ್ಬಿಟ್ರು, ಸತ್ ಹೋದ್ರು. ಹಂಸ ಹೇಳ್ತಾನೆ, ಪ್ರತಿಯಾತು ಕುಮಾರೋಯಂ ನಹಿ ಅಸ್ಮಾದಸ್ತಿ ಮೇ ಭಯಂ ನಹಿ, ನನಗೆ ಖಂಡಿತ ಇದರಿಂದ ಭಯ ಇಲ್ಲ. ಅಷ್ಟಮಾದ್ 8ನೇ ಮಗು, ಅಷ್ಟಮಾದಿವಯೋ ಗರ್ಭಾತ್ ಮೃತ್ಯುಮೇ ವಿಹಿತ ಕಿಲ ತಥೇತಿ ಸುತಮಾದಾಯ ಯಯಾವಾನಕದುಂದುಭಿಃ. ಸರಿ, ಅನಕದುಂದುಭಿ ಅಂದ್ರೆ ವಸುದೇವ. ವಸುದೇವ ಒಬ್ಬ ಹಿಂದೆ ಅವನ ಮೂಲ ರೂಪದಲ್ಲಿ ಅವನು ಆನಕದುಂದುಭಿ ಆಗಿರ್ತಾನ. ಅವನ ಮೂಲ ಹೆಸರು ಆನಕದುಂದುಭಿ. ಇವನು ಎಷ್ಟು ಸತ್ಯದಿಂದ ನಡ್ಕೊಂಡ್ಬಿಟ್ಟ ಅಲ್ಲ. ಒಳಗೆ ಹಿಂಸೆ ನೋವಾಗ್ತಿದೆ, ಆ ನೋವನ್ನ ಸಹಿಸೋ ಶಕ್ತಿ ಇರುತ್ತೆ, ಯಾಕಂದ್ರೆ ಅವನು ಭಕ್ತನಾಗಿದ್ದರಿಂದ. ಧೃತ ಆತ್ಮನಾಂ ಅವನು ಯಾವುದಕ್ಕೂ ಆಸೆ ಪಡೋದಿಲ್ಲ, ಯಾವ್ದಾರು ಕಳೆದೋಯ್ತು ಅಂತ ದುಃಖ ಪಡೋದಿಲ್ಲ. ತಂದೆ ಮಗುವಾಗಿರ್ಲಿ ಅದು, ಯಾಕಂದ್ರೆ ಅದು ಭಗವಂತನ ಇಚ್ಛೆ ಪ್ರಕಾರ ಆಗ್ತಾ ಇದೆ ಅಂತ ಅವ್ನು ಗೊತ್ತಿರುತ್ತೆ. ಇಷ್ಟಾದ್ಮೇಲೆ ಕಂಸನಿಗೆ ಒಂದು ಸಂದೇಹ ಬರುತ್ತೆ. ಏನ್ ಸಂದೇಹ ಬರುತ್ತೆ? ಆ ಸಂದೇಹ ಬರಕ್ಕೆ ಯಾರು ಕಾರಣ? ನಾರದ ಮುನಿ. ವಸುದೇವನಿಗೂ ಕೂಡ ಕಂಸನ ಮೇಲೆ ನಂಬಿಕೆ ಇಲ್ಲ. ಯಾವಾಗ ಬೇಕಾದ್ರೆ ಮುಂದ್ ಕೊಂದ್ಬಿಡ್ಬೋದು, ನಾನು ಮನೆಗೆ ಹೋಗ್ತಾ ವಾಪಸ್ ದಾರಿಲೇ ಕೊಂದ್ಬಿಡ್ಬೋದು ಆ ಮಗುನ, ಯಾವಾಗ ಬೇಕಾದ್ರೂ ಮನಸ್ಸು ಬದಲಾವಣೆ ಆಗ್ಬೋದು. ಸರಿ, ಏನ್ ಮಾಡಿದ್ರು? ಇವರೆಲ್ಲ ದೇವತೆಗಳೇ ಭಗವಂತ ಲೀಲೆಯಲ್ಲಿ ಪಾಲ್ಗೊಳ್ಳಕ್ಕೋಸ್ಕರ ಬಂದಿರುವಂತವ್ರು ಇವರೆಲ್ಲರೂ. ಸರಿ, ವಾಪಸ್ ಬಂದ್ಬಿಟ್ಟ ವಸುದೇವ ಮಗುನ್ ಕರ್ಕೊಂಡು. ಕಂಸ ಕಳ್ಸಿಕೊಟ್ಬಿಟ್ಟ, ನನಗೇನ್ ಭಯ ಎಲ್ಲ, ಕರ್ಕೊಂಡು ಹೋಗು, 8ನೇ ಮಗು ಆದಾಗ ನಾನು ಬರ್ತೀನಿ, ನಾನೇ ಕೊಲ್ತೀನಿ ಅಂತ. ನಾರದ್ರು ಬಂದ್ರು ಕಂಸನ ಹತ್ರ. ನಾರದ್ರು ಹೇಳ್ತಾರೆ ಕಂಸನಿಗೆ, ಯಾಕಪ್ಪ ಒಂಥರ ಮುಖ ಬಾಡ್ದಂಗಿದೆ, ಏನ್ ಸಮಾಚಾರ, ಏನಾಯ್ತು? ಗೊತ್ತು ನಾರದರಿಗೆ ಏನಾಗಿದೆ ಅಂತ. ಆ ನಾರದ್ರು ಒಂದ್ ಮಾತು ಹೇಳ್ತಾರೆ. ಇದು ಹರಿವಂಶದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ. ಭಾಗವತಮಲ್ಲ ಸುವರ್ಣನೇ ಇಲ್ಲ, ಹರಿವಂಶ ಮಹಾಭಾರತದಲ್ಲಿ ಹೇಳ್ತಾರೆ. ನಾರದ್ರು ಬಂದ್ರು ಕಂಸನಿಗೆ ಹೇಳ್ತಾರೆ, ಕಂಸ ನಿನ್ನ ಹತ್ರ ಒಂದು ರಹಸ್ಯ ಮಾತುಕತೆ ಮಾತಾಡ್ಬೇಕು, ತುಂಬಾ ಸೀಕ್ರೆಟ್. ಏನ್ ನಾರದ್ರೆ, ಏನಾಯ್ತು ಹೇಳಿ. ನಾರದನ್ ಕಂಡ್ರೆ ಕಂಸನ್ ಸ್ವಲ್ಪ ಗೌರವ, ಪ್ರೀತಿ, ಗೌರವ. ಯಾಕೆ ನಾರದರು ಕ್ಯಾರೆಕ್ಟರೇ ಆತರ, ಅವ್ರ ವ್ಯಕ್ತಿತ್ವನೇ ಆತರ. ಹೇಳ್ತಾರೆ ಕಂಸನಿಗೆ, ನಾನು ಬ್ರಹ್ಮಲೋಕದಿಂದ ಬರ್ಬೇಕಾದ್ರೆ ಅಲ್ಲಿ ಒಂದು ಸಭೆ ನಡೀತಾ ಇತ್ತು. ನಾನು ವೀಣೆ ಹಿಡ್ಕೊಂಡು ನುಡ್ಸ್ಕೊಂಡ್ ಬರ್ತಾ ಇದ್ದೆ, ಏನೋ ಬ್ರಹ್ಮದೇವ್ರು ಏನೋ ಮೀಟಿಂಗ್ ಮಾಡ್ತಾ ಇದಾರಲ್ಲ ಅಂತ ಹೋಗಿ ನೋಡ್ತೀನಿ. ಅಲ್ಲಿ ಎಲ್ಲಾ ದೇವತೆಗಳು ಕೂತಿದ್ದಾರೆ. ಬ್ರಹ್ಮ ಹೇಳಿದ್ರು ಏನಂತ, ಕಂಸನ್ ಕೊಲ್ಲೋದಿಕ್ಕೆ ನಾವೆಲ್ಲ ಪ್ಲಾನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ರು ಕಂಸ ಅಂದ್ಬಿಟ್ರು ನಾರದ್ರು. ಈಗ ನಾರದ್ ಹೇಳಿದ ಮಾತು ಸರಿನಾ ತಪ್ಪ? ನಾರದ್ರು ಹೇಳಿದ ಮಾತನ್ನ ನಾವು ಒಪ್ಕೋಬೇಕು ಬೇಡವೋ? ಕಂಸ ಆಗ್ತಾನೆ ವಸುದೇವ ಮಗುನ ಕೊಟ್ಬಿಟ್ಟು ನಾನು ಕೊಲ್ಲೋದಿಲ್ಲ ಅಂತ ಹೇಳಿ ವಾಪಸ್ ಕಳ್ಸಿತಾನೆ. ಈ ಕಡೆ ನಾರದ್ರು ಬಂದ್ಬಿಟ್ರು ಕಂಸ ನೀನು ಒಂದು ರಹಸ್ಯ ಹೇಳ್ಬೇಕು ಅಂತ ಹೇಳ್ತಾ ಇದಾರೆ. ಕಂಸನ್ ಕೋಪ ಬರುತ್ತೋ ಇಲ್ವೋ? ಹೌದಾ, ಈ ದೇವತೆಗಳಲ್ಲಿ ನಾಟಕ ಮಾಡ್ತದಲ್ಲ. ಆಮೇಲೆ ಹೇಳ್ತಾರೆ ನಾರದ್ರು, ನೋಡು ಕಂಸ, ಈ ದೇವತೆಗಳನ್ನ ನಂಬೇಡ. ನಾರದ್ರ ಬಾಯಲ್ಲಿ ಯಾಕೆ ಮಾತು ಬರ್ಬೇಕು? ಏನ್ ಕಾರಣ ಇದೆ? ನಮ್ಗೆ ಮೇಲ್ನೋಟಕ್ಕೆ ಈಗ ಚಿತ್ರಕೇತು ಲೀಲೆಯಲ್ಲಿ ನಾವು ಅದನ್ನೇ ನೋಡಿದ್ವಿ. ಚಿತ್ರಕೇತು ನೋಡೋದ್ ಶಿವ ಪಾರ್ವತಿಯರ್ ನೋಡಿದ ತಕ್ಷಣ ನಕ್ಬಿಟ್ಟ, ಹೀಯಾಳಿಸ್ದ, ನಿಂದನೆ ಮಾಡ್ದ ಅಂದ್ ಮಾತ್ರಕ್ಕೆ ಅವ್ರನ್ನ ತಪ್ಪು ದೃಷ್ಟಿಯಿಂದ ನೋಡ್ಬಾರ್ದು. ಯಾರನ್ನ ಹೀಯಾಳಿಸ್ತಾರೆ, ನಿಂದನೆ ಮಾಡ್ತಾರೆ, ಅದಕ್ಕೊಂದು ಕಾರಣ ಇರುತ್ತೆ. ನಾರದ ಮುನಿ ಬಂದ್ರು, ಕಂಸ ಈ ದೇವತೆಗಳನ್ನ ನಂಬೇಡ, ನೀನು ಮಹಾ ಬುದ್ಧಿವಂತರು ಅವರು. ದೇವಕ್ಕೆ ಹೊರಟದ್ ಹೇಳ್ತಾರೆ, ಋಷೇರ್ ವಿನಿರ್ಗಮೇ ಕಂಸೋ ಯದುನ್ ಮತ್ವ ಸುರಾನಿತಿ ದೇವಕ್ಯ ಗರ್ವ ಸಂಭೂತಂ ವಿಷ್ಣುಂ ಚ ಸ್ವವಧಂ ಪ್ರತಿ ದೇವಕೀಂ ವಸುದೇವಂ ಚ ನಿಗೃಹ್ಯ ನಿಗಡೇರ್ಗೃಹೆ ಜಾತಮಹನ್ ಪುತ್ರಂ ತಯೋರಜನ ಶಂಕಯ. ಈ ದೇವತೆಗಳನ್ನ ನಂಬೇಡ. ಇದೇ ಮಗು 8ನೇ ಮಗು ಆಗಿದ್ರೆ ಏನ್ ಮಾಡ್ತೀಯ ನೀನು? 8ನೇ ಮಗುನ ಮೊದಲು ಕಳಿಸಿ, 7ನೇ ಮಗುನ ಆಮೇಲೆ ಕಳಿಸಿ, ಮೊದಲನೇ ಮಗುನ ಕೊನೆಯಲ್ಲಿ ಕಳಿಸಿ, ಲೆಕ್ಕ ತಲೆ ಕೆಳಗೆ ಮಾಡ್ಬಿಟ್ಟು ಏನ್ ಮಾಡ್ತೀಯ ಕಂಸ? ಕೊಂದ್ಬಿಡು ಎಲ್ಲಾರನು ಅಂದ್ರು.
ಸರಿನಾ ಇದು ಮಾಡಿದ್ದು ನಾರದರು? ಪಾಪ ಮಗು ಬದುಕೊಳ್ತಾ ಇತ್ತಲ್ಲ, ಕೀರ್ತಿಮಾನ್. ಇಲ್ಲ, ಆ ಮಗು ಬದುಕಬಾರದು, ಅದು ಉದ್ಧಾರ ಮಾಡ್ಬೇಕು. ಬದುಕಿದ್ರೆ ಪಾಪ ಮಾಡತ್ತೆ ಅದು. ಆ ಮಗು ಉದ್ಧಾರ ಮಾಡ್ಬೇಕು, ಶತಾಯಗತಾಯ ಮಕ್ಕಳನ್ನ ಉದ್ಧಾರ, 6 ಜನ ಉದ್ಧಾರ ಮಾಡ್ಬೇಕು. ಇದು ನಾರದರ ಉದ್ದೇಶ. ಅಷ್ಟೇ ಅಲ್ಲ, 8ನೇ ಮಗುಗೋಸ್ಕರ ಕಾಯ್ಬೇಕು ನಾವೆಲ್ಲ. ಕೃಷ್ಣ ಜನನ ಆಗೋದ್ ನೋಡ್ಬೇಕು, ಕೃಷ್ಣನ ಲೀಲೆಗಳನ್ನ ಕಣ್ಣಾರೆ ನೋಡ್ಬೇಕು, ನಮ್ಮಂತ ಪಾಪಿಗಳನ್ನ ಉದ್ಧಾರ ಮಾಡೋದನ್ನ ನಮ್ ಕಣ್ಣಾರೆ ನೋಡ್ಬೇಕು. ನಾರದರ ಆಸೆ ಇದು. ನಾರದರ ಇಚ್ಛೆ ಏನಿದೆ ನಮ್ಗೆ ಗೊತ್ತಿಲ್ಲ. ನಾರದರು ಯಾರಿಗೋ ಜಗಳ ತಂದಿಡೋದು, ಅದಕ್ಕೆ ದರಿದ್ರ ಪಿಕ್ಚರ್ಗಳನ್ನ ನೋಡಿ ನಾವು ಹಾಳಾಗೋಗ್ಬಿಟ್ಟಿದೀವಿ. ನಾರದರನ್ನ ಕೆಟ್ಟದಾಗಿ ಪ್ರತಿಬಿಂಬಿಸ್ತಾರೆ ಅಲ್ವಾ? ಯಾವ ನರಕಕ್ಕೆ ಹೋಗ್ತಾರೆ ಅವರು. ನಾರದ ಮುನಿ ಹೆಸರು ಹೇಳಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ, ಅನರ್ಹರು ಅವರು, ಅಯೋಗ್ಯರು. ಅವ್ರಿಗೆ ಏನು ಗೊತ್ತಿಲ್ಲ, ಶಾಸ್ತ್ರದ ಜ್ಞಾನ ಇರೋದಿಲ್ಲ, ಅಜ್ಞಾನಿಗಳು. ನಾರದ ಮುನಿ ಮಾಡಿದ್ದು ಇದು ದಿವ್ಯ ಲೀಲೆ. ನಾರದ ಮುನಿ ಮಾಡ್ತಿರೋದು ದಿವ್ಯ ಲೀಲೆಗಳು, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ಮಗುನ ಕೊಲ್ಲಿಸ್ಬೇಕಾಗಿತ್ತು ಕಂಸನ್ ಕೈಯಲ್ಲಿ, ಯಾಕಂದ್ರೆ ಕಂಸನ್ ಶಾಪ ಇದೆ, ನಾರದ್ರ ಗೊತ್ತು. ಈ 6 ಜನ ಮಕ್ಳನ್ನ ಕೊಂದಾಗಲೇ ಅವ್ನ ಪಾಪ ಸಂಪೂರ್ಣ ಆಗೋದು, ಸಂಪೂರ್ಣ ಪಾಪ ಆಗ್ಬಿಟ್ಟು ತುಂಬಿಡ್ತೇವೆ. ಆ ಪಾಪದ ಕೊಡವನ್ನ ಇಳಿಸ್ಬೇಕು, ಭಗವಂತ ಬರ್ಬೇಕು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾರದರು ಈ ಕೆಲಸ ಮಾಡಿಲ್ಲ ಅಂದ್ರೆ ಭಗವಂತ ಬರ್ತಿರ್ಲಿಲ್ಲ ಅಲ್ವಾ? ಆದಷ್ಟು ಬೇಗ ಭಗವಂತನ ಕರಿಬೇಕು, ಭೌತಿಕ ಜಗತ್ತಿಗೆ ಸೇವೆ ಮಾಡ್ಬೇಕು. ನಾವೆಲ್ಲರೂ ಅವನನ್ನ ಕರಿಬೇಕು. ಜನ್ಮಾಷ್ಟಮಿ ದಿನ ಬರಬೇಕು, ಬರ್ತಾ ಇದ್ದಾನೆ 16ನೇ ತಾರೀಕು, ಪ್ರತಿ ವರ್ಷ ಬರ್ತಾನೆ. ಬರೋದನ್ನ ಕಾಯ್ಬೇಕು ನಾವು. ಅಯ್ಯೋ ಜನ್ಮಾಷ್ಟಮಿನ, ಅವತ್ತು 15th ಬೇರೆ ರಜಾ ಇದೆ, ಪಿಕ್ನಿಕ್ ಹೋಗೋಣ. ಪಿಕ್ನಿಕ್ ಹೋಗಲ್ಲ ನಾವು. 15, 16, 17 ಫುಲ್ 3 ದಿನ ರಜಾ, ಎಂಜಾಯ್. ಕೃಷ್ಣ ಬರೋದನ್ನ ನಾರದ್ರು ಕಾತರದಿಂದ ಕಾಯ್ಬೇಕು. ಅದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ನೋಡಿ ಅವರು. ಇಷ್ಟಾದ್ಮೇಲೆ ಮಾತರಂ ಪಿತರಂ ಭ್ರಾತನ್ ಸರ್ವಾಂಶ ಸೂದಸ್ತತ ಘ್ನಂತಿ ಹಿ ಸತ್ರುಪೋ ಲುಬ್ಧ ರಾಜ ನಾಪ್ರಾಯಶೋ ಭುವಿ. ಈ ಮೂರ್ಖ ರಾಜರು ತನಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಯಾರನ್ನ ಬೇಕಾದರೂ ಕೊಂದು ಬಿಡ್ತಾರೆ. ಯಾರನ್ನ? ಮಾತರಂ ಪಿತರಂ. ಪಿತರಂ ಎಲ್ಲಿದ್ರು ಇವಾಗ? ಉಗ್ರಸೇನ ಸೆರೆ ಮೇಲೆ ಹಾಕಿದ್ದ. ಭ್ರಾತರನ್ ಸರ್ವಾಂಶ ಸುರದಸ್ತತ ಘ್ನಂತಿ ಅಂದ್ರೆ ಕೊಲ್ಲೋದು. ಘ್ನಂತಿ ಹಿ ಅಸುತೃಪೋ ಲುಬ್ಧ ರಾಜಾನ ಪ್ರಾಯಶಭುವಿ. ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅವರು ಯಾರನ್ನ ಬೇಕಾದ್ರೂ ಕೊಲ್ತಾರೆ. ಕಂಸಾನ್ಗೆ ನಾರದರು ವಿಷಯ ಹೇಳಿದ್ಮೇಲೆ ಅವನು ಆ ಮಗುನು ಕೊಂದು ಬಿಡ್ತಾನೆ, 6 ಜನರನ್ನು ಕೊಂದು ಬಿಡ್ತಾನೆ. ಹೇಗೆ? ಒಂದೇ ಸಲ ಅಲ್ಲ, ಒಂದ್ ವರ್ಷ. ಈ ಹೇಳಿದ್ನಲ್ಲ, ಈ ಕಂಸ ಮಹಾರಾಕ್ಷಸ. ಕಂಸ ಕಾಲನೇಮಿಯಾಗಿದ್ದ. ಯಾರ್ಯಾರು ಯದುವಂಶದಲ್ಲಿ ಹುಟ್ಟಿರ್ತಾರೋ ಎಲ್ಲರನ್ನು ಕೊಲ್ಲೋದು ಇವನ ದುರ್ಗುಣ. ಯಾಕಂದ್ರೆ ಯದುವಂಶ ಅಂದ್ರೇನೆ, ಈಗ ವಂಶದಲ್ಲಿ ಯಾರಾದ್ರೂ ಒಬ್ಬ ಕೆಟ್ಟ ಕೆಲಸ ಮಾಡಿದ್ರೆ ಇಡೀ ವಂಶಕ್ಕೆಲ್ಲ ನಾವು ಮಸಿ ಬಳಿದ್ ಬಿಡ್ತೀವಿ. ಅವ್ನ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಅವ್ರ ವಂಶನೇ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವರಪ್ಪ ಸರಿ ಇಲ್ಲ, ಮಗ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಕ್ಳು ಸರಿ ಇಲ್ಲ. ಯಾರ್ಯಾರು ಯದುವಂಶಕ್ಕೆ ಸಂಬಂಧಪಟ್ಟಿದ್ರು ಎಲ್ಲರ ಮುಖಕ್ಕೂ ಮಸಿ ಬೆಳೆದ. ಉಗ್ರಸೇನಂ ಪಿತರಂ ಮಸಿ ಬೆಳೆದಿಲ್ಲ, ಬಳಿಯೋ ಪ್ರಯತ್ನ ಪಟ್ಟ, ಭಗವಂತನ ಕೊಂದ. ಉಗ್ರಸೇನಂ ಚ ಪಿತರಂ ಯದು ಭೋಜ ಅಂಧಕಾಧಿಪತಿಂ ಸ್ವಯಂ ನಿಗೃಹ್ಯ ಬುಭುಜೆ ಶೂರ ಸೇನಾನ್ ಮಹಾಬಲಃ. ಇಷ್ಟಾದ್ಮೇಲೆ ಕಂಸನಿಗೆ ಒಳಗಿಂದೊಳಗೆ ಭಯ ಶುರು ಆಗೋಯ್ತು. ಇಷ್ಟೊತ್ ತನಕ ಭಯ ಸ್ವಲ್ಪ ಕಡಿಮೆ ಇತ್ತು, ಯಾಕಂದ್ರೆ 8ನೇ ಮಗು ತಾನೆ, ಇನ್ನ 8 ವರ್ಷ ಆದ್ಮೇಲೆ ಅಂತ. ಅಟ್ಲೀಸ್ಟ್ 8 ವರ್ಷ ಆದ್ರೂ ಬದುಕಿರ್ತೀನಿ ಗ್ಯಾರಂಟಿ. ನಾರದ್ರು ಯಾವಾಗ ಬಂದು ಹೇಳಿದ್ರು ಭಯ ಶುರು ಆಗೋಯ್ತು. ಅದಕ್ಕೆ ಜಗತ್ತಲ್ಲಿ ಏನ್ ಸಂಭವಿಸುತ್ತೆ ಯಾವುದು ಕೂಡ ಆಕಸ್ಮಿಕ ಅನ್ನೋದಿಲ್ಲ. ಆಕಸ್ಮಿಕವಾಗಿ ಆಯ್ತು ಅಂತ ಅನ್ನೋದೇ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಆ ಕಾರಣನೇ ಕೃಷ್ಣ. ತಿಳ್ಕೋಬೇಕು ನಾವು ಅದನ್ನು. ನಾವು ಭಾಗ್ಯವಂತರಲ್ಲ, ಅದಕ್ಕೆ ನಮ್ಗೆ ಕಾರಣಗಳು ಗೊತ್ತಾಗ್ತಾ ಇಲ್ಲ. ಯಾಕೆ ಹಿಂಗಾಯ್ತು.
ಸ್ವಲ್ಪ ಮಟ್ಟಿಗೆ ನಾವು ಶಾಸ್ತ್ರದ ಅಧ್ಯಯನ ಮಾಡಿದ್ರೆ ನಾರದರು ನಾವು ಪ್ರತಿದಿನ ನಾರದನ ಸ್ಮರಣೆ ಮಾಡ್ಬೇಕು. ನಾರದ ಮುನಿಗಳಿಲ್ಲ ಅಂದ್ರೆ ನಾವಿಲ್ಲ. ನಮ್ ಭಕ್ತಿ ಮಾಡಕ್ ಆಗ್ತಿರ್ಲಿಲ್ಲ ನಾರದ ಮುನಿಗಳು ಇಲ್ಲ ಅಂದಿದ್ರೆ. ಯಾರು ನೇರವಾಗಿ ಕೃಷ್ಣ ನೋಡ್ಬಿಡ್ತಾ ಇದ್ರು? ಕೃಷ್ಣ ನೋಡ್ಬೇಕಾದ್ರೆ ನಾರದ ಮುನಿಗಳಂತ ವೈಷ್ಣವರು ಬೇಕು. ಅವ್ರ ಅನುಗ್ರಹ ಇಲ್ಲ ಅಂದ್ರೆ ಯಾರು ಭಗವಂತ ನೋಡಕ್ ಆಗೋದಿಲ್ಲ. ಆದಷ್ಟು ಬೇಗ ನಮ್ಗೆ ಕೃಷ್ಣನ್ ಧರೆಗೆ ಇಳಿಸ್ಬೇಕಾಗಿತ್ತು, ಅವತಾರ ಮಾಡಿಸ್ಬೇಕಿತ್ತು, ಭಗವಂತ ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ಭಗವಂತನ ಪ್ರತಿನಿಧಿಯಾಗಿ ವೈಷ್ಣವರು, ನಾರದಂತ ಭಕ್ತರು ಜಗತ್ತಲ್ಲಿ ಸಂಚಾರ ಮಾಡ್ತಿರ್ತಾರೆ. ಅದಕ್ಕೆ ಜನ್ಮಾಷ್ಟಮಿ ಎಲ್ಲಾ ವೈಷ್ಣವರಿಗೂ, ಎಲ್ರಿಗೂ, ವೈಷ್ಣವರೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಇದು ದೊಡ್ಡ ಹಬ್ಬ. ಭಗವಂತ ಬರೋದನ್ನ ಕಾಯಬೇಕು. ನಾವು ಪ್ರಾರ್ಥನೆ ಮಾಡ್ಬೇಕು. ಯಾವತ್ ಬರ್ತೀಯ, ಯಾವಾಗ ಅವತಾರ ಮಾಡ್ತೀಯ ಅಂತ ಪ್ರಾರ್ಥನೆ ಮಾಡ್ಬೇಕು. ಇದೇ ನಮ್ಮ ನಿಜವಾದ ಧರ್ಮ. ಶಾಸ್ತ್ರದ ಪ್ರಕಾರ ನಮ್ಮ ನಿಜವಾದ ಧರ್ಮ, ಏಕೈಕ ಧರ್ಮ, ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಆಗುವುದು. ಯಾವುದು ನಮ್ಮ ಧರ್ಮ? ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಆಗುವುದು. ಒಪ್ಕೋಬೇಕು. ನಾವನ್ನ ಒಪ್ಕೋಬೇಕು. ನಮ್ಮನ್ನ ನಾವು ಅರ್ಪಿಸ್ಕೋಬೇಕು. ಅದಕ್ಕೆ ಕೃಷ್ಣ ಹೇಳಿದ್ದು, ಎಲ್ಲಾನ ಬಿಟ್ಟು ನನಗೆ ಶರಣಾಗತರಾಗಿ ನಾನ್ ಕಾಪಾಡ್ತೀನಿ. ನನ್ನ ಕರ್ತವ್ಯ. ಅವಾಗ ಕಷ್ಟನ ಸುಖ ಅನ್ನೋದು ನನ್ನ ಕರ್ತವ್ಯ. ನಾನ್ ರಕ್ಷಣೆ ಮಾಡ್ತೀನಿ ಅವ್ರನ್ನ. ಇದು ನಮ್ಮ ನಿಜವಾದ ಧರ್ಮ. ಆದ್ರೆ ನಮ್ಮಲ್ಲಿ ತೃಷೆ ಇದೆಯಲ್ಲ, ಭೌತಿಕ ಆಸೆಗಳು, ಕಂಸಂತರ ಇಡೀ ಭೂಮಂಡಲಕ್ಕೆ ರಾಜ ಆಗ್ಬೇಕು, ನನಗೆ ಸಾವು ಬರಬಾರದು, ಎಲ್ರು ನನಗೆ ಅಧೀನರಾಗ್ಬೇಕು, ನನಗೆಲ್ರು ಸಲಾ ಮುಡಿಬೇಕು, ಇದನ್ನೇ ಬಿಡ್ಬೇಕು. ಸರ್ವೋಪಾಧಿ ವಿನಿರ್ಮುಕ್ತಂ. ಕತೆ ಗೊತ್ತಿದೆ ಎಲ್ಲಾರ್ಗು. ಕತೆ ಹೇಳಿದ್ರೆ ಹೇಳಿ ಮುಗಿಸ್ಬೋದು. ಆದ್ರೆ ಆ ಕಥೆಯಲ್ಲಿ ಏನ್ ತತ್ವ ಇದೆ, ತತ್ವ ಸಾರ ಇದೆ, ಅದನ್ನ ಗ್ರಹಿಸ್ಬೇಕು. ಹೇಗೆ ಹೂ ಮೇಲೆ ಕೂತ್ಕೊಂಡು ದುಂಬಿ ಆ ಹೂವನ್ನ ಹಾಳು ಮಾಡ್ದಂಗೆ, ನಾಶ ಮಾಡ್ದಂಗೆ, ಹಿಸಕ್ದಂಗೆ, ಒಸಕ್ದಂಗೆ ಅದ್ರಲ್ಲಿ ರಸವನ್ನ ಹೀರುತ್ತೆ, ಹಾಗೆ ನಾವು ಸಾರವನ್ನ ಗ್ರಹಿಸ್ಬೇಕು. ಹಾಡಬೇಕು ನಾವು. ನಾವು ಭಗವಂತನ ಕೀರ್ತನೆ ಮಾಡ್ಬೇಕು. ಯಾಕಂದ್ರೆ ಕಲಿಯುಗ ಧರ್ಮ ಅದು. ಈಗ ನಾವು ಇವತ್ತಿಂದ ಕೃಷ್ಣ ಲೀಲೆಯನ್ನು ಶುರು ಮಾಡಿದೀವಿ. ನಾವು ಭಗವಂತನ ಗುಣಗಳನ್ನ ಕೊಂಡಾಡ್ತಾ ಇದೀವಿ, ಭಕ್ತರ ಗುಣಗಳನ್ನ ಕೊಂಡಾಡ್ತಾ ಇದೀವಿ, ಉಪಗೀಯಮಾನ ಹಾಡ್ತಾ ಇದ್ದೀವಿ. ಆ ಉಪಗೀಯಮಾನ ಹೇಗಿರ್ಬೇಕು? ನಿವೃತ್ತ ತರ್ಷೈ. ಯಾವ್ದೋ ಒಂದು ಲೌಕಿಕ ಆಸೆಗೋಸ್ಕರ ನಿವೃತ್ತ ತರ್ಷೈ. ನಮ್ಗೆ ಈಗ ಎಷ್ಟೋ ಜನ ಆಡ್ತಾರೆ, ಯಾವ್ದಾದ್ರು ಹಾಡ ಆಡ್ತಾರೆ. ನನಗದು ಬೇಕು, ನನಗಿದು ಬೇಕು, ಓ ದೇಹಿ ಧನಂ ದೇಹಿ, ವಿದ್ಯಾ ದೇಹಿ, ಪತ್ನಿ ದೇಹಿ, ಗೃಹಂ ದೇಹಿ, ವಾಹನಂ ದೇಹಿ. ಅದಕ್ಕೋಸ್ಕರ ಹಾಡೋದಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನಿವೃತ್ತ ತರ್ಷೈ. ತರ್ಷೆ ಆಸೆಗಳನ್ನ ಬಿಟ್ಟು ನಾವು ಭಗವಂತನನ್ನ ಕೊಂಡಾಡ್ಬೇಕು. ಭೌತಿಕ ಆಸೆಗಳನ್ನ ಬಿಟ್ಟು ವರಂನ ಯಾಚೆ. ನಮ್ಗೇನ್ ಬೇಕಾಗಿಲ್ಲ. ಭಗವಂತ ನೀನ್ ಕೊಡೋ ವರ ಬೇಡ ನನಗೆ ನಿನ್ನ ಕೊಂಡಾಡುವಂತ ನಾಲಿಗೆ ಕೊಡು. ದೇಹ, ಇಂದ್ರಿಯಗಳು, ನಾಲಿಗೆ, ಮನಸ್ಸು ಗಟ್ಟಿಗಿರೋ ತನಕ ನನಗೆ ನಿನ್ ಸೇವೆ ಮಾಡುವಂತ ಭಾಗ್ಯ ಕೊಡು. ಇದು ನಾವು ಕೇಳ್ಬೇಕಾಗಿರೋದು. ಇದೊಂದೇ ಬೇಕಾಗಿರೋದು ನಮ್ಗೆ. ಮಿಕ್ಕಿದ್ ಭಗವಂತ ನೋಡ್ಕೊಂಡು ಹೋಗ್ತಾನೆ. ಅದು ಅವನ್ ಜವಾಬ್ದಾರಿ. ಅದು ಅವನ್ ಜವಾಬ್ದಾರಿ. ಈ ಭೌತಿಕ ಜಗತ್ತಲ್ಲಿ ಬರೀ ಕಾಯಿಲೆ, ಭವರೋಗ. ಎಲ್ರಿಗೂ ಕಾಯಿಲೆ ಇದೆ. ಎಲ್ರು ರೋಗ ಪೀಡಿತರೆ, ಭವರೋಗ ಬಂದಿರುತ್ತೆ. ಈ ಭವರೋಗಕ್ಕೆ ಏಕೈಕ ದಿವ್ಯ ಔಷಧಿ ಅದು ಉಪಗೀಯಮಾನಾತ್. ನಿವೃತ್ತ ತರ್ಷೈರ್ ಉಪಗೀಯಮಾನಾತ್. ಭಗವಂತನ ಗುಣಗಾನ ಮಾಡೋದು. ಯಾರಿಗೆ ಈ ಭೌತಿಕ ಜಗತ್ತಿಂದ ಮುಕ್ತಿ ಪಡಿಬೇಕು, ನಾವು ಭಗವಂತನ ಸೇವೆ ತೊಡಗ್ಬೇಕು ಅಂತ ಇರ್ತಾರೆ, ಅವರು ಕಂಸ ಬುದ್ಧಿಯನ್ನು ಬಿಡ್ಬೇಕು, ಭಗವಂತನ ಹಾಡ್ಬೇಕು, ಕೊಂಡಾಡ್ಬೇಕು. ಅಲ್ಲಲ್ಲೇ ಹೇಳ್ತೀವಿ ಭಗವಂತನ ಕಂಸನ ಗುಣಗಳನ್ನ ಹೇಳ್ತಾ ಇರ್ತೀವಿ. ಕಂಸ ಗುಣಗಳು ನಮ್ಮಲ್ಲಿ ಇದೆ. 8ನೇ ಮಗುನ 6ನೇ ಮಗುನ ಕೊಂದ ಮೇಲೆ 7ನೇ ಮಗು ಬಲರಾಮ ಅವತಾರ ಮಾಡ್ತಾನಲ್ವಾ, ಕೇಳ್ತಾರೆ ಪರೀಕ್ಷಿತ ಕೇಳಿದ ಪ್ರಶ್ನೆ ಇದು. ನಾವ್ ಏನ್ ಮಾಡೋದ್ರಿಂದ ನಾವು ಉದ್ಧಾರ ಆಗ್ತೀವಿ ಈ ಭೌತಿಕ ಜಗತ್ತಲ್ಲಿ? ವಾಸುದೇವ ಕಥಾ ಪ್ರಶ್ನ ಪುರುಷಂ ಸ್ತ್ರೀನ್ ಪುನಾತಿಹಿ ವಕ್ತಾರಂ ಪ್ರಚಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥ. ನಿಜವಾದ ಮನುಷ್ಯನ ನಿಜವಾದ ಏಕೈಕ ಗುರಿ ಅದು ವಾಸುದೇವ ಕಥಾಯಂತೆ ಯಜ್ಜಾತ ನೈಷ್ಠಿಕೀ ರತಿ. ವಾಸುದೇವನ ಕಥೆಯಲ್ಲಿ ನಮ್ಗೆ ರುಚಿ ಬರ್ಬೇಕು. ರತಿ ಅಂದ್ರೆ ಆಸಕ್ತಿ, ರುಚಿ, ಆಕರ್ಷಣೆ ಇಲ್ಲ. ಎಷ್ಟ್ರ ಮಟ್ಟಿಗೆ ಅಂದ್ರೆ, ನೀವು ಪುಸ್ತಕ ತಗೋಬಿಡಿಯಪ್ಪ, ಮುಟ್ಟಿ ನೋಡಿ ಅಂದ್ರೆ ಮುಟ್ಟಬಾರ್ದು ಅಂತಾರೆ. ನೆನ್ನೆ ಒಂದು ಅನುಭವ, ಕಹಿ ಅನುಭವ. ಏನ್ ದುಃಖ ಆಗುತ್ತೆ, ನೋವಾಗುತ್ತೆ.
ತಗೋಬೇಡಪ್ಪ ನೀನು ಕಾಲೇಜ್ ಹುಡುಗನೇ ನೋಡಕ್ಕೆ ಯುವಕ, ಆದ್ರೆ ಸತ್ವ ಸತ್ತೋಗಿದೆ, ದಷ್ಟಪುಷ್ಟವಾಗಿದ್ದಾನೆ, 100 kg, ಅದೇ ಸತ್ವನೇ ಸತ್ತೋಗಿದೆ. ನೀನ್ ತಗೋಬೇಡ, ಹೋಗಿ ಮುಟ್ಟು ಹೋಗ್ಲಿ, ಇದನ್ನ ಪುಣ್ಯ ಬರುತ್ತೆ. ಮುಟ್ಬಾರ್ದು ಸರ್, ಮುಟ್ಬಾರ್ದು ನಾವು. ಎಷ್ಟರ ಮಟ್ಟಿಗೆ ಸತ್ತೋಗಿದ್ದಾರೆ ಜನ, ಸ್ಪಿರಿಚುಲಿ ಡೆಡ್. ಒಬ್ಬ ಮಾಡ್ಕೋಬಾರ್ದು, ಆದ್ರೂ ಏನಾಗುತ್ತೆ, ಇಂಥವ್ರನ್ನ ಹೇಗೆ ಉದ್ಧಾರ ಮಾಡೋದು? ಅಟ್ಲೀಸ್ಟ್ ಅವ್ನು ಓದ್ಲಿಲ್ಲ ಅಂದ್ರೆ ಮುಟ್ಟಿ ಆದ್ರೂ ಪುಣ್ಯ ಪಡ್ಕೊಳ್ಳಿ, ಮುಟ್ಟೋದಿಲ್ಲ, ಮತ್ತೆ ಇನ್ನೇನ್ ಮಾಡ್ಬೇಕು ಅವ್ರನ್ನ? ಯಾರಿಗೂ ಭಗವಂತನ ಕಥೆಯಲ್ಲಿ ಆಸಕ್ತಿ ಇಲ್ಲ, ರುಚಿ ಇಲ್ಲ, ಓಡೋಗ್ತಾರೆ ಮತ್ತೆ ಏನಾದ್ರು ಕಷ್ಟ ಆದಾಗ. ಓ ನನಗೆ ಅದು ಬೇಕು, ನನಗಿದು ಬೇಕು, ಕಷ್ಟ ಬಂದಿದೆ, ಕೊಡ್ಲಿ ಅವರಿಗೆ ಕಷ್ಟ ಭಗವಂತ, ಕೊಟ್ಟಾಗಾದ್ರೂ ಭಗವಂತನ ಭಕ್ತಿ ಮಾಡ್ತಾರೇನೋ ಅಂತ. ಕೆಟ್ಟ ಉದ್ದೇಶ ಅಲ್ಲ. ನಾರದ್ರು ಕಂಸನಿಗೆ ಹೇಳಿ ಮಗುನ್ ಕೊಲ್ಸಿದ್ದು ಕೆಟ್ಟ ಉದ್ದೇಶ ಅಲ್ಲ, ಆ ಕೊಲ್ಲು ಮಗುನ್ನ. ಯಾಕಂದ್ರೆ ಆ ರಾಕ್ಷಸ ಏನ್ ಬಂದಿದ್ರಲ್ಲ ರಾಕ್ಷಸರು, ಆ ಕಾಲೇಣಿ ಮಕ್ಕಳು, ಅವ್ರು ಉದ್ಧಾರ ಮಾಡ್ಬೇಕಾಗಿತ್ತು. ಇಂಥ ಕೆಟ್ಟಪ್ಪನಿಗೆ ಮಕ್ಕಳಾಗಿ ಹುಟ್ಟಿದಾರಲ್ಲ ಅಂತ ನಾರದರಿಗೆ ಒಳಗಡೆ ಕನಿಕರ. ವೈಷ್ಣವರಿಗೆ ಯಾಕೆ ಕನಿಕರ? ಪತಿತರನ್ನ ಕಂಡಾಗ ಅಯ್ಯೋ ಒಂದ್ ಸ್ವಲ್ಪನಾದ್ರೂ ಉದ್ಧಾರ ಆಗ್ಲಿಯಪ್ಪ, ಭಗವಂತನ ಬಗ್ಗೆ ಕಿಂಚಿತ್ ಅವ್ರಿಗೆ ಜ್ಞಾನ ಬರ್ಲಿ ಅಂತ ಅಷ್ಟೇನೆ, ವೈಯಕ್ತಿಕ ಕಾರ್ಯ ಸಾಧನೆಗೋಸ್ಕರ ಅಲ್ಲ. ಅದಕ್ಕೆ ಯಾರು ಭಗವಂತನ ಶುದ್ಧ ಭಕ್ತರನ್ನ, ಭಗವಂತ ಹೇಳೋದೇನಂದ್ರೆ ನನ್ನ ಪೂಜೆ ಮಾಡಬೇಡಿ, ನೀವು ನನ್ನ ಭಕ್ತರನ್ನ ಆರಾಧನೆ ಮಾಡಿ ಅಂತ. ಇದೇ ನಮ್ಗೆ ನಿಜವಾದ ದಿವ್ಯ ಔಷಧ. ಅದಕ್ಕೆ ಭಕ್ತರು ಅಲ್ದವ್ರು ಯಾರೇ ಆಗಿರ್ಲಿ ಎಲ್ಲರಿಗೂ ಕೇಳಿಸಿ ಇದನ್ನ, ಭಗವಂತ ಲೀಲೆಗಳನ್ನ, ಭಗವಂತನ ಕಥೆಗಳನ್ನ ಎಲ್ಲರಿಗೂ ಕೇಳಿ 1 ಗಂಟೆ ಕೂತ್ಕೊಂಡು, ಏನಾಗೋದಿಲ್ಲ. ಕತೆ ಗೊತ್ತು, ನಾವು ಧಾರಾವಾಹಿ ನೋಡಿದೀವಿ, ಧಾರಾವಾಹಿ ನೋಡಿದ್ದು ನಾವು, ಅದಕ್ಕೆ ಧಾರಾವಾಹಿ ನೋಡಿರ್ತೀರಾ ಅಂತ ನಾವು ಕತೆ ಹೇಳ್ತಾ ಇಲ್ಲ ಅಲ್ವಾ? ಕೃಷ್ಣ ಸೀರಿಯಲ್ ಅಲ್ಲಿ ನೋಡಿರ್ತೀವಿ, ಮಹಾಭಾರತ ಸೀರಿಯಲ್ ನೋಡಿರ್ತೀವಿ, ಅದಕ್ಕೆ ನಾವು ಕತೆ ಹೇಳ್ತಾ ಇಲ್ಲ. ಅಲ್ಲಿ ಏನು ಹೇಳಿರೋದಿಲ್ಲ ಅದನ್ನ ಹೇಳ್ತಾ ಇರ್ತೀವಿ. ಪ್ರಭುಪಾದರು ಯಾಕೆ ಕೃಷ್ಣ ಬುಕ್ ನ ಸಪರೇಟ್ ಆಗಿ ಮಾಡಿದ್ರು, ದಶಮ ಸ್ಕಂದವನ್ನ? ಭಾಗವತ ಆದ್ರೆ ನೀವು ಮೊದಲನೇ ಸ್ಕಂದದಿಂದ ಓದ್ಬೇಕು ಅನುಕ್ರಮಿಕೆ, ಕೃಷ್ಣ ನೇರವಾಗಿ ಓದಿ 10ನೇ ಸ್ಕಂದ. ಅದಕ್ಕೆ ಪ್ರಭುಪಾದರು ರೆಕಮೆಂಡ್ ಮಾಡಿದ್ರು, ಅವರೇ ಸ್ವತಃ ರೆಕಮೆಂಡ್ ಮಾಡಿದ್ರು, ಪ್ರತಿಯೊಬ್ರು ಕೃಷ್ಣ ಪುಸ್ತಕ ಓದಬೇಕು. ಯಾರ ಹತ್ರ ಪುಸ್ತಕ ಇಲ್ಲ, ಕೃಷ್ಣ ಪುಸ್ತಕ ತಗೊಳ್ಳಿ, ಓದಿ. ಆಯ್ತು. ಆಮೇಲೆ ಕಂಸನಿಗೆ ಇನ್ನೊಂದು ಗುಣ ಹೇಳ್ತೀನಿ. ಆರನೇ ಮಗುನ 5 ಮಗುನ್ ಕೊಂದಿದ್ದಾನೆ. 6ನೇ ಮಗು ಕೊಂದ, ಅಪ್ಪಳಿಸ್ ಹೊಡೆದ ಗೋಡೆಗೆ, ರಕ್ತ ಹಂಗೆ ಹಾರ್ತಾ ಇದೆ. ಈಗಲೂ ಮಥುರಾಗ್ ಹೋದ್ರೆ ಆ ಮಧುರ ಸೆರೆ ಮೇಲೆ ತೋರಿಸ್ತಾರೆ, ನೋಡಿ ಕಂಸ ಇಲ್ಲೇ ಈ ಮಗುನ್ ಕೊಂದಿದ್ದು 5000 ವರ್ಷದ ಹಿಂದೆ ತೋರಿಸ್ತಾರೆ. ಅಲ್ಲಿ ಹೋದಾಗ ನಮ್ಗೆ ಲೀಲೆ ಗೊತ್ತಿಲ್ಲ ಅಂತಂದ್ರೆ ಅಯ್ಯೋ ಕಂಸ ಎಂತ ಕ್ರೂರಿ ಅಪ್ಪ ಹಾಗೆ ಅಂತ ಅನ್ಸುತ್ತೆ. ಅಲ್ಲಿ ಹೋದಾಗ ಎಂತ ಭಾಗ್ಯಶಾಲಿಗಳ ಮಕ್ಕಳು, ಹುಟ್ತಾನೆ ಭಗವದ್ಧಾಮಕ್ಕೆ ಹೋಗ್ಬಿಟ್ರಲ್ಲ, ಅವರು ಮೂಲ ಸ್ವರೂಪಕ್ಕೆ ಹೋಗ್ಬಿಟ್ರಲ್ಲ. ನಾವಿನ್ನ ಬದುಕಿದೀವಲ್ಲ ಇಷ್ಟು ವರ್ಷ, ಏನು ಮಾಡದೆ. ಭಗವಂತನ ಸೇವೆನೆ ಮಾಡದೆ ಇಷ್ಟು ವರ್ಷ ಬದುಕಿದೀವಲ್ಲ ಪ್ರಾಣಿಗಳ ತರ ಅಂತ ದುಃಖ ಆಗಬೇಕು ನಮ್ಗೆ. ನಮ್ಮ ಮೇಲೆ ನಮ್ಗೆ ದುಃಖ ಬರ್ಬೇಕು, ಕಂಸನ ಮೇಲಲ್ವಾ. ಕಂಸ ಭಗವಂತನ ಕೈಯಲ್ಲಿ ಗೊಂಬೆ, ಅವ್ನು ಹೇಳ್ದಂಗೆ ಮಾಡ್ತಾ ಇದಾರೆ. ಸಾಕ್ಷಾತ್ ಭಗವಂತದಿಂದಾನೇ ಹತ ಆದ ಅಂತಂದ್ರೆ ಅವನು ಸಾಮಾನ್ಯ ಜೀವ ಆಗಿರೋಕ್ ಸಾಧ್ಯ ಇಲ್ಲ ಅಲ್ವಾ? ದ್ವೇಷ ಭಯದಿಂದ ಮಾಡ್ತಾ ಇದ್ದ ಸ್ಮರಣೆ ಅಷ್ಟೇನೆ. ಬಟ್ ನಾವು ಭಯ ಆಗ್ಲಿ ಯಾವ್ದ್ರಿಂದ ನಾವು ಸ್ಮರಣೆನೆ ಮಾಡ್ತಾ ಇಲ್ವಲ್ಲ. ಅವ್ನು ಪ್ರತಿಕ್ಷಣ ಮಾಡ್ತಾ ಇದ್ದ ಸ್ಮರಣೆ, ಕೃಷ್ಣ ಸ್ಮರಣೆ ಮಾಡ್ತಾ ಇದ್ದ. ಬಟ್ ಅದು ಅನಾನುಕೂಲದಲ್ಲಿ ಮಾಡ್ತಾ ಇದ್ದ, ಅನುಕೂಲಿನೇ ಕೃಷ್ಣ ಶೀಲಂ, ಭಗವಂತನಿಗೆ ಫೇವರಬಲ್ ಆಗಿ ಮಾಡ್ತಾ ಇರಲಿಲ್ಲ ಅಷ್ಟೇನೆ. ರಾಕ್ಷಸ. ಬಟ್ ನಾವು ಆ ರಾಕ್ಷಸನಿಗೂ ಕಡೆಯಾಗಿ ಬದುಕ್ತಾ ಇದೀವಲ್ವಾ ಭಗವಂತ ಸ್ಮರಣೆ ಮಾಡದೆ. ಕೃಷ್ಣ ಯಾರಂತಾನೆ ಗೊತ್ತಿಲ್ಲ ತುಂಬಾ ಜನಕ್ಕೆ. ಕೃಷ್ಣ ಯಾರಂತಾನೆ ಗೊತ್ತಿಲ್ಲ. ಯಾಕೆ? ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ. ಅದಕ್ಕೆ ಭಗವಂತನ ಅರ್ಥ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇದ್ರೆ ಭಗವಂತನೇ ಅದಕ್ಕೆ ಬುದ್ಧಿ ಕೊಡ್ತಾನೆ. 10:10 ಶ್ರೀಮದ್ ಭಗವದ್ಗೀತಾ 10.10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಮ್ ಏನ ಮಾಮುಪಯಾಂತಿದೆ. ಕಂಸನ್ ಬುದ್ಧಿ ಕಿತ್ಕೊಂಡಿದ್ದು ಕೃಷ್ಣ, ವಸುದೇವನಿಗೆ ಬುದ್ಧಿ ಕೊಟ್ಟಿದ್ದು ಕೃಷ್ಣ, ನಾರದಿಗೆ ಬುದ್ಧಿ ಕೊಡೋದು ಕೃಷ್ಣ. ಅವರವರ ಇಚ್ಛೆಗೆ ತಕ್ಕಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕೆ ನಾವು ಭಗವಂತನ ಲೀಲೆಯನ್ನ ಆನಂದಿಸ್ಬೇಕು, ಆಸ್ವಾದಿಸ್ಬೇಕು. ಫಸ್ಟ್ ನಾವು ಭಗವಂತನ ಲೀಲೆಗಳನ್ನ ಕಿವಿಯಿಂದ ಕುಡಿಬೇಕು.
ಅವಾಗಲೇ ನಮ್ಗೆ ರುಚಿ ಬರುತ್ತೆ, ಆಸಕ್ತಿ ಬರುತ್ತೆ. ಭಗವಂತನ ನೋಡ್ಬೇಕು ಇಚ್ಛೆ ಬರುತ್ತೆ. ಕಿವಿಯಿಂದ ಕೇಳ್ತಾ ಇದೀವಲ್ವಾ, ಕಣ್ಣಿಂದ ನೋಡ್ಬೇಕು ಅನ್ನೋ ಆಸೆ ಬರುತ್ತೆ, ಕೈಯಿಂದ ಮುಟ್ಬೇಕು ಅನ್ನೋ ಆಸೆ ಬರುತ್ತೆ ಅವಾಗ. ಅದಕ್ಕೆ ಫಸ್ಟ್ ನಾವು ಇಚ್ಛೆ ಪಡ್ಬೇಕು. ಯಾವತ್ ಬರ್ತಾನೆ ಕೃಷ್ಣ, ಯಾವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ಯಾವಾಗ ನಮ್ಗೆ ಅವ್ನ್ ಸೇವೆ ಕೊಡ್ತಾನೆ, ಅವ್ನ್ ಮೂಲ ರೂಪದಲ್ಲಿ ಸೇವೆ ಮಾಡ್ಬೇಕು ನಾವು. ಕೃಷ್ಣ ಎದುರುಗಡೆ ನಿಂತಿದ್ದಾನೆ, ಅವ್ನ್ ಪಾದ ತೊಳಿಬೇಕು ನಾವು, ಅವನ್ಗೆ ಅಲಂಕಾರ ಮಾಡ್ಬೇಕು ನಾವು, ಅವನಿಗೆ ಮೈ ತುಂಬಾ ಬಣ್ಣ ಹಚ್ಚಬೇಕು ನಾವು, ಹೂಮಾಲೆ ಹಾಕ್ಬೇಕು ನಾವು ಅವನಿಗೆ. ಈ ತರ ಆಸೆ ಆಗುತ್ತೋ ಬಿಡುತ್ತೋ, ಆಸೆ ಅಂತ ಇದೆ ಅಲ್ವಾ. ಕೃಷ್ಣ ಎದುರುಗಡೆ ಬಂದ್ರೆ ಅವೆಲ್ಲ ಮಾಡ್ಬೇಕಲ್ಲ ಅಂತ ಆಸೆ ಇದೆ. ಅದಕ್ಕೆ ನಾವು ಫಸ್ಟ್ ಗುರು ಸೇವೆ ಮಾಡ್ಬೇಕು, ನಾರದಂತ ಶುದ್ಧ ಭಕ್ತ ಸೇವೆ ಮಾಡ್ಬೇಕು, ಖಂಡಿತ ಸಾಧ್ಯ ಆಗುತ್ತೆ. ಇದು ಅವತಾರಕ್ಕೆ ಮೂಲ ಕಾರಣ. ಎಲ್ಲಿಗಾಯ್ತು, ಕಂಸ ವಸುದೇವನನ್ನ ವಾಪಸ್ ಕಳಿಸಿದಾನೆ, ನಾರದರು ಬಂದ್ರು, ನಾರದರು ಕಂಸನಿಗೆ ಈ ತರ ಹೇಳಿದರೆ ಕಂಸನಿಗೆ ಭಯ ಶುರು ಆಯ್ತು. ಇನ್ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ನಾವು ನಾಳೆ ನೋಡೋಣ. ಭಗವಾನ್ ಕೃಷ್ಣನ ಆ ಜನನ ಆಗುತ್ತೆ. ಈಗ ಅವನು ಸೆರೆಮನೆಗೆ ಹಾಕೋದು, ಇನ್ನು ಸೆರೆಮನೆಗೆ ಹಾಕಿಲ್ಲ, ಈಗ ಸೆರೆಮನೆಗೆ ಹಾಕ್ತಾನೆ. ಅಲ್ಲಿ ಗರ್ಭದಲ್ಲಿ ಭಗವಂತ ಪ್ರಕಟ ಆಗ್ತಾನೆ. ನೆಕ್ಸ್ಟ್ ಚಾಪ್ಟರ್ ಗರ್ಭಸ್ಥ ಕೃಷ್ಣನಲ್ಲಿ ದೇವತೆಗಳ ಪ್ರಾರ್ಥನೆ. ಇವತ್ತು ಅದನ್ನ ಹೇಳ್ಬೇಕು ಅನ್ಕೊಂಡೆ, ಸಮಯ ಆಯ್ತು. ನಾಳೆಯಿಂದ ಎಷ್ಟು ಚುಟುಕಾಗಿ ಹೇಳಕ್ ಸಾಧ್ಯ ಆಗುತ್ತೆ ಅದನ್ನ ಹೇಳುವಂತ ಪ್ರಯತ್ನ ಮಾಡ. ಓಕೆ, ಇಲ್ಲಿ ನಾನು ಸ್ಟಾಪ್ ಮಾಡಿದ್ದೀನಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರುಶಿಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತವೃಂದ ಕಿ ಜೈ. ಓಕೆ, ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ.